ಎನಿವೆ ಲೆಜೆಂಡ್ಸ್. ಸೊ ಬರೋಣ, ಏನ್ ಮಾಡ್ಲಿಕ್ಕೆ ಆಗಲ್ಲ, ರಾಯರು ಕುದ್ರೆ ನಿಮ್ಗೆ ಗೊತ್ತಲ್ಲ, ಎಷ್ಟು ಹೇಳಿದ್ರು ಅದು ಅಷ್ಟೇ ಅಂತ ಹೇಳಿ. ಕರೆಕ್ಟ್ ಅಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಎನಿವೆ ಲೆಜೆಂಡ್ಸ್, ಸೊ ಇವತ್ತು ಆಲ್ರೆಡಿ BOP ಕಾರ್ಯಕ್ರಮ ಆಯ್ತು, ನಿನ್ನೆ ಅವಾರ್ಡ್ ಫಂಕ್ಷನ್ ಆಯ್ತು. ಸೊ ನಿನ್ನೆ ನಾನು ಝೂಮಿಗೆ ಬರಕ್ ಆಗಿರ್ಲಿಲ್ಲ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅವರ್ ಬಿಲೋಡ್ ಮ್ಯಾನೇಜಿಂಗ್ ಡೈರೆಕ್ಟರ್, ಮೈ ಮೆಂಟರ್, ಮೈ ಕೋಚ್, ಮೈ ಲೈಫ್ ಡಿಸೈನರ್ ಅಂತ ಹೇಳ್ಬೋದು, ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ. ಇಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣೀಕರ್ತರು, ಪ್ಲಸ್ ಅವಾರ್ಡ್ ಸಿಗ್ಲಿಕ್ಕೆ ಕಾರಣೀಕರ್ತರು ಅಂತ ಹೇಳ್ಬೋದು. ಸೊ ಯಾಕಂದ್ರೆ ನಮ್ಮನ್ನ ರೆಕಗ್ನೈಸೇಷನ್ ಮಾಡಿ ನಮ್ಮ ಡಾಟಾ ಬೇಸ್ ಅನ್ನ ಅವರಿಗೆ ಕೊಟ್ಟಿ ನಮ್ಗೊಂದು ಅವಕಾಶ ಮಾಡಿಕೊಟ್ರು. ಸೊ ಒಂದು ಅಂದ್ರೆ ಮನುಷ್ಯನ್ಗೆ 2 ಕಣ್ ಬೇಕಲ್ಲ, ಒಂದು MD, ಇನ್ನೊಂದು ನೀವೆಲ್ಲರೂ ಸೇರಿ ನಿಮ್ಮೆಲ್ಲರ ಸಹಕಾರ ಇವತ್ತು ಆ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಆಯ್ತು. ಸೊ ಈ ಒಂದು ಪ್ರಶಸ್ತಿ ಸಿಗ್ಲಿಕ್ಕೆ ಕಾರಣೀಕರ್ತರು ನೀವುಗಳು. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಇದ್ರ ಕ್ರೆಡಿಟ್ಸ್ ನಿಮಗೆ, ನನಗಲ್ಲ. ಇದ್ರ ಕ್ರೆಡಿಟ್ಸ್ ಎಲ್ಲ ನಿಮ್ದು ಅವಾರ್ಡ್, ಅದ್ ನನ್ನ ಅವಾರ್ಡ್ ಅಲ್ಲ. ಸೊ ಇದೇ ತರ ನೆಕ್ಸ್ಟ್ ಇನ್ನು ದೊಡ್ಡ ಅವಾರ್ಡ್ಗಳಿದೆ. ನಾನೇ ಎಷ್ಟೋ ರಿಜೆಕ್ಟ್ ಮಾಡಿದ್ದೆ, ಯಾಕಂದ್ರೆ ನಮ್ಮ ಕೆಳಗೆ ಇನ್ನೂ ದೊಡ್ಡ ಡೆವಲಪ್ಮೆಂಟ್ಸ್ ಗಳು ಬೇಕು, ಇನ್ಕಮ್ ಹೋಲ್ಡರ್ಸ್ ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಇತ್ತು. ಸೊ ವೆಯ್ಟ್ ಮಾಡ್ತಿದ್ದೆ, ಯಾವಾಗ ನಮ್ಮ ಟೀಮ್ ಅಲ್ಲಿ 2 ಡೈಮಂಡ್ಸ್ ಆಗ್ಲಿಕ್ಕೆ ರೂಪುರೇಖೆಗಳು ತಯಾರಾಯ್ತು. ಸೊ ಎಸ್ ಅಂತ ಹೇಳಿ ನಾನು MD ಸರ್ಗೆ ಹೇಳಿದೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು 3-4 ಅವಾರ್ಡ್ ಆಗೋಗಿರೋದು. ಸೊ ನಾನ್ ಮಾತ್ರ ಇನ್ಕಮ್ ಅಲ್ಲ, ನಮ್ಮ ತಂಡದಲ್ಲಿರೋರು ಇನ್ಕಮ್ ತಗೋಬೇಕು, ಪ್ಲಸ್ ಅವ್ರದ್ದು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರಬೇಕು. ಯಾರೋ ಮಾಡ್ತಾರೆ, ಯಾರೋ ಅವಾರ್ಡ್ ತೊಗೊಳ್ತಾರೆ ಅನ್ನೋ ಪದ ನನಗೆ ಬರಬಾರ್ದಾಗಿತ್ತು. ನನ್ನ ಟೀಮ್ ಲೀಡರ್ ಅಕೌಂಟಿಗೆ ದೊಡ್ಡ ಚೆಕ್ ಹೋಗ್ತಾ ಇರ್ಬೇಕು. ಎಸ್, ಇದು ನಾವು ಹೋರಾಟ, ನಮ್ಮ ಹೋರಾಟಕ್ಕೆ ಸಕ್ಕಂತ ಪ್ರತಿಫಲ ಅನ್ನೋದು ಅವ್ರ ಮನ್ಸಿಗೆ ಬರಬೇಕು ಅನ್ನೋ ಉದ್ದೇಶಕ್ಕೆ ರಿಜೆಕ್ಟ್ ಮಾಡಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಇದೇ ತರ ಇರ್ಲಿ. ನನಗ್ ಮಾತ್ರ ಅಲ್ಲ, ಇನ್ ಫ್ಯೂಚರ್ ನಮ್ಮ ಆರ್ಕಿಲ್ ಇರ್ತಕ್ಕಂಥ ಎಷ್ಟೋ ಲೆಜೆಂಡ್ಸ್ ಗೆ ನಾನು ಸಹ ಪ್ರಮೋಷನ್ ಅನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಅವಾರ್ಡ್ಸ್ ಗಳಿಗೆ. ಸೊ ನೋಡುವ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನಮ್ಮ ವಿ ಸ್ಟಾರ್ ಫ್ಯಾಮಿಲಿ, RK ಫ್ಯಾಮಿಲಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತೊಂದು ಒಳ್ಳೆ BOP ಕಾರ್ಯಕ್ರಮ ಆಯ್ತು ಬ್ಯಾಂಗ್ಳೂರಲ್ಲಿ, ಸೂಪರ್ ಡೂಪರ್. ಸೊ ನಾಳೆ ಮೈಸೂರಲ್ಲಿ ಇದೆ 1 ಡೇ ಹಾಫ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್, ನಾಡ್ದು ಕುಶಾಲ್ ನಗರದಲ್ಲಿದೆ. ಸೊ ಕಂಟಿನ್ಯೂ ನಾನು ಪ್ರೋಗ್ರೆಸ್ ಅಲ್ಲಿ ಇದ್ದೀನಿ ಸ್ನೇಹಿತರೆ, ನಾನು ಎಲ್ಲೂ ಸ್ಟಾಪ್ ಆಗಿಲ್ಲ. ಯಾಕಂದ್ರೆ ನಾನು ಯಾಕೆ ಸ್ಟಾಪ್ ಆಗಿಲ್ಲ ಅಂದ್ರೆ ನಾನು ಕಮಿಟ್ ಅಲ್ಲಿ ಇದ್ದೀನಿ. ಕಮಿಟ್ ಅಂದ್ರೆ ದುಡ್ಡಿನ ಕಮಿಟ್ಮೆಂಟ್ ಅಲ್ಲಲ್ಲ, ನನ್ನ ವರ್ಕಿಗೆ ಕಮಿಟ್ ಆಗಿದ್ದೀನಿ ನಾನು. ಅದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಸಕ್ಸಸ್ ತಗೋಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ನಿರಂತರವಾಗಿ ಕಲಿಯೋದು ಸ್ನೇಹಿತರೆ, ನಿರಂತರವಾಗಿ ಕಲಿಯೋದು, ನಿರಂತರವಾಗಿ ಕಲ್ಸೋದು ಸ್ನೇಹಿತರೆ, ನಿರಂತರವಾಗಿ. ಯಾಕಂದ್ರೆ ಎಜುಕೇಶನ್ ಅಂತಕ್ಕಂಥದ್ದು 1 ದಿನದ್ದಲ್ಲ, 2 ದಿನದ್ದಲ್ಲ. ಒಬ್ರು ಡಾಕ್ಟರ್ ಆಗ್ಬೇಕಂತ ಹೇಳಿದ್ರೆ 26 ವರ್ಷ ಕಲಿಬೇಕಂತೆ ಸ್ನೇಹಿತರೆ. 26 ವರ್ಷ ಒಬ್ಬ ಡಾಕ್ಟರ್ ಆಗ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲಿಬೇಕು. 26 ವರ್ಷ ಆದ್ಮೇಲೆ ಅವ್ರಿಗೆ ಆ ಟೈಮ್ಗೆ ಜಾಬ್ ಸಿಗುತ್ತೋ ಅದು ಗೊತ್ತಿಲ್ಲ. ಸರ್ಜನ್ ಆಗ್ಬೇಕು, ಒಳ್ಳೆ ಸರ್ಜನ್ ಆಗ್ಬೇಕು ಅಂದ್ರೆ ಇನ್ನೂ ಹೈಯರ್ ಎಜುಕೇಶನ್ ಹೋಗ್ಬೇಕಾಗತ್ತೆ ಅವರಿಗೆ. ಸೊ ಈ ತರ ಇದ್ದಾಗ ನಿರಂತರ ಕಲಿಕೆ ಮತ್ತೆ ನಿರಂತರ ಕಲಿಸುವಿಕೆ, ಈ 2 ಇದೆಯಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ವೆರಿ ಇಂಪಾರ್ಟೆಂಟ್. ಈ 2 ಯಾರು ಪಾಲಿಸ್ತಾರೆ, ನಾನು ಮೊನ್ನೆ ಹೇಳ್ದೆ, ಸೀಕ್ನಾ ಪಡೆಗ ಸಿಕಾನ ಪಡೆಗ ಅಂತೇಳಿ. ಅಂದ್ರೆ ಕಲಿಬೇಕು, ಕಲಿಸ್ಬೇಕು. ನಮ್ದು ಒಂದು ಸ್ಲೋಗನ್ ಇದೆ, ಕಲಿಯಿರಿ, ಕಲಿಸಿರಿ, ಗಳಿಸಿರಿ. ನಾವು ಕಲ್ತಿಲ್ಲ, ಕಲ್ಸಕ್ಕಾಗಲ್ಲ, ಗಳಿಸಕ್ಕಾಗಲ್ಲ. ಕಲ್ತಿದೀವಿ, ಕಲ್ಸಲ್ಲ, ಗಳಿಸಕ್ಕೂ ಆಗಲ್ಲ. ಸೊ ಆಪ್ಷನ್, ನಾನ್ ಬೆಳೆಯೋದ್ರೊಟ್ಟಿಗೆ ಇತರನ ಬೆಳೆಸಿದ್ರೆ ಮಾತ್ರ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ನಾವು ಬೆಳಿಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಇವತ್ತು ವೆರಿ ಇಂಪಾರ್ಟೆಂಟ್ ನಾನು ತಗೊಳ್ತಾ ಇರ್ತಕ್ಕಂಥದ್ದು ಮೊದಲ ಹೆಜ್ಜೆ ಕಾರ್ಯಕ್ರಮದ ಉದ್ದೇಶ ಸ್ನೇಹಿತರೆ. ಈಗ ಆಲ್ರೆಡಿ ಜುಲೈ 2, 3, 4 ಸ್ನೇಹಿತರೆ, ಜುಲೈ 2, 3, 4. ಜುಲೈ 2, 3, 4ರಲ್ಲಿ ಅಂದ್ರೆ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ಮಾಡಿಸ್ಬೇಕು ಅಂತ ಇದ್ದೀನಿ. ಟೋಪಿ ಬೇಕಾ ಟೋಪಿ ಆಟ ಆಡೋಣ, ನಾವೆಲ್ಲ ಸ್ವಲ್ಪ ಮಕ್ಕಳಾಗೋಣ. ಅವಾಗೆಲ್ಲ ಟೋಪಿ ಬೇಕಾ ಟೋಪಿ ಆಟ ಆಡಿದ್ವು, ಕರೆಕ್ಟ್ ಹೌದು ಅಲ್ವೋ? ನಮ್ಗೆ ಒಳ್ಳೆ ರೆಸಾರ್ಟ್ ಸಿಕ್ಕಿದೆ, ಅದು ಬಹಳ ಖುಷಿ ಆಗತ್ತೆ. ಹೊರಗಡೆ ಎಲ್ಲ ವರಾಂಡ ತುಂಬಾ ದೊಡ್ಡದಾಗಿದೆ, ಮೆಂಟಲಿ ಫ್ರೀ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದಿರಲ್ಲ ನೀವಲ್ಲಿ, ನಿಮ್ ಮನೇಲಿ ಅಜ್ಜಿ ಆಗಿದ್ದೀರಾ, ಕೆಲವ್ರು ಆಂಟಿ ಆಗಿದ್ದೀರಾ, ಕೆಲವ್ರು ಅಮ್ಮ ಆಗಿದ್ದೀರಾ, ಕರೆಕ್ಟ್ ಹೌದು ಅಲ್ವೋ? ಕೆಲವ್ರು ದೊಡ್ಡಪ್ಪ ಆಗಿದ್ದೀರಾ, ಕೆಲವ್ರು ಚಿಕ್ಕಪ್ಪ ಆಗಿದ್ದೀರಾ, ಕೆಲವ್ರು ಮಾಮ ಆಗಿದ್ದೀರಾ, ಕರೆಕ್ಟ್ ಅಲ್ಲ? ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಕ್ಕಳಾಗ್ಬಿಡೋಣ. ಅವತ್ತು ನಾವೆಲ್ಲ ಮಕ್ಕಳಾಗಿ ಆ ಒಂದು ಮೆಮೊರಿ ಬರ್ಬೇಕು, ಹಳೆ ಮೆಮೊರಿ ಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದೀನಿ. ತುಂಬಾ ಯಾರು ವಿ ಸ್ಟಾರ್ ಪ್ಲೇಸ್ ಅಲ್ಲಿ ಈ ತರ ಆಕ್ಟಿವಿಟೀಸ್ ಅಲ್ಲಿ ಕಾರ್ಯಕ್ರಮ ಮಾಡಿರ್ಬಾರ್ದು. ಕಲಿಯಕ್ಕೂ ಒತ್ತು ಕೊಡೋಣ, ಆಟ ಆಡಕ್ಕೂ ಒತ್ತು ಕೊಡೋಣ. ಪೀಸ್ ಆಫ್ ಮೈಂಡ್ ಅಲ್ಲಿ 3 ದಿನ ಮಕ್ಕಳಾಗಿ ಆಟ ಆಡೋಣ, ಮಕ್ಕಳಾಗಿ ಎಜುಕೇಶನ್ ಅನ್ನ ತಗೊಳ್ಳೋಣ. ದೊಡ್ಡವರಾದಾಗ ಆಟ ಆಡಕ್ಕೂ ಮೈಂಡ್ ಸೆಟ್ ಇರಲ್ಲ, ದೊಡ್ಡವರಾದಾಗ ಕಲಿಯಕ್ಕೂ ಇಂಟ್ರೆಸ್ಟ್ ಇರಲ್ಲ, ಕರೆಕ್ಟ್ ಹೌದು ಅಲ್ವೋ? ಆದ್ರೆ ಈ 2 ಆಕ್ಟಿವಿಟೀಸ್ ಗಳನ್ನ ನಾವು ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ಲಿ.
ಸೊ ಮೇನ್ ಇಂಪಾರ್ಟೆಂಟು ಜುಲೈ 2, 3, 4 ಯಾರ್ಯಾರ ಶೆಡ್ಯೂಲ್ ಹೆಂಗಿದೆಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಯಾರ್ದು ಏನೇ ಶೆಡ್ಯೂಲ್ ಇದ್ರು ಅವತ್ತು ಆಬ್ಸೆಂಟ್ ಆಗ್ಬಿಡಿ ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು. ಅದ್ರಲ್ಲೂ ನಾನು ಇವತ್ತು ಬೆಂಗಳೂರಲ್ಲಿ ಡೈರೆಕ್ಟ್ ಆಗಿ ಹೇಳಿದೀನಿ, ಯಾರು ಆ ಕಾರ್ಯಕ್ರಮಕ್ಕೆ ಬರ್ತಾರೆ ನೇರವಾಗಿ ನನ್ನ ದೃಷ್ಟಿ ಅವ್ರಿಗೆ ಇರುತ್ತೆ, ಅವರ ಡೆವಲಪ್ಮೆಂಟ್ ಗೆ ಏನ್ ಸಪೋರ್ಟ್ ಬೇಕು ನಾನು ನಿಲ್ತೀನಿ. ಯಾರು ಬರಲ್ಲ, ನನ್ಗೆ ಜಿಂದಾಲೋಕ್ ಚಾಯಿ, ಜೀವಂತ ಇರೋ ವ್ಯಕ್ತಿಗಳು ನನಗೆ ಬೇಕಾಗಿದೆ, ನನಗೆ ಸಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗಿದೆ. ನಿಮ್ಮನ್ನ ಕಲಿಸ್ಬೇಕಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಯಾವ್ದೇಳಿ 2, 3, 4 ನೀವು ಆ ದಿನನ ತುಂಬಾ ನಿಮ್ಮ ಜೀವನದ ಒಂದು ಪ್ರೀಶಿಯಸ್ ಟೈಮ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಹೋಗ್ಬೇಕಾದ್ರೆ ಹೇಳ್ತೀರಾ, ಟ್ರೈನಿಂಗ್ ಪ್ರೋಗ್ರಾಮ್ ಇಂದ ಹೋಗ್ಬೇಕಾದ್ರೆ ಎಷ್ಟೋ ಜನ ಕಣ್ಣಲ್ಲಿ ನೀರ್ ಹಾಕೊಂಡು ಹೋಗ್ತಾರೆ. ಅದು ಬರ್ದಿಟ್ಕೊಳ್ಳಿ, ಅದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಆಗಿದೆ. ಆ ಬಾಂಡಿಂಗು 2-3 ಡೇಸ್ ಅಲ್ಲಿ ಆ ಬಾಂಡಿಂಗ್ ಕ್ರಿಯೇಟ್ ಆಗೋಗ್ಬಿಡುತ್ತೆ. ಆ ಒಂದು ಒಳ್ಳೆ ವಾತಾವರಣ. ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಬೇರೆ ಏನಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಬದಲಾವಣೆಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಜೀವನದ ಪರ್ಯಂತ ನಮ್ಗೆ ಏನಾಗಿದೆ ಗೊತ್ತಾ, ದಿನ ಅದೇ ಮಕ್ಕಳು, ಅದೇ ತಂದೆ, ಅದೇ ತಾಯಿ, ಎಲ್ಲ ವಾತಾವರಣಗಳನ್ನ ಅನುಭವಿಸಿ ಜಂಜಾಟಗಳು. ಎಷ್ಟೋ ಜನ ಜೀವನದಲ್ಲಿ ಬೇಸತ್ತೋಗಿರೋರು ಇದ್ದಾರೆ, ಬೈತಾ ಇರೋರು ಇದ್ದಾರೆ, ಎಲ್ಲ ಇದೆ. ಆದ್ರೆ ಆ 3 ದಿನ ವಾತಾವರಣ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಒಂದು ಫ್ರೀ ಆಫ್ ಮೈಂಡ್ ಸೆಟ್, ಒಂದು ಮೆಂಟಲಿ ಫ್ರೀ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗೋಸ್ಕರ ನಾನು ಯೋಚನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ತೀರ್ಥ್ ಕುಮಾರ್ ಅವರು ಮಾಡಿದ್ರು, ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಇದೇ ತರನೇ. ಆದ್ರೆ ಈ ತರದ ರೆಸಾರ್ಟ್ ವಾತಾವರಣ ಅಲ್ಲಿ ಇರ್ಲಿಲ್ಲ ಸ್ನೇಹಿತರೆ. ಒಂದು ಪೀಸ್ ಆಫ್ ಮೈಂಡ್ ಗೆ ವಾತಾವರಣ ಇಲ್ಲ, ಫುಲ್ ಎಜುಕೇಶನ್ಗೆ ಒತ್ತು ಕೊಟ್ಬಿಟ್ರು. ತುಂಬಾ ಅದಕ್ಕೆ ಕೊಟ್ರು ಬೋರ್ ಅನ್ಸುತ್ತೆ. ಅದನ್ನ ಸ್ವಲ್ಪ ಡಿಫ್ರೆಂಟ್ ಆಗೋದು. ಎಲ್ಲ ಇಲ್ಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಇರಲ್ಲ. 2, 3, 4ಕ್ಕೆ ಬನ್ನಿ, ಸ್ವಿಮ್ಮಿಂಗ್ ಇರುತ್ತೆ, ಸ್ವಿಮ್ ಮಾಡೋಣ, ಆಟ ಆಡೋಣ, ಗೋಲಿ ಆಡೋರಿದ್ರೆ ಗೋಲಿ ತಗೊಂಬನ್ನಿ, ಗೋಲಿ ಆಡೋಣ, ಬಾಲ್ ಇದ್ರೆ ಬಾಲ್ ಅಲ್ಲೇ ಇರುತ್ತೆ, ಲಗೋರಿ ಆಡೋಣ. ಕರೆಕ್ಟ್ ಅಲ್ಲ? ನಾವ್ ಏನೇನ್ ಆಡಿದ್ವಲ್ಲ ಅವಾಗೆಲ್ಲ ಸಣ್ಣ ಮಕ್ಳಿದ್ದಾಗ, ಅದನ್ನೆಲ್ಲ ಈಗ ಲಗೋರಿ ನೋಡೋಣ, ಗಿಲ್ಲಿ ದಾಂಡ ಆಡೋರಿದ್ರೆ ಗಿಲ್ಲಿ ದಾಂಡ ಆಡೋಣ, ಶೆಟ್ಲು ಕಾಕ್ ಆಡೋರಿದ್ರೆ ಶೆಟ್ಲು ಕಾಕ್ ಆಡೋಣ. ಅಲ್ಲಿ ಸೈಕಲ್ಗಳಿರ್ತವೆ, ಸೈಕಲ್ ಯಾರು ಕಲ್ತಿದ್ದು ಬಿಟ್ಟೋಗಿದ್ರೆ ಸೈಕಲ್ನು ಮತ್ತೆ ವಾಪಸ್ಸು ಹೊಡಿಬಹುದು. ಕರೆಕ್ಟ್ ಹೌದು ಅಲ್ವಾ? ಯಾರು ಜಿಮ್ ಮಾಡ್ಬೇಕಂತ ಇದ್ರೆ ಜಿಮ್ಮು ಕೊಡ್ತೀವಿ, ಜಿಮ್ಮನ್ನು ಮಾಡಬಹುದು. ನಾವೆಲ್ಲ ಆಕ್ಟಿವಿಟೀಸ್ ಗಳು ಅಲ್ಲಿದೆ. ಸೊ ಅಲ್ಲಿ ನಿಮ್ಗೆ ಏನೇನು ಫೆಸಿಲಿಟೀಸ್ ಗಳು ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಬರ್ತೀನಿ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟು ನಮ್ಮ ಪ್ರಾಡಕ್ಟ್ ನಾಲೆಡ್ಜ್, ವೆರಿ ವೆರಿ ಇಂಪಾರ್ಟೆಂಟ್. ಡೆಪ್ತ್ ಲೆವೆಲ್ ಅಲ್ಲಿ ಅವತ್ತು ಪ್ರಾಡಕ್ಟ್ ನಾಲೆಡ್ಜ್ ಕೊಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಸ್ನೇಹಿತರೆ. ಬೇಕಾದ್ರೆ ರೈಟ್ ಡೌನ್ ಮಾಡ್ಕೊಳ್ಳಿ ನೀವು. ವೆರಿ ವೆರಿ ಇಂಪಾರ್ಟೆಂಟು ಪ್ರಾಡಕ್ಟ್ ನ ಡೆಪ್ತ್ ನಾಲೆಡ್ಜ್ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಪ್ರಾಡಕ್ಟ್ ನಾಲೆಡ್ಜ್, ಡೆಪ್ತ್ ನಾಲೆಡ್ಜ್. ಉದಾಹರಣೆ, ನಾನು ಅದೆಲ್ಲ ಪ್ರಿಂಟ್ಔಟ್ಸ್ ಎಲ್ಲ ನಾನು ತೆಕ್ಕಿ ತರ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಇರ್ತಕ್ಕಂತ ಇಂಗ್ರೀಡಿಯೆಂಟ್ಸ್ ಗಳಿಗೆ ಏನಿದೆ, ಅಜ್ಜೋಡ್ ಇದೆ, ಅಲ್ವೇರಾ ಇದೆ, ಇನ್ನು ತುಂಬಾ ನಮ್ಮ ಇಂಗ್ರೀಡಿಯೆಂಟ್ಸ್ ಏನಿದೆ, ಅದ್ರದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಇಂದ ಏನೇನ್ ಬೆನಿಫಿಟ್ ಆಗುತ್ತೆ ಅನ್ನೋ ವಿಚಾರನ ಕೆಲವೊಂದು ಪ್ರಾಡಕ್ಟ್ ಅಲ್ಲಿ ಮೇನ್ ಇರ್ತಕ್ಕಂಥದ್ದನ್ನ ನಾವು ನಿಮ್ಗೆ ಕನ್ನಡದಲ್ಲೇ ವಿತ್ ಪ್ರಿಂಟ್ಔಟ್ ಸಾಧ್ಯತೆ ಇದ್ರೆ ಎಲ್ಲರಿಗೂ ಕೊಡ್ತಕ್ಕಂಥದ್ದು. ಪ್ಲಸ್ ಅದ್ರೊಟ್ಟಿಗೆ ಅದರಿಂದ ಜ್ಞಾನವನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಕೆಲವು ಮನೆಗೆ ಹೋದಾಗ ಇದರಿಂದ ಏನ್ ಆಗುತ್ತೆ ಅಂತ ಹೇಳಿದಾಗ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಪಾಯಿಂಟ್ ಅನ್ನ ಇಟ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ. ಕೆಲವ್ರು ಹೇಳ್ತಾರೆ, ನಿಮ್ದ್ರಲ್ಲಿ ಏನ್ ಜಾದು ಇದೆಯಾ ಪ್ರಾಡಕ್ಟ್ ಅಲ್ಲಿ? ಅಂತದ್ದೇನ್ ಜಾದು ಏನಿಲ್ಲ, ಅದ್ರೊಳಗೆ ಜಾದುನೇ ಅದ್ರಲ್ಲಿ ಇರ್ತಕ್ಕಂತ ಇಂಗ್ರೀಡಿಯೆಂಟ್ಸ್. ಆ ಇಂಗ್ರೀಡಿಯೆಂಟ್ಸ್ ಇಂದ ಇಮ್ಯುನಿಟಿ ಕಾಪ್ ಅಲ್ಲಿ ಸಕ್ಸಸ್ ಸಿಗ್ತಾ ಇದೆ, ಗೈನೋ ಕಾಪ್ ಅಲ್ಲಿ ಸಕ್ಸಸ್ ಸಿಗ್ತಾ ಇದೆ, ಡೈಬೋ ಕಾಪ್ ಅಲ್ಲಿ ಸಕ್ಸಸ್ ಸಿಗ್ತಾ ಇದೆ. ನೋಡಿ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಡೈಬೋ ಕಾಪ್ ಅಲ್ಲಿ ನೇರಳೆ ಹಣ್ಣಿದೆ, ನಿಮ್ಗೆ ಗೊತ್ತಿರ್ಬೋದು. ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ, ನೇರಳೆ ಹಣ್ಣನ್ನ ಈಗ ತಿಂತಾ ಇಲ್ಲ ಎಷ್ಟೋ ವರ್ಷ ಜನ, ಯಾಕಂದ್ರೆ ಕಾಸ್ಟ್ಲಿ ಅಂತ ಹೇಳಿ. ಕೆಲವ್ರು ನೇರಳೆ ಹಣ್ಣು ತಂದ್ರೆ ಏನ್ ಮಾಡ್ತಾರೆ, ಬೀಜನ ಬಿಸಾಕ್ಬಿಡ್ತೀರ. ನೇರಳೆ ಹಣ್ಣು ಬೀಜನ ಬಿಸಾಕ್ತಾರ, ನೇರಳೆ ಹಣ್ಣ ತಿಂತೀರ. ಆಕ್ಚುಲಿ ನಿಮ್ಗೆ ಅದ್ರ ನಂತರ ಅದರಿಂದ ಸಿಗದ್ ನಿಮ್ಗೇನು ಬೆನಿಫಿಟ್ ಗೊತ್ತಿಲ್ಲ. ನೇರಳೆ ಹಣ್ಣು ಬೀಜನ ಪುಡಿ ಮಾಡಿ ಅದನ್ನ ಒಣಗಿಸಿ ಅದನ್ನ ಮಸ್ತ್ರೊಳಗೆ ಹಾಕೊಂಡು ಕುಡಿದ್ರೆ ನಿಮ್ಮ ಕಿಡ್ನಿ ಸ್ಟೋನ್ ಹೋಗುತ್ತೆ 1 ಪಾರ್ಟ್. ಇನ್ನೊಂದು ಡೈಬೋ ಕಾಪಿಗೆ ಅಂದ್ರೆ ನಿಮ್ಮ ಶುಗರ್ ಲೆವೆಲ್ ಅನ್ನ ಕಮ್ಮಿ ಮಾಡುತ್ತೆ. ಈ ತರದ ಬೆನಿಫಿಟ್ ಗಳು ಇದಾವೆ ಸ್ನೇಹಿತರೆ. ಈ ತರ ಆಯುರ್ವೇದಕ್ಕಿಂತ ನಮ್ಮ ಪ್ರಾಡಕ್ಟ್ ಇಂದ ನಮಗೆ ಏನು ರಿಸಲ್ಟ್ ಸಿಗ್ತಾ ಇದೆ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಕೇಳ್ತಾರೆ, ನಿಮ್ಗೆ ಪ್ರಾಡಕ್ಟ್ ನಾಲೆಡ್ಜ್ ಅನ್ನ ಕೇಳ್ತಾರೆ, ಇದ್ರಲ್ಲಿ ಅಂತದ್ದೇನ್ ಜಾದು ಇದೆ, ಅದೆಂಗ್ ಆಗ್ಬಿಡುತ್ತೆ, ಇದೆಂಗ್ ಆಗ್ಬಿಡುತ್ತೆ ಅಂತ ಹೇಳಿ. ಅವಾಗ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ವಿಚಾರನ ನಾವು ಅಲ್ಲಿ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಜನಗಳಿಗೆ ಮೈಂಡ್ ಸೆಟ್ ಆಗುತ್ತೆ. ಇಮ್ಯುನಿಟಿ ಕಾಪ್ ಯಾಕೆ ಸ್ಟ್ರಾಂಗ್, ಡೈಬೋ ಕಾಪ್ ಯಾಕೆ ಸ್ಟ್ರಾಂಗು, ಬೆರಿ ಕಾಪ್ ಯಾಕೆ ಸ್ಟ್ರಾಂಗು, ಅಥವಾ ಬೂಮ್ ಕಾಪ್ ಯಾಕೆ ಸ್ಟ್ರಾಂಗು, ಅದ್ರಲ್ಲಿ ಹಾಕಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನು, ಈ ವಿಚಾರವಾಗಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳದ್ದು ನಿಮಗೆ ಸಿಗುತ್ತೆ. ಒಂದು ಡೆಪ್ತ್ ಲೆವೆಲ್ ಅಲ್ಲಿ ಪ್ರಾಡಕ್ಟ್ ನಾಲೆಡ್ಜ್ ಸಿಗುತ್ತೆ ಸ್ನೇಹಿತರೆ, 1 ಪಾರ್ಟ್. ಸೆಕೆಂಡ್ 1 ಪಾರ್ಟ್ ಹೆಲ್ತ್. ಹೆಲ್ತ್ ಅನ್ನ ಯಾಕೆ ಕಾಪಾಡ್ಕೋಬೇಕು, ಏನಕ್ಕೋಸ್ಕರ ಕಾಪಾಡ್ಕೋಬೇಕು. ಇಲ್ಲೇನ್ BOP ಕೊಡ್ತಾ ಇದಾರಲ್ಲ ಆ ತರ ಹೆಲ್ತ್ ಇರಲ್ಲ ಸ್ನೇಹಿತರೆ. ನಿಮ್ಗೆ ಇಲ್ಲಿ 70% ಇದು ಅದು ಎಲ್ಲ, ಅದನ್ನ ಡೆಪ್ತ್ ಲೆವೆಲ್ ಅಲ್ಲಿ ಸ್ವಲ್ಪ ಕೊಡ್ಲಿಕ್ಕೆ ಅದ್ರ ಪ್ರಯೋಜನಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ಈಗ ವೆಲ್ತ್ ಸ್ಪೀಕರ್ ನಮ್ಮೊಟ್ಟಿಗೆ ಇವತ್ತು
ನಮ್ಮ ಪ್ರಿಯಾ ಕದಮ್ ಅವ್ರು ಇದ್ದಾರೆ, ಅದ್ರೊಟ್ಟಿಗೆ ನಮ್ಮ ನಳಿನಿ ಇದ್ದಾರೆ, ಕೇಶವ ಮೂರ್ತಿ ಇದ್ದಾರೆ. ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅವ್ರಿಗೆ ಪ್ರಿಪೇರ್ ಮಾಡ್ತಾ ಇದ್ವಿ. ಅವ್ರಿಗೆ ಟಾಪಿಕ್ ಗಳನ್ನ ಕೊಟ್ಟಿ, ಇನ್ನುಳಿದಂತ ಲೆಜೆಂಡ್ಸ್ 3 ದಿನ MC ಕಾರ್ಯಕ್ರಮಗಳು ತಗೋತಾ ಇದ್ದಾರೆ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಕಾರ್ಯಕ್ರಮ. ಕ್ವಶನ್ ಅಂಡ್ ಆನ್ಸರ್ ಚಾಟಿಂಗ್ ಗಳಿರುತ್ತೆ. ನಿಮ್ಮ ಹತ್ರನೇ ನಾವು ಬರ್ತೀವಿ. ನಿಮಗೆ ಬೇಕಾದಂತ ಕ್ವಶನ್ ಡೈರೆಕ್ಟ್ ಆಗಿ ನಮ್ಮ ಹತ್ರ ಕೇಳ್ಬೋದು. ಅದಕ್ಕೆ ಡೈರೆಕ್ಟ್ ಆಗಿ ನಾವು ಆನ್ಸರ್ ಕೊಡ್ತೀವಿ. ನೀವು ಪಬ್ಲಿಕ್ ಅಲ್ಲಿ ಹೋಗ್ತೀರಾ, ಪಬ್ಲಿಕ್ ಅಲ್ಲಿ ಏನೇನೋ ಕ್ವಶನ್ ಬರುತ್ತೆ. ಅದೇಗೆ ಅಂದಾಗ ಇದೇನಂತ ಹೇಳಿದ್ರೆ, ನಾವು ಎಷ್ಟೇ ಲೇಟ್ ಆದ್ರೂ ನಾವು ಅಲ್ಲೇ ಹಾಲ್ಟಿಂಗ್ ಆಗಿರೋದ್ರಿಂದ ನಮ್ಗೆ 1 ಗಂಟೆ ಲೇಟ್ ಆದ್ರೂ ಪ್ರೋಗ್ರಾಮ್ ನಮಗೆ ಟೆನ್ಷನ್ ಇರಲ್ಲ. ಕೇಳಿ, ಊಟನೂ ಟೈಮಿಗೆ ಸರಿಯಾಗಿ ಸಿಗತ್ತೆ, ನಮಗೆ ಕಾಫಿ ಟೀನೂ ಟೈಮಿಗೆ ಸರಿಯಾಗಿ ಸಿಗತ್ತೆ. ಮಲ್ಕೊಳ್ಳಕ್ಕೆ ಒಳ್ಳೆ ದಪ್ಪ ಹಾಸಿಗೆ ಇದೆ, ತುಂಬಾ ಚೆನ್ನಾಗಿದೆ ಅದು ಹಾಸಿಗೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಹಾಸಿಗೆ. ಒಳ್ಳೆ ವಾತಾವರಣಗಳಿದೆ. ಬಂದ್ರು ಖುಷಿ ಆಗ್ತಾರೆ. ಯಾಕಂದ್ರೆ ಕೆಲವ್ರು ಮನೇಲಿ ಮಲಗಿ ಅದು ಬೆನ್ನೋ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಅದು ಸೈಜ್ಗಳ ಮೇಲೆ ಮಲಗ್ದಂಗ ಆಗಿರುತ್ತೆ ಕೆಲವೊಂದು ಹಾಸಿಗೆಗಳು, ಕರೆಕ್ಟ್ ಅಲ್ಲ? ಅಲ್ಲಿ ಸ್ವಲ್ಪ ದಪ್ಪ ಹಾಸಿಗೆ ಕೊಟ್ಟಿದ್ದಾರೆ. ಕೆಲವ್ರು ಹೇಳ್ತಾರೆ, ನಮ್ದೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ಮೇಲೆ, ಸರ್ ಅದೇನೋ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಮನೆಗೆ ಹೋದ್ಮೇಲೆ ಬ್ಯಾಕ್ ಪೇನ್ ಬಂದ್ಬಿಡ್ತು, ಮೈಕೈ ನೋವು ಬಂತು ಅಂತ. ಯಾಕಂದ್ರೆ ಹಾಸಿಗೆ ಬದಲಾವಣೆ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ಇದೇ ತರ ಹಾಸಿಗೆ ಮಲ್ಗೆ ಕರೆಕ್ಟ್ ಆಗುತ್ತೆ ಅಂತ ನಾವ್ ಹೇಳ್ತೀವಿ. ಸೊ ಒಂದು ಪ್ರಾಡಕ್ಟ್ ಆದ್ಮೇಲೆ ಇನ್ನೊಂದು ಹೆಲ್ತ್. ಅಂದ್ರೆ ನೀರನ್ನ ಯಾವಾಗ ಕುಡಿಬೇಕು, ಯಾಕೆ ಕುಡಿಬೇಕು, ಏನು ಕುಡಿಬೇಕು, ಈ ತರ ವಿಚಾರಗಳು ತುಂಬಾ ಬರುತ್ತೆ. ಅದೊಂದೇ ಟಾಪಿಕ್ ಅಂತಲ್ಲ, ತುಂಬಾ ವಿಚಾರಗಳು ಬರುತ್ತೆ. ಹೆಲ್ತ್ ಅನ್ನ ಏನಕ್ಕೋಸ್ಕರ ಕಾಪಾಡ್ಕೋಬೇಕು, ಈ ವಿಚಾರವಾಗೂ ಡೆಪ್ತ್ ನಾಲೆಡ್ಜ್ ಅನ್ನ ಅವತ್ತು ಕೊಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಆಯುರ್ವೇದ ವಿಚಾರದಲ್ಲಿ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪ್ರಾಡಕ್ಟ್ ಕಾಂಬಿನೇಷನ್ಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇಂದ ಆದ ತಕ್ಷಣನೇ ನಾವು ಪ್ರಾಡಕ್ಟ್ ಕಾಂಬಿನೇಷನ್, ಯಾವ ಪ್ರಾಡಕ್ಟ್ ಅನ್ನ ಯಾವ್ದಕ್ಕೆ ಕೊಡಬೇಕು, ಪ್ರಾಡಕ್ಟ್ ಕಾಂಬಿನೇಷನ್ ಯಾವ ಪ್ರಾಡಕ್ಟ್ ಅನ್ನ ಯಾವ್ದಕ್ಕೆ ಕೊಟ್ರೆ ಹೆಲ್ಪ್ಫುಲ್ ಆಗತ್ತೆ ಅಂತೇಳಿ ಅದನ್ನ ನಿಮ್ಮ ಹತ್ರನೇ ನಾವು ಬರೆಸ್ತೀವಿ. ಅಥವಾ ನಿಮ್ಮ ಹತ್ರನೇ ನಾವು ಕ್ವಶನ್ ಕೇಳ್ತೀವಿ. ಡೈಬಕಾಪ್ ಶುಗರ್ ಇರ್ತಕ್ಕಂಥವ್ರಿಗೆ ಕಾಂಬಿನೇಷನ್ ಯಾವ್ದು ಕೊಡ್ತಾ ಇದ್ದೀರಾ, ಮಕ್ಕಳಾಗ್ದಿದ್ದವ್ರಿಗೆ ಯಾವ್ದು ಕಾಂಬಿನೇಷನ್ ಅನ್ನ ಕೊಡ್ತಾ ಇದ್ದೀರಾ, ಅಥವಾ ನರ್ವ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಯಾವ್ದು ಕೊಡ್ತಾ ಇದ್ದೀರಾ. ಈ ತರ ನಿಮ್ಮ ಹತ್ರನೇ ನಾವು ಬರ್ತೀವಿ. ನಾವೇನ್ ಮಾಸ್ಟರ್ ಅಲ್ಲ, ಟೀಚರ್ಸ್ ಅಲ್ಲ, ಅಥವಾ ನೀವೇನ್ ಸ್ಟೂಡೆಂಟ್ಸ್ ಅಲ್ಲ. ನಾವು ಕಾಮನ್ ಆಗಿ ಚರ್ಚೆ ಮಾಡೋದು. ಯಾಕಂದ್ರೆ ನಿಮ್ಮನ್ನ ಅಲ್ಲಿ ಹೋಗ್ಬೇಕಾದ್ರೆ ನಿಮ್ಗೊಂದು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ರಾಕೆಟ್ ರೆಡಿ ಮಾಡಿ ಕಳಿಸ್ತಾರೆ ನೋಡಿ, ಮೇಲ್ ಆಕಾಶಕ್ಕೆ ಹೋಗ್ಬೇಕಾದ್ರೆ ನಿಮ್ಮನ್ನ ರೆಡಿ ಮಾಡಿ ನಾವು ಕಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಅಂದ್ರೆ ಪಬ್ಲಿಕ್ ಇಂದ ಬರ್ತಕ್ಕಂಥದ್ದು ಏನ್ ಕಾಂಬಿನೇಷನ್, ಎಷ್ಟೋ ಜನಕ್ಕೆ ಕಾಂಬಿನೇಷನ್ ಗೊತ್ತಿಲ್ಲ. ಸುಮ್ನೆ ಬೇಕಾಬಿಟ್ಟಿ ಪ್ರಾಡಕ್ಟ್ ನ ಯಾವ್ದಾವ್ದೋ ಕೊಟ್ಟು SP ಆಗ್ಬೇಕು, 100 SP ಆಗ್ಬೇಕಲ್ಲ, ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕಿದ್ದು ಹೇಳೋದು ಕೊಟ್ಟಿ ಬರ್ತಕ್ಕಂಥ ಕೆಲಸಗಳನ್ನ ಎಷ್ಟೋ ಜನ ಮಾಡ್ತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ಮೇಜರ್ ಪ್ರಾಡಕ್ಟ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ, ಯಾವ ಪ್ರಾಡಕ್ಟ್ ಯಾವ್ದಕ್ಕಾಗತ್ತೆ, ಡಯಾಲಿಸಿಸ್ಗೆ ಯಾವ್ದಾಗತ್ತೆ, ಹಾರ್ಟಿಗೆ ಯಾವ್ದಾಗತ್ತೆ, ಅಥವಾ ಪೈಲ್ಸ್ಗೆ ಯಾವ್ದು ಕೊಡ್ಬೇಕಾಗತ್ತೆ, ಶುಗರ್ಗೆ ಯಾವ್ದು ಕೊಡ್ಬೇಕಾಗತ್ತೆ. ಈ ತರ ಡೆಪ್ತ್ ಲೆವೆಲ್ ಅಲ್ಲಿ ನಿಮ್ಗೆ ಪ್ರಾಡಕ್ಟ್ ಕಾಂಬಿನೇಷನ್ ಕೊಡ್ತಕ್ಕಂಥ ವಿಚಾರಗಳನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಎಲ್ಲಿ ನೀವು ಇಷ್ಟು ವಿಚಾರಗಳನ್ನ ನೀವು ಮನಗಂಡ್ಕೋತೀರ ಸ್ನೇಹಿತರೆ, ಅಲ್ಲಿ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀರಾ. ಅಂದ್ರೆ ಪ್ರಾಡಕ್ಟ್ ನಾಲೆಜ್ ವೆರಿ ಇಂಪಾರ್ಟೆಂಟ್. ಆಯುರ್ವೇದದಲ್ಲಿ ಇದೀವಿ, ಮತ್ತೆ ಅದ್ರೊಟ್ಟಿಗೆ ಹೆಲ್ತ್ ಇನ ನಾಲೆಡ್ಜ್ ವೆರಿ ಇಂಪಾರ್ಟೆಂಟ್. ಇವೆರಡು ಇಂಪಾರ್ಟೆಂಟ್. ಮತ್ತೆ ಪ್ರಾಡಕ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಗಿಂತ ಜಾಸ್ತಿ ಪ್ರಾಡಕ್ಟೇ ಮಾತಾಡುತ್ತೆ ರಿಸಲ್ಟ್ ಅಲ್ಲಿ. ಪಬ್ಲಿಕ್ ಹತ್ರ ಹೋಗುತ್ತೆ, ಪಬ್ಲಿಕ್ ಅಲ್ಲಿ ರಿಸಲ್ಟ್ ಸಿಕ್ಕತ್ತೆ. ಅವ್ರು 4 ಜನಕ್ಕೆ ಹೇಳಕ್ ಬರಲ್ಲ. ಯಾಕೆ ಹೇಳಕ್ ಬರಲ್ಲ? ಅವೆಲ್ಲ ಒಂಚೂರು ವಿತ್ ಸ್ಟೋರಿ ಮುಖಾಂತರ, ಕೆಲವೊಂದು ವಿಡಿಯೋ ಕಾಪಿಗಳ ಮುಖಾಂತರ, ಕೆಲವೊಂದು ಆಕ್ಟಿವಿಟೀಸ್ ಮುಖಾಂತರ ನಾವು ನಿಮಗೆ ಕ್ಲಾರಿಟಿನ ಕೊಡ್ತೀವಿ. ನೀವೇನೋ ಅನ್ಕೊಂಡಿರ್ಬೋದು, ಏನಪ್ಪಾ 7,000 ಕೊಡ್ಬೇಕಾ, 6,000 ಕೊಡ್ಬೇಕಾ, ಹಾಗೆ ನೋಡಿ. ಯಾರ್ಯಾರು 7,000 ಕೊಟ್ಟಿದ್ರು ಸ್ನೇಹಿತರೆ, ಇವತ್ತು ತುಂಬಾ ಜನಕ್ಕೆ ಬ್ಯಾಂಗ್ಳೂರಲ್ಲಿ ಪ್ರಾಡಕ್ಟ್ ಕೊಟ್ಟಾಯ್ತು. ನಾನ್ ಬೆರಿಕಾಪ್ ಸ್ಟಾಕ್ ಹೇಳಿದೆ, ಬೆರಿಕಾಪ್ ಸಿಗಲ್ಲ ಸ್ನೇಹಿತರೆ. ಬೆರಿಕಾಪ್ ಕ್ಲಿಯರ್ ಆಗೋಯ್ತು. ಇನ್ನೇನಿದ್ರು ಒಬೆಕಾಪ್ ಅಂಡ್ ಲಿವೋಕಾಪ್ ಮಾತ್ರ ಕಾಂಬಿನೇಷನ್ ಅಲ್ಲಿ ಸಿಗ್ತಕ್ಕಂಥದ್ದು. ಬೆರಿಕಾಪ್ ಸ್ಟಾಕ್ ಸೋಲ್ಡ್ ಔಟ್ ಆಯ್ತು. ನನ್ನ ಹತ್ರ 40 ಪೀಸ್ ಇತ್ತು, 40 ಪೀಸ್ ಖಾಲಿ. ಯಾರ್ಯಾರಾಗಿದ್ರು ಅವ್ರಿಗೆಲ್ಲ ಕೊಟ್ಟು, ಕೆಲವರು ಟ್ವಿಂಕಲ್ ಅವರು ಅಡ್ವಾನ್ಸ್ ಆಗಿ ತಗೊಂಡ್ಬಿಟ್ರು. ಇಷ್ಟು ಜನ ಬರ್ತಾ ಇದೀವಿ ಪ್ರಾಡಕ್ಟ್ ಎಲ್ಲ, ಅವ್ರು ಜಾಣ್ರು ಸ್ವಲ್ಪ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ಒಂದೇನ್ ಹೇಳಿ, ನಮ್ಮ ಪ್ರಾಡಕ್ಟಿನ ವಿಶೇಷತೆ ಏನು, ಅದರಿಂದ ಏನ್ ಪ್ರಯೋಜನ ಆಗತ್ತೆ, ಇದೆಲ್ಲ ಸಂಪೂರ್ಣ ಟಾಪಿಕ್ ಗಳು ನಿಮಗೆ ಅಲ್ಲಿ ಸಿಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಜೊತೆ ಸಾರ್ ನಾನು ಈಗಿನ 100 SP ಆಗಿದ್ದೀನಿ ಸಾರ್, ನಾನು ಒಬ್ಬರೇ ಬರೋದ ಸಾರ್, ಯಾರನ್ನಾರು ಕರ್ಕೊಂಡ್ ಬರ್ಬೋದು, 100 ಅಲ್ಲ 1000% ಕರ್ಕೊಂಡ್. ಆ ಎನ್ವೈರನ್ಮೆಂಟ್ ನೋಡಿ ಅವ್ರು ನಿಮ್ಮೊಟ್ಟಿಗೆ ಜಾಯಿನ್ ಆಗ. 100 SP ಆಗಿದೆ ಕರ್ಕೊಂಬನಿ, ನೋ ಇಶ್ಯೂಸ್. ಆ ಎನ್ವೈರನ್ಮೆಂಟ್ ಸುತ್ತಮುತ್ತ ಎಲ್ಲ ಅಚೀವರ್ಸೇ ಇರ್ತಾರೆ. ಬರೀ ವಿಚಾರಗಳು ಯಾವ್ದು ನಡೀತಾ ಇರೋದು ಗೊತ್ತಾ? ಸಕ್ಸಸ್ ಬಗ್ಗೆನೇ ವಿಚಾರ ನಡೀತಾ ಇರತ್ತಲ್ಲಿ. ನೆಗೆಟಿವ್ಗೆ ಅವಕಾಶಗಳೇ ಇರೋದಿಲ್ಲ. ಮತ್ತೊಂದು ದಿನ ಮನೇಲಿ ಅಡಿಗೆ ಅನ್ನ ಮಾಡಿ ಬಡ್ಸ್ ಸುಸ್ತಾಗಿರ್ತಾರ. ನೀವೆಲ್ಲ ರಾಜ ರಾಣಿ ತರ ಆರಾಮಾಗಿ ಮನೆಗ್ ಬಂದು ಎದ್ದ ತಕ್ಷಣ ಕಾಫಿ ಟೀ, ಕರೆಕ್ಟ್ ಟೈಮಿಗೆ ಟಿಫನ್, ಇಡ್ಲಿ ತಿಂತೀರಾ, ದೋಸೆ ತಿಂತೀರಾ, ಏನ್ ತಿಂತೀರಾ, ಕರೆಕ್ಟ್ ಹೌದು ಅಲ್ವಾ? ಒಂದ್ 4-5 ವೆರೈಟೀಸ್ ಇರುತ್ತೆ, ನಾನ್ ವೆಜ್ ಇರುತ್ತೆ, ಕರೆಕ್ಟ್ ಅಲ್ಲ?
ಸೂಪ್ ಇರುತ್ತೆ, ಟೈಮಿಗೆ ಸರಿಯಾಗಿ ಕಾಫಿ ಟೀ ಕೊಡ್ತಾರೆ. ದಿನ ಮಾಡಿ ಮಾಡಿ ಎಷ್ಟೋ ಜನ ಬೇಸತ್ತೋಗ್ಯಾರ ಹೆಣ್ಮಕ್ಳು. ಅಯ್ಯೋ ಯಾರಿಗ್ ಬೇಕು. ಮೊನ್ನೆ ಒಂದ್ ರೀಲ್ಸ್ ನೋಡ್ದೆ ನಾನು. ಮಗುಗೆ ಸ್ಕೂಲಿಗೆ ಬ್ಯಾಗ್ ಹಾಕಿ ಟಿಫಿನ್ ಕೆರೆ ಕೊಟ್ಟು ಹೊರಗ್ ಕಳಿಸ್ ತಕ್ಷಣನೇ ಡೋರ್ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾಳ ಅವಳು. ಹಬ್ಬ ಮಗ ಹೋದ ಇನ್ ಬರೋದ್ ಸಂಜೆ ಅಲ್ಲಪ್ಪ, ಬಿಂದಾಸಾಗಿ ಇದ್ಬಿಡೋಣ ಅಂತೇಳಿ. ಕರೆಕ್ಟ್ ಅಲ್ಲ? ಸೊ ಹಂಗೆ ಇಲ್ಲೂ ಅಷ್ಟೇ, ನಿಮ್ಗೆ ಟೈಮಿಗೆ ಸರಿಯಾಗಿ ಒಂದು 4 ದಿನ ನಾವು ಒಳ್ಳೆ ಭಟ್ರು ಇರ್ತಾರೆ, ಟೈಮಿಗೆ ಸರಿಯಾಗಿ ಊಟ. ನೀವ್ ಹೋಗ್ಬೇಕಾದ್ರೆ ಸ್ವಲ್ಪ ಪರ್ಸನಾಲಿಟಿ ಆಗೋಗ್ಬಿಡ್ತೀರ, ಗುಂಡ್ಗುಂಡಗ್ ಆಗೋಗ್ಬಿಡ್ತೀರ. ಅದಕ್ಕೆ ನಾನ್ ಸರಸ್ವತಿ ಅವ್ರು ಮೊದ್ಲೇ ಡುಮ್ಗಿದಾರೆ, ಇನ್ನೂ ಡುಮ್ಗ್ ಆಗ್ಬಿಟ್ರಿ ಏನಪ್ಪಾ ಮಾಡೋದು ಅಂತ ನಾ ಯೋಚನೆ ಮಾಡ್ತಿದ್ದೆ. ಕರೆಕ್ಟ್ ಅಲ್ಲ? ಈಗ್ಲೇ ಸ್ಮಾರ್ಟ್ ಆಗ್ಬಿಟ್ರೆ. ಆಮೇಲೆ ನಮ್ ದೀಪು ಅವ್ರು ಇರ್ಬೋದು, ಎಲ್ಲಾರು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಹೇಳಿ, ನಮ್ಮ ಪ್ರಾಡಕ್ಟಿನ ಉಪಯೋಗಗಳೇನು, ಅದರ ವಿಶೇಷತೆ ಏನು, ವೆರಿ ವೆರಿ ಇಂಪಾರ್ಟೆಂಟ್. ಅವತ್ತು ನಾವು ಕ್ಲಿಯರೆನ್ಸ್ ಕೊಡ್ತಾ ಇದೀವಿ ಒಂದು. ಮತ್ತೆ ಅವತ್ತು ನಿಮ್ಮ ಫೀಲ್ಡ್ ಅಲ್ಲಿ ಆದಂತ ಸ್ವಂತ ಅನುಭವವನ್ನ ಹೇಳಲಿಕ್ಕೆ ಅವಕಾಶಗಳನ್ನ ನಾವು ಮಾಡ್ಕೊಡ್ತೀವಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಲಿಕ್ಕೆ, ಸರ್ ನಾನು ಫೀಲ್ಡಿಗೆ ಹೋದಾಗ ಈ ತರ ಕ್ವಶನ್ ಬಂತು ಸರ್, ನಾನು ಈ ತರ ಆನ್ಸರ್ ಕೊಟ್ಟೆ, ಇದಕ್ಕೆ ವಿಭಿನ್ನವಾಗಿ ಏನಾರು ಆನ್ಸರ್ ಕೊಡ್ಬೋದಿತ್ತೋ ಏನು ಅಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಲೆವೆಲ್ ಅಲ್ಲಿ ನಿಮಗೆ ಆನ್ಸರ್ ಈ ತರ ಕೊಡ್ಬೋದು ಅಂತ ಹೇಳಿ ನಾವು ರೆಡಿ ಮಾಡ್ಕೊಡ್ತೀವಿ. ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್, ನೀವು ಆ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದು ಪ್ಲಸ್ ಏನ್ ಗೊತ್ತಾ, ಪರ್ಸನ್ ಯಾರೇ ಇರ್ಬೋದು, ಎಂತ ಪವರ್ಫುಲ್ ಕ್ವಶನ್ ಕೇಳಿದ್ರು ಕಾನ್ಫಿಡೆನ್ಸ್ ಅಲ್ಲಿ ನೀವು ಆನ್ಸರ್ ಕೊಡ್ತೀರಾ. ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಆನ್ಸರ್ ಕೊಡ್ತೀರಾ ಅಂತ ಹೇಳಿದ್ರೆ, ಯಾವ ಲೆವೆಲ್ ಆನ್ಸರ್ ಅಂದ್ರೆ, ಕ್ಲೋಸಿಂಗ್ ಯಾಕೆ ಬರಲ್ಲ ಹೇಳಿ, ನಮ್ಮಲ್ಲಿ ಫ್ಲೂಯೆನ್ಸಿ ಇಲ್ಲ, ಮಾತಾಡ ಫ್ಲೂಯೆನ್ಸಿ ಇಲ್ಲ. ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾರು ಕ್ವಶನ್ ಕೇಳಿದಾಗ ನಮ್ಮಲ್ಲಿ ಒಂದು ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಖರ್ಚು ಬಿಟ್ಕೊಂಡು ಹಿಂಗ್ ಒರೆಸ್ಕೊತಾ ಇರ್ತಾರೆ, ಗಾಬರಿ ಆಗ್ತಾರೆ. ಎದುರುಗಡೆಯವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ಇದ್ಯಾಕೋ ಟಪ್ಪ ಬಂದಾಯ್ತಿದು, ಇನ್ನೊಂದ್ 4 ಕ್ವಶನ್ ಕೇಳ್ಬಿಡೋಣ, ಇನ್ನೊಂಚೂರು ಬೇವ್ರು ಇಳಿಸೋಣ ಅಂತ. ಯಾವಾಗ ನಾವು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತೀವಿ ಅಂದ್ರೆ, ನಮ್ಗೆ ವಿಚಾರಧಾರೆಗಳು ನಮ್ಮ ಮೈಂಡ್ ಸೆಟ್ ಇದ್ದಾಗ ಎಲ್ಲವೂ ಕಲೀಲಿಕ್ಕಾಗಲ್ಲ ಒಂದೇ ಸರಿ, ಆದ್ರೆ ಸ್ವಲ್ಪನಾದ್ರೂ ಕಲಿಬಹುದಲ್ಲ. ಕರೆಕ್ಟ್? ಹೌದು ಅಲ್ವೋ? ಸೊ ಹಾಗಾಗಿ ಗ್ರಾಹಕರು ಏನ್ ಕಸ್ಟಮರ್ ನಿಮ್ಗೆ ಪ್ರಶ್ನೆ ಕೇಳ್ತಾರಲ್ಲ, ಕಾನ್ಫಿಡೆನ್ಸ್ ಅಲ್ಲಿ ನೋಡಿ, ಪ್ಲಾನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಎಫೆಕ್ಟಿವ್ ಆಗಿ ಯಾರು ಕೊಡ್ತಾರೆ ಅಲ್ಲೇ 100 SP ಬರುತ್ತೆ. ಟಾಪಿಕ್ ನಾನು ಹೇಳದ್ ಕೇಳಿ. ಪ್ಲಾನ್ ಎಲ್ಲರೂ ಕೊಡ್ತಾರೆ, ಹೆಲ್ತ್ ಪ್ಲಾನ್ ಕೊಡ್ತಾರೆ, ಪ್ರೊಡಕ್ಟ್ ಪ್ಲಾನ್ ಕೊಡ್ತಾರೆ, ಮಾತ್ ಬರುತ್ತೆ ಅಂತೆಲ್ಲ ಮಾತಾಡ್ತಾರೆ. ಮಾತ್ ಬರುತ್ತೆ ಅಂತ ಮಾತಾಡೋದು ಇಂಪಾರ್ಟೆಂಟ್ ಅಲ್ಲ, ಎಫೆಕ್ಟಿವ್ ಆಗಿ ಯಾರು ಮಾತಾಡ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಪಂಚ್ ಹೆಂಗಿರ್ಬೇಕು? ಪಂಚ್ ಅಂದ್ರೆ ಒಬ್ಬ ವ್ಯಕ್ತಿ ಪೇಷಂಟ್ ಹತ್ರ ಮಾತಾಡಿದ್ರೆ ಎಸ್ ಈ ಪ್ರಾಡಕ್ಟ್ ನಾನು ತಗೋಬೇಕು ಅನ್ನಂಗಿರ್ಬೇಕು. ಒಬ್ಬ ವ್ಯಕ್ತಿ ಇನ್ಕಮ್ ಗೆ ಏನಾದ್ರು ಪ್ಲಾನ್ ಇತ್ತು ಅಂದ್ರೆ, ಎಸ್ ಈ ಪ್ಲಾನ್ ಒಟ್ಟಿಗೆ ಬಂದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಮೈಂಡ್ ಸೆಟ್ ಆಗ್ಬೇಕು. ಯಾವನಾರು ವ್ಯಕ್ತಿ ಬೆಳಿಬೇಕು, ನನ್ಗೆ ಯಾರು ಸಪೋರ್ಟರ್ಸ್ ಇಲ್ಲ ಅಂದ್ರೆ, ನೀವು ಮಾತಾಡೋ ವಾಕ್ ಚಾತುರ್ಯ ಇದೆಯಲ್ಲ, ಕಾನ್ಫಿಡೆನ್ಸ್ ಲೆವೆಲ್, ಏನ್ ಕಾನ್ಫಿಡೆನ್ಸ್ ಇದೆಯಪ್ಪ ಈ ಮೇಡಮ್ ಹತ್ರ, ಈ ಸರ್ ಹತ್ರ, ಇವ್ರೊಟ್ಟಿಗೆ ಹೋದ್ರೆ ನಾನು 100% ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನಿಮಗೆ? ಆ ವಾತಾವರಣಗಳು, ವಿ ಸ್ಟಾರ್ ಅಂದ್ರೇನು, ವೈ ವಿ ಸ್ಟಾರ್ ಕಂಪನಿ ಎಷ್ಟು ಅವಾರ್ಡ್ ಗಳನ್ನ ತಗೊಂಡಿದೆ, ಕಂಪನಿಯ ಪ್ರೊಫೈಲ್ ನಿಮ್ ಮುಂದೆ ಇಡ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ನಾವ್ ಇಡ್ತೀವಿ. ಎಲ್ಲಿವರೆಗೂ ತಯಾರು ಮಾಡಿ ಕಳಿಸ್ತೀವಿ ಅಂತ ಹೇಳಿದ್ರೆ, ನೀವು ಮೋಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಮೊದಲ ಹೆಜ್ಜೆ ಕಾರ್ಯಕ್ರಮಕ್ಕೆ ಬಂದು ಕರೆಕ್ಟ್ ಆಗಿ ಕಮಿಟ್ ಆಗಿ ನೀವು ಕೆಲಸ ಮಾಡಿದ್ರೆ ವಿತಿನ್ 3 months ಕೋರ್ ಲೀಡರ್ ಆಗ್ತಿರುತ್ತೆ. ವಿತಿನ್ 3 months. ಒಂದ್ ಎಕ್ಸಾಂಪಲ್ ನೋಡಿ, ನಮ್ ಸರ್ಸೋ ಅವರು ಜಸ್ಟ್ ಒಬ್ಬ ವ್ಯಕ್ತಿಯಾಗಿ ಬಂದ್ರಷ್ಟೇ. ಬರ್ಬೇಕಾದ್ರೆ ಸೌಂದರ್ಯ ತರ ಬಂದ್ರು, ಹೋಗ್ಬೇಕಾದ್ರೆ ನಾಗವಲ್ಲಿ ಆಗಿ ಹೋದ್ರು ಅಷ್ಟೇ. ಅವ್ರು ಬೇರೆ ಏನಿಲ್ಲ, ಬರ್ತಾ ಸೌಂದರ್ಯ ತರ ಬಂದ್ರು. ಕರೆಕ್ಟ್ ಅಲ್ಲ? ಅಲ್ಲೇನ್ ಮಾಡಿದ್ರು, ರಮೇಶ್ ನಾನೇನಾರ ಮಾಡದ್ನ? ನಾನೇನು ಮಾಡಿಲ್ಲ. ಇಲ್ಲ ನಾನೇನೋ ಮಾಡಿದೆ, ಏನು ಮಾಡಿಲ್ಲ, ಇನ್ನೂ ರೆಡಿ ಮಾಡಿದೆ ಅಷ್ಟೇ. ಕರೆಕ್ಟ್ ಹೌದಲ್ಲ? ಮಂಚ ಎತ್ತಿದ್ದಾಗ ನಾಗವಲ್ಲಿ ಕೇಳ್ತಾಳಲ್ಲ, ನಾನೇನೋ ಮಾಡಿದೆ, ಏನು ಮಾಡಿಲ್ಲಮ್ಮ, ನೀನ್ ಆರಾಮಾಗಿ ಇದ್ದೆ. ಇಲ್ಲ ನಾನೇನೋ ಹೇಳಿದೆ ಅಂದ್ರೆ ಇನ್ನೂ ರೆಡಿ ಮಾಡಿದೆ ಅಷ್ಟೇ. ಕರೆಕ್ಟ್ ಅಲ್ಲ? ಸಿಂಪಲ್. ಅಂದ್ರೆ ಒಬ್ಬ ವ್ಯಕ್ತಿ ಕನ್ವರ್ಷನ್ ಆಗಿ 200 IDs ಕೊಟ್ಟಿ, ಇನ್ನೊಂದು ಮೊದಲ ಹೆಜ್ಜೆಗೆ ಬರೋ ಟೈಮಿಗೆ 5ನೇ ರ್ಯಾಂಕ್ ಕಂಪ್ಲೀಟ್ ಆಗಿ 6ನೇ ರ್ಯಾಂಕ್ ಅಲ್ಲಿ ಕೂತಿದಾರೆ. ಅದು ಫ್ಯಾಕ್ಟ್. ಅದು ಕಮಿಟ್ ಆಗಿ ವರ್ಕ್ ಮಾಡಿದ್ರು. ಪ್ಲಸ್ ಇಲ್ಲಿ ಏಜ್ ಬಾಂಡಿಂಗ್ ಬರಲ್ಲ, ಅಥವಾ ಜನಗಳ ಅವರು ಇವರು ಅಂತ ಬರಲ್ಲ, ಏಜ್ ಆಗಿದೆ ಅಂತ ಬರಲ್ಲ. ಇವತ್ತೊಂದು ನನ್ನ ಮಾತು ಹೇಳಿದೆ, ಸಂತೋಷ್ ಪಾಟೀಲ್ಗೆ ಲೆಫ್ಟ್ ಇರೋದು 76 ವರ್ಷದ ಹುಡುಗ, ರೈಟ್ ಅಲ್ಲಿ ಇರೋದು 62 ವರ್ಷದ ಹುಡುಗಿ. ಅವೆರಡು ಇಟ್ಕೊಂಡು 4 ಕೋಟಿ ದುಡ್ಡು ಮಾಡಿದ್ದಾರೆ ಅಂದ್ರೆ ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡ್ಬೇಕಾಗಿದ್ದೆ ಅಲ್ವಾ? ಸಾರ್ ಅವ್ರ ಕೈಲೆಲ್ಲ ಆಗತ್ತೆ ಸರ್, ನಮ್ಮ ಆಂಟಿಗೆ ಆಲ್ರೆಡಿ 50 ವರ್ಷ ಆಯ್ತು, ಅಯ್ಯೋ ನಮ್ಮ ಅಜ್ಜಿ 60 ವರ್ಷ, ಕೆಲವರು 50 ವರ್ಷಕ್ಕೂ ಅಜ್ಜಿ ಆಗಿರ್ತಾರೆ, ಏನ್ ಮಾಡಕ್ಕಾಗಲ್ಲ, 45 ವರ್ಷಕ್ಕೂ ಅಜ್ಜಿ ಆಗಿರ್ತಾರೆ. ಆದ್ರೆ ನಾವ್ ಯಾವುದೇ ಕಾರಣಕ್ಕೂ ವ್ಯಕ್ತಿನ ನೋಡಿ ನಾವು ಅಳಿಯಕ್ ಹೋಗ್ಬಾರ್ದು. ವ್ಯಕ್ತಿಗಳನ್ನ ನೋಡಿ ಯಾವತ್ತೂ ಯಾರಿಗೂನು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರೀ ಜಡ್ಜ್ ಮಾಡಬಾರ್ದು. ಫಸ್ಟ್ ಕ್ವಾಲಿಟಿ ತರಬೇಕಾಗಲ್ಲ, ಕ್ವಾಂಟಿಟಿನೇ ತರಬೇಕು. ಕ್ವಾಂಟಿಟಿ ಬಂದ್ಮೇಲೆನೆ ಕ್ವಾಲಿಟಿ ಬರ್ತಕ್ಕಂಥದ್ದು. ಸ್ಕೂಲಲ್ಲಿ 60 ಮಕ್ಕಳು ಇದ್ರೇನೆ ಅದು ಫಸ್ಟ್ ರ್ಯಾಂಕ್ ಅಲ್ಲಿ ಯಾರು, ಸೆಕೆಂಡ್ ರ್ಯಾಂಕ್ ಅಲ್ಲಿ ಯಾರು, ಥರ್ಡ್ ರ್ಯಾಂಕ್ ಯಾರು, ಯಾರ್ಯಾರು ಬಂದ್ರು ಪೊಸಿಷನ್ ಅಂತ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಒಂದ್ ಪಾರ್ಟ್. ಇನ್ನೊಂದ್ ಏನಾಗುತ್ತೆ ಗೊತ್ತಾ ನಿಮ್ಗೆ, ಆ ಕಾರ್ಯಕ್ರಮಕ್ಕೆ ಬಂದ್ಮೇಲೆ 4ನೇದು ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಗೊತ್ತಾಗುತ್ತೆ. ಏನ್ ಹೇಳಿ? ಕಮ್ಯುನಿಕೇಶನ್ ಸ್ಕಿಲ್. ನಾವು ಯಾವ ತರ ಕಮ್ಯುನಿಕೇಶನ್ ಮಾಡ್ಬೇಕು,
ಯಾವ ತರ ಕಮ್ಯುನಿಕೇಶನ್ ಮಾಡಿದ್ರೆ ಉಳಿಯುತ್ತೆ ಟೀಮು. ಮಾತಾಡಿದ್ರೆ ಮಾತ್ರ ಟೀಮ್ ಬರಲ್ಲ ಸ್ನೇಹಿತರೆ. ಮಾನಿಟರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಮಾತಾಡೋರೆಲ್ಲ ಮಾತಾಡೋದಾಗ್ಬಿಟ್ಟಿದ್ರೆ ಈಗ ಕೋಟಿ ಗಟ್ಲೆ ಮಾಡ್ಬೋದಿತ್ತು ಮಾತಾಡೋರೆಲ್ಲ. ಯಾಕೆ ಮಾತಾಡೋ ತಕ್ಷಣ ಕೋಟಿ ಮಾಡಕ್ಕಾಗಲ್ಲ? ಕೆಲವ್ರು ಎಜುಕೇಶನ್ ಇದ್ರೆ ಕೋಟಿ ಮಾಡ್ಬೋದು ಅಂತಾರೆ. ಯಾಕೆ? ಡಿಗ್ರಿ ಓದೋರು ಇಲ್ವಾ? ಡಬಲ್ ಡಿಗ್ರಿ ಓದೋರು ಇಲ್ವಾ? ಯಾಕೆ ಅವ್ರು ಕೋಟಿ ಗಟ್ಲೆ ಮಾಡಕ್ಕಾಗಿಲ್ಲ? ಎಜುಕೇಶನ್ ಇದ್ದ ತಕ್ಷಣನೇ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಮಾತಾಡಕ್ ಬರುತ್ತೆ ಅಂದ ತಕ್ಷಣ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ. ಒಂದ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಅದ್ರದ್ದೇ ಆದ ಒಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ಪ್ರಕಾರ ಮಾಡಿದ್ರೆ ಮಾತ್ರ ಇನ್ಕಮ್ ಆಗುತ್ತೆ, ಇಲ್ಲಾಂದ್ರೆ ಇನ್ಕಮ್ ಆಗಲ್ಲ. ನಮ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಒಂದ್ ಸಿಸ್ಟಮ್ ಇದೆ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕಂತೇಳಿ. ನಿಮ್ ಎಜುಕೇಶನ್ಗೂ ಡೈರೆಕ್ಟ್ ಸೆಲ್ಲಿಂಗ್ ಎಜುಕೇಶನ್ಗೂ ತುಂಬಾ ಡಿಫರೆನ್ಸ್ ಇದೆ. ನೀವೆಲ್ಲ ಹ್ಯಾಪಿ ಪಡ್ಬೇಕಾಗಿದ್ದು ಏನ್ ಗೊತ್ತಾ? ನಿಮ್ ಒಟ್ಟಿಗೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಗಳು ಪ್ರೀ ಪ್ಲಾನ್ಡ್ ಮಾಡಿ ಪ್ರತಿಯೊಂದು ಟಾಪಿಕ್ ವೈಸ್ ಇಟ್ಕೊಂಡು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಸುಮ್ನೆ ಯಾವ್ದೋ PPT ಹಾಕೊಂಡು ಯಾವ್ದೇದೋ ಮಾತಾಡ್ಲಿಕ್ಕೆ ಆಗಲ್ಲ. ಈ ಸರಿ PPTಲೇ ಡಿಫ್ರೆಂಟ್ ಆಗಿ ಮಾಡಿ ನಾವೊಂದು ಪ್ಲಾನ್ ಮಾಡ್ತಾ ಇದೀವಿ. ಒಂದು, ನಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಸ್ನೇಹಿತರೆ. ಅದು ನೆಕ್ಸ್ಟ್ ಬಂತು ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಆದ್ಮೇಲೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಹೋಗೋದ್ರೊಳಗೆ ನೋಡಿ ಇಮ್ಯುನಿಟಿ ಕಾಪ್ ಏನಕ್ಕೆ ಉಪಯೋಗ ಆಗತ್ತೆ, ಅದರಿಂದ ಏನ್ ಬೆನಿಫಿಟ್ ಅಂತ 4 ಜನ ಕೇಳಿದಾಗ ಏನಾಗೋದು ಗೊತ್ತಾ? ಇಮ್ಯುನಿಟಿ ಕಾಪ್ ನಮ್ಗೆ ಒಂಥರ ಬಾಡಿಲಿ ಏನ್ ಸುಸ್ತು ಅದು ಇದು ಎಲ್ಲ ಇದೆ, ಒಂದು ಲಕ್ಷ್ಮಣ್ ರೇಖೆ ಇದ್ದಂಗೆ. ಮನೇಲೆಲ್ಲ ಲಕ್ಷ್ಮಣ್ ರೇಖೆ ಆಗ್ತಾ ನೋಡಿ ಗೊತ್ತಾ? ಶುಗರ್ ಬರ್ದಂಗೆ ಇವತ್ತು ಇಮ್ಯುನಿಟಿ ಕಾಪ್ ಇಂದ ತಡೆ ಹಿಡುತ್ತೆ, ಸುಸ್ತು ಕಮ್ಮಿ ಮಾಡುತ್ತೆ, ಬಾಡಿಲಿ ಇಮ್ಯುನಿಟಿ ಪವರ್ ನ ಇಂಪ್ರೂವ್ಮೆಂಟ್ ಮಾಡಿ ಫ್ಲೂಯೆಂಟ್ ಅಲ್ಲಿ ಮಾತಾಡ್ತಾರೆ. ಫ್ಲೂಯೆಂಟ್ ಅಲ್ಲಿ ಅದರಲ್ಲೂ ಒಂದು ಆಪ್ಷನ್ಸ್ ಕೊಟ್ಟಿದೀವಿ. ಬೆಸ್ಟ್ ಹೋಗ್ಬೇಕಾದ್ರೆ ಯಾರು ಪ್ಲಾನ್ ಹೇಳ್ತಾರೆ ಅವ್ರಿಗೆ ಅವಾರ್ಡ್ ಇದೆ. ಬೆಸ್ಟ್ ಪ್ರಾಡಕ್ಟ್ ನಾಲೆಡ್ಜ್ ಕೊಟ್ಟಿರ್ತೀವಿ. ಆ ಪ್ರಾಡಕ್ಟ್ ನಾಲೆಡ್ಜ್ ನಾವು ಕೇಳಿದ ತಕ್ಷಣ ಯಾರು ಪಟ 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 ನಾಲೆಡ್ಜ್ ಕೊಡ್ತಾರೆ ಅವ್ರಿಗೆ ಅವಾರ್ಡ್ ಇದೆ. ಅದೆಲ್ಲ ತುಂಬಾ ಕಾರ್ಯಕ್ರಮನೇ ಡಿಫ್ರೆಂಟ್ ಆಗಿದೆ. ಕಾರ್ಯಕ್ರಮನೇ ಬರ್ಬೇಕಾದ್ರೆ ಬೇಕಾದ್ರೆ ಕಲ್ತ್ಕೊಂಡ್ ಬಂದ್ಬಿಡಿ, ನೋ ಇಶ್ಯೂಸ್. ಕಲ್ತಷ್ಟು ಬೆನಿಫಿಟ್. ಬಂದ ಮೇಲೆ ಕಲ್ತ್ ಮಾತಾಡಿ, ನೋ ಇಶ್ಯೂಸ್. ಆದ್ರೆ ಹೋಗ್ಬೇಕಾದ್ರೆ ಬರೀ ಕೈಲಂತೂ ಕಳ್ಸಲ್ಲ. ನಿಮಗೆ ಕೋಟ್ಯಾಧಿಪತಿ ಲಕ್ಷಣಗಳನ್ನ ಕಲ್ಸಿ ಕಳಿಸ್ತೀವಿ. ಕೋಟ್ಯಾಧಿಪತಿ ಆಗ್ಬೇಕಂತ ಹೇಳಿದ್ರೆ ಕೋಟ್ಯಾಧಿಪತಿಗಳ ಕೌಶಲ್ಯಗಳು ನಮಗೆ ಬೇಕಾಗುತ್ತೆ ಸ್ನೇಹಿತರೆ, ಕರೆಕ್ಟ್ ಅಲ್ಲ? ಕೋಟ್ಯಾಧಿಪತಿ ಆಗ್ಬೇಕು ಅಂತ ಬರೋದು ಕೋಟಿ ವಿದ್ಯೆನೂ ಇಲ್ಲ ಅಂತ ಹೇಳಿದ್ರೆ ನಮಗೆ ಬೋಟಿನೂ ಸಿಗಲ್ಲ. ಬೋಟಿ ಎಲ್ಲ ಬೋಟಿನೂ ಸಿಗಲ್ಲ, ಕರೆಕ್ಟ್ ಹೌದಲ್ವ? ಬೋಟಿ ಅಂದ್ರೆ ಗೊತ್ತಲ್ಲ, ನಾವು ಮಕ್ಳಿದ್ದಾಗ ಇಲ್ಲೆಲ್ಲ ಹಾಕೊಂಡು ತಿಂತಿದ್ವಿ, ಬೆರಳಿಗೆ ಸಿಗಿಸ್ಕೊಂಡು ತಿಂತಾ ಇದ್ವು ನಾವಾಗೆಲ್ಲ ಸಣ್ಣ ಮಕ್ಳಿದ್ದಾಗ. ಅಂದ್ರೆ ಕೋಟಿ ವಿದ್ಯೆ ಇದ್ರೆ ಅಟ್ಲೀಸ್ಟ್ ಕೋಟಿ ಎಲ್ಲ ಬೇಡ ಲಕ್ಷನಾರು ಬರುತ್ತೆ. ನಮಗೆ ವಿದ್ಯೆನೇ ಇಲ್ಲ ಅಂದ್ರೆ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಪಾರ್ಟ್. ಇನ್ನೊಂದೇನಂತ ಹೇಳಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಮಾತಾಡೋದನ್ನ ಕಲಿತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾವು ಕಲಿಸ್ತೀವಿ. ಇವತ್ ನೋಡಿ ನಮ್ಮ RK ಫೌಂಡರ್ಸ್ ಗೆ ಕೊಡಿ ಗಂಟೆ ಬಿಡದೇ ಇಲ್ಲ, ಮಾತಾಡಕ್ ನಿಲ್ಲಿಸ್ಬಿಟ್ಟಿರ್ಬೇಕಾರೆ. ಯಾಕಂದ್ರೆ ಸ್ಪಷ್ಟವಾಗಿ ಮಾತಾಡ್ತಾ ಇರ್ತಾರ ಅವ್ರು, ಕರೆಕ್ಟ್ ಹೌದು ಅಲ್ವಾ? ಈಗ ನೋಡಿ ಪ್ರಿಯಾ ಕದಮ್ ಅವ್ರಿಗೆ, ನಳಿನಿಗೆ, ಕೇಶವಮೂರ್ತಿಗೆ, ನಮ್ಮ ಮಹಾಲಕ್ಷ್ಮಿ ಅವರಿಗೆ, ಇನ್ನು ಯಾರ್ಯಾರು ನಮ್ಮ ಲೆಜೆಂಡ್ಸ್ ಇದಾರೆ, ಧರಣಿ, ಹಾಸನಲ್ಲಿ ಇರ್ತಕ್ಕಂಥ ನಿಂಗೇಶ್ ಗೌಡ್ರು, ಈ ತರ ಏನೇನ್ ಪಂಕಜ್ ಎಲ್ಲ ಲೀಡರ್ಸ್ ಇದಾರಲ್ಲ, ಅವ್ರಿಗೇನು BOP ಬರ್ಬೇಕಾದ್ರೆ ನೀವು ಹೆಲ್ತ್ ಬಗ್ಗೆ ಪ್ರಾಡಕ್ಟ್ ಬನ್ನಿ, ಪ್ರಿಪೇರ್ ಆಗಿ ಬನ್ನಿ ಅಂತ ಹೇಳಲ್ಲ. ಅವ್ರು ರೆಡಿ ಆಗಿ ಹೋಗ್ಬಿಟ್ಟಿದಾರ. ನಿಮಗ್ ಮೈಕ್ ಕೊಟ್ರೆ ಸಾಕು, ಡಬ್ಬ 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 ಬಡ್ದಿ ಚಚ್ಚಿ ಬಿಸಾಕ್ತಾ ಇರ್ತಾರೆ, ಕರೆಕ್ಟ್ ಅಲ್ಲ? ಮನೇಲಿ ಬಟ್ಟೆ ಕುಕ್ತಾರ ನೋಡಿ, ಒಗಿಬೇಕಾದ್ರೆ ಹಳೆ ಕಾಲದಲ್ಲಿ ಕುಕ್ತಿದ್ರಲ್ಲ ಆ ತರ ಇಲ್ಲಿ ಕುಕ್ ಬಿಡ್ತಾರ ಪಟ 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 ಪಟ. ಅಂದ್ರೆ ಮಾತನ್ನ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದನ್ನ ಕಲಿತಾರೆ ಈ ಟ್ರೈನಿಂಗ್ ಇಂದ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಇವತ್ತು ಪರ್ಟಿಕ್ಯುಲರ್ ಗೆ ಟ್ರೈನಿಂಗ್ ಅಲ್ಲಿ ನೀವೇನ್ ಅನ್ಕೊಂಡ್ರಿ, ಟ್ರೈನಿಂಗ್ ಅಂತ ಹೇಳಿದ್ರೆ ಕುಯ್ತಾ ಕೊಡ್ತಾರೆ. ಕುಯ್ಯೋದಲ್ಲ. ಈಗ ನಾನು ಹೇಳೋ ಟಾಪಿಕ್ ಗಳು ನೋಡಿ ನೀವ್ ಹೇಳ್ತೀರಾ ಸರ್ ಇಷ್ಟು ಲೆವೆಲ್ಗೆ ನಾವು ರೆಡಿ ಆಗ್ತೀವ ಅಂತೇಳಿ. ಅಷ್ಟು ಲೆವೆಲ್ಗೆ ನಾವು ರೆಡಿ ಮಾಡ್ತಾ ಇದೀವಿ ಸ್ನೇಹಿತರೆ, ಒಂದ್ ಪಾರ್ಟ್. ಇನ್ನೊಂದು, ಎದುರುಗಡೆ ವ್ಯಕ್ತಿಗಳ ಮಾತನ್ನ ನಾವು ಯಾಕೆ ಆಲಿಸ್ಬೇಕು, ಅವ್ರಿಗೆ ರಿಟರ್ನ್ ಏನ್ ಆನ್ಸರ್ ಕೊಡ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತು ಎದುರುಗಡೆ ವ್ಯಕ್ತಿಗಳನ್ನ ಫಸ್ಟ್ ನಾವು ರಿಸೀವ್ ಮಾಡ್ಬೇಕು, ಅವ್ರ ಸ್ಟೋರಿಗಳನ್ನ ನಾವು ರಿಸೀವ್ ಮಾಡ್ಬೇಕು. ಲಾಸ್ಟಿಗೆ ಅವರೇ ಹೇಳ್ತಾರೆ, ಅಯ್ಯೋ ಸರ್ ಇಷ್ಟೋ ತನಕ ನಂದೇ ಹೇಳ್ಬಿಟ್ನಲ್ಲ ಸರ್, ನಿಮ್ದೇನ್ ಹೇಳಿ ಸಾರ್ ಅಂತಾರೆ. ಯಾವಾಗ ಅವ್ರ ವಿಚಾರಗಳನ್ನ ನಾವು ಕೇಳಿದಾಗ ನಮ್ ವಿಚಾರ ಅವ್ರು ಕೇಳ್ತಾರೆ. ಅವ್ರದನ್ನ ಕೇಳ್ಸೋದನ್ನ ಬಿಟ್ಟು ನಮ್ ವಿಚಾರನೇ ನಾವ್ ಹೇಳ್ತಾ ಹೋಗ್ಬಿಟ್ರೆ ಅವ್ರ ಏನ್ ಮಾಡ್ತಾರೆ ಹೇಳಿ? ಕೇಳ್ತಾರ ಅವರು? ಅಯ್ಯೋ ನನ್ ಮಗ ಬಂದ್ ಇವ್ನು ನನಗ್ ಕುಯ್ಯಕ್ ಬಂದ, ನನ್ ವಿಚಾರನ ಕೇಳಕ್ ರೆಡಿ ಇಲ್ಲ ಅಂತಾರೆ. ಯಾವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಲ್ಲ, ನಿಮ್ಮ ಜೀವನದಲ್ಲೇ ಆಗ್ಲಿ ಯಾರ ಕಷ್ಟನೋ ಸಮಸ್ಯೆ ಏನಾರು ಇತ್ತು ಅಂದ್ರೆ ಒಂದ್ 10 ನಿಮಿಷ ಅವಕಾಶ ಕೊಡಿ ಅವ್ರಿಗೆ ಮಾತಾಡಕ್ಕೆ. ಒಂದು ಲೋಟದಲ್ಲಿ ಫುಲ್ ನೀರಿದೆ ಸ್ನೇಹಿತರೆ, ಗ್ಲಾಸ್ ಅಲ್ಲಿ, ಅದ್ರ ಮೇಲೆ ನೀರ್ ಹಾಕಕ್ ಆಗಲ್ಲ, ಎಲ್ಲ ಸೋರೋಗುತ್ತೆ ಸ್ನೇಹಿತರೆ. ಅದೇ ಗ್ಲಾಸಿನ ನೀರ್ ಖಾಲಿ ಆಗ್ಬಿಟ್ರೆ ಮತ್ತೆ ನಾವು ನೀರ್ ಹಾಕಿದ್ರೆ ಆ ಗ್ಲಾಸ್ ಅಲ್ಲಿ ತುಂಬುತ್ತೆ. ಹಂಗೆ ನಮ್ಮ ಮನಸ್ಥಿತಿಲಿ ಎಷ್ಟೋ ಜನ ವ್ಯಕ್ತಿಗಳು ಕೆಲವು ಮನೆಗೆ ಹೋದಾಗ ಅವ್ರ ಸಮಸ್ಯೆನೋ ಏನೋ ಒಂದು ಪ್ರಾಬ್ಲಮ್ ಹೇಳ್ಕೊತಾ ಇರ್ತಾರೆ. ಇರ್ಲಿ ಮೇಡಮ್ ಅದೆಲ್ಲ ಇದು ಹಿಂಗೆ ಇದೆಲ್ಲ ಹಂಗಲ್ಲ. ಫಸ್ಟ್ ಅದು ರಿಸೀವ್ ಮಾಡೋದನ್ನ ಕಲಿಬೇಕು. ಈ ಕಾರ್ಯಕ್ರಮದಲ್ಲಿ ಬಂದಾಗ ಏನ್ ಗೊತ್ತಾ, ಎದುರುಗಡೆ ಇರ್ತಕ್ಕಂಥ ಆಪೋಸಿಟ್ ಪರ್ಸನ್ ನ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು, ಏನ್ ಹೇಳಿ, ಆ ವ್ಯಕ್ತಿನ ಹೆಂಗೆ ಅಟ್ರಾಕ್ಟ್ ಮಾಡ್ಬೇಕು, ಆ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ವಿಷಯವನ್ನ ನಾವ್ ಏನ್ ಹೇಳ್ಬೇಕು, ಆ ವಿಚಾರಗಳೆಲ್ಲ ನಿಮಗೆ ಅಲ್ಲಿ ಮೈಂಡ್ ಸೆಟ್ ಆಗುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಎಷ್ಟೊಂದು ವಿಚಾರಗಳು ಟ್ರೈನಿಂಗ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಟ್ರೈನಿಂಗ್ ಅಂದ್ರೆ ಏನೋ ಕಾಮನ್ ಆಗಿ ಅನ್ಕೊಂಡಿದ್ದಾರೆ. ಈಗ ನೋಡಿ ನಾನು ಒಂದೊಂದೇ ಡೀಟೇಲ್ಸ್ ನಿಮ್ ಮುಂದೆ ಬಿಚ್ಚಿಡ್ತಾ ಇದೀನಿ. ಟ್ರೈನಿಂಗ್ ನ ಮಹತ್ವಗಳೇನು, ಟ್ರೈನಿಂಗ್ ಅಂದ್ರೆ ಏನಂತೇಳಿ. ಒಂದು,
ಅಲ್ಲಿ ಇನ್ನೊಂದು ನಿಮಗೆ ಪ್ಲಸ್ ಏನ್ ಗೊತ್ತಾ, ಪ್ರೆಸೆಂಟೇಶನ್ ಕೊಡೋದು ಹೇಗೆ ಅನ್ನೋದು ಒಂದು ಮೈಂಡ್ ಸೆಟ್ ಆಗ್ಬಿಡ್ತೀನಿ. ಎಫೆಕ್ಟಿವ್ ಪ್ರೆಸೆಂಟೇಶನ್ ಹೆಂಗ್ ಕೊಡ್ಬೇಕು, ಸುಮ್ನೆ ಉಂಡ ಬಸ್ವ ತಿಂದ ಬಸ್ವ ಅಂತ ಹೇಳಿ ಗಂಟೆ ಮಾತಾಡದಲ್ಲ. ಮಿನಿಮಮ್ 20 ಮಿನಿಟ್ಸ್ 15 ನಿಮಿಷದಲ್ಲಿ ಪ್ಲಾನ್ ಪ್ರೆಸೆಂಟೇಶನ್ ಖತಮ್ ಮುಗಿಸ್ಬಿಡ್ಬೇಕು. ಗಂಟೆ ಹೇಳೋದಲ್ಲ. ಆ 15-20 ನಿಮಿಷದಲ್ಲಿ ಯಾವ ತರ ಪಂಚಿಂಗ್ ಅಲ್ಲಿ ಎಫೆಕ್ಟಿವ್ ಆಗಿ ಪ್ಲಾನ್ ಹೇಳ್ಬೇಕು. ನೀವ್ ಯಾವಾಗ ಎಫೆಕ್ಟಿವ್ ಆಗಿ ಪ್ಲಾನ್ ಹೇಳ್ತಾರೆ ಸ್ನೇಹಿತರೆ, ದುಡ್ಡು ಆಟೋಮೆಟಿಕ್ಲಿ ತೆಗಿತಾರೆ. ಜನಕ್ಕೆ ಏನ್ ಗೊತ್ತಾಗ್ಬೇಕು ಅಂತ ಸ್ನೇಹಿತರೆ, ನೀವೇನ್ ಹೋಗಿರ್ತೀರಲ್ಲ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ, ಇವ್ರ ಒಟ್ಟಿಗೆ ಹೋದ್ರೆ ಗೆಲ್ತೀನಾ, ಅವ್ರಿಗೆ ಬೇಕಾಗಿರೋದು ಕಾನ್ಫಿಡೆನ್ಸ್ ಅದೇ, ನಾನ್ ಇವ್ರ ಒಟ್ಟಿಗೆ ಹೋದ್ರೆ ಗೆಲ್ತೀನೋ ಇಲ್ವೋ ಅನ್ನೋದು ಒಂದು ಭಯ ಇರುತ್ತೆ ಸ್ನೇಹಿತರೆ. ಆದ್ರೆ ನೀವ್ ಇಲ್ಲಿ ಬಂದಾಗ ಏನಾಗುತ್ತೆ ಗೊತ್ತಾ, ಭಯ ಎಲ್ಲ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಡ್ರೆಸ್ ಸೆನ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಒಂದು ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ. ಸೊ ನೀವೇನು 6,000 ಅನ್ನೋದಿದೆಯಲ್ಲ ಸ್ನೇಹಿತರೆ, ನೀವೇ ಹೇಳ್ತೀರಾ ಹೋಗ್ಬೇಕಾದ್ರೆ, ಸರ್ ಇದು 60,000ಕ್ಕೂ ಮೀರಿರ್ತಕ್ಕಂಥ ಟ್ರೈನಿಂಗು ಸರ್ ಅಂತ ನೀವ್ ಹೇಳ್ತೀರಾ. ಯಾಕಂದ್ರೆ ಇದು ವಿ ಸ್ಟಾರ್ಗೆ ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲೂ ಕೆಲವೊಂದು ಪರ್ಸನಲಿ ಬದಲಾವಣೆ ಆಗ್ತಕ್ಕಂಥ ವಿಚಾರಗಳು ಅವತ್ತಲ್ಲಿರುತ್ತೆ. ಕರೆಕ್ಟ್ ಅಲ್ಲ? ನಾವ್ ಯಾವ್ದೋ ಒಂದು ಹೋಟ್ಲಿಗೆ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಸ್ನೇಹಿತರೆ, ಅದನ್ನ ಬೇಕಾದ್ರೆ ವೆಬ್ಸೈಟು ವಿಡಿಯೋಗಳಿದೆ, ಹೋಗಿ ನೋಡಿ. ಒಂದು ದಿನ ಸ್ಟೇಯಿಂಗ್ ಸ್ನೇಹಿತರೆ ಹೋಟೆಲ್ದು 4,250 ರೂಪಾಯಿ ಒಂದು ದಿನದ ಸ್ಟೇಯಿಂಗು. 4,250 3 ದಿನ ಸ್ಟೇಯಿಂಗ್ ಅಂದ್ರೆ ಏನಾಗ್ಬೋದು ನೋಡಿ. ನಾವು ದಿನಕ್ಕೆ 3 ಹೊತ್ತಾಗಿ 3 ದಿನ ಅಂದ್ರೆ 9 ಟೈಮ್ ಅನ್ಲಿಮಿಟೆಡ್ ಫುಡ್ ವಿತ್ ಕಾಫಿ ಸ್ನಾಕ್ಸ್ ಗಳನ್ನ ಇನ್ ಟೈಮಿಗೆ ನಾವು ಕೊಡ್ತೀವಿ ಅಂದ್ರೆ, ನೀವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಲ್ಲ. ಆ ಲೆವೆಲ್ಗೆ ನಾವು ಕೊಡ್ತಾ ಇದೀವಿ ಸ್ನೇಹಿತರೆ. ಒಂದೇನ್ ಹೇಳಿ, ಎದುರುಗಡೆ ವ್ಯಕ್ತಿಗಳಿಗೆ ಯಾವ ತರ ಅಟ್ರಾಕ್ಟ್ ಮಾಡ್ಬೇಕು, ಯಾವ ತರ ಮಾತಾಡಬೇಕು, ಅದು ನೀವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದ್ ಪಾರ್ಟ್. ಅದಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು 6ನೇ ಪಾಯಿಂಟ್ ಅಲ್ಲಿ ನಿಮ್ಗೆ ಫಾಲೋ ಅಪ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋ ಸ್ಕಿಲ್ಸ್ ನಿಮ್ಗೆ ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಫಾಲೋ ಅಪ್ ಮಾಡೋದು ಹೇಗೆ? ಫಾಲೋ ಅಪ್ ಮಾಡೋದಂದ್ರೆ ಬರೀ ಫೋನ್ ಅಲ್ಲಿ ಮಾಡೋದಲ್ಲ. ಫಾಲೋ ನೀವೇನ್ ಅನ್ಕೊಂಡ್ಬಿಟ್ಟಿದ್ರ, ಅವ್ನ ಹಿಂದೆ ಬೀರೋದು ಫಾಲೋ ಅಪ್ ಅಂತ ಅನ್ಕೊಂಡ್ಬಿಟ್ಟಿದ್ರ, ಅದಲ್ಲ. ಫಾಲೋ ಅಪ್ ಅಲ್ಲಿ ವಿಭಿನ್ನವಾಗಿದೆ ಸ್ನೇಹಿತರೆ. ಎಷ್ಟು ದಿನದಲ್ಲಿ ಫಾಲೋ ಅಪ್ ಮಾಡಿದ್ರೆ ಅವರು ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ, ಎಷ್ಟು ಡಿಲೇ ಮಾಡಿದ್ರೆ ಎಷ್ಟು ನಮಗೆ ಮೈನಸ್ ಆಗುತ್ತೆ, ಅದೆಲ್ಲ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಫಾಲೋ ಸಿಸ್ಟಮ್ ಅಂದ್ರೆ ಏನು, ನಾವ್ ಯಾಕೆ ಫಾಲೋ ಅಪ್ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಸ್ನೇಹಿತರೆ. ಅದಾದ ನಂತರ ಇನ್ನೊಂದು ಏನ್ ಗೊತ್ತಾ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲರೂ ಒಂದೇ ಸರಿ ಹೇಳಿದ ತಕ್ಷಣ ಸೇರಲ್ಲ ಸ್ನೇಹಿತರೆ. ಅದೊಂದು ನಿಮ್ ಮೈಂಡ್ ಸೆಟ್ ಅಲ್ಲಿ ಇಟ್ಬಿಟ್ಟು, ನೀವು ಹೋದ ತಕ್ಷಣ ಎಲ್ಲ ಸೇರಲ್ಲ. ಫಸ್ಟ್ ಆಫ್ ಆಲ್ ನೀವು ಹೋಗ್ಬೇಕಾದ್ರೆ ಇವ್ರು ಸೇರ್ಲೇಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ದಯವಿಟ್ಟು ಹೋಗ್ಬೇಡಿ. ಅವ್ರ ಮನೆ ಪರಿಸ್ಥಿತಿ ಹೆಂಗಿರುತ್ತೋ ಗೊತ್ತಿಲ್ಲ, ಅವ್ರ ಮನಿ ಪರಿಸ್ಥಿತಿ ಹೆಂಗಿರುತ್ತೋ ನಮಗ್ ಗೊತ್ತಿರಲ್ಲ, ವಾತಾವರಣಗಳು, ಅವ್ರ ಮನೆ ಏನ್ ಆಕ್ಟಿವಿಟೀಸ್ ನಡೆದಿದೆ ಘಟನೆಗಳು ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ವೆರಿ ವೆರಿ ಇಂಪಾರ್ಟೆಂಟ್, ಯಾವ್ದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ನಾನು ಹೋದ ತಕ್ಷಣ ಅವ್ರು ಜಾಯಿನ್ ಆಗ್ಬೇಕಾದ್, ನಿಮ್ ಅಕ್ಕನೇ ಆಗ್ಲಿ, ನಿಮ್ ಭಾವನೆ ಆಗ್ಲಿ, ನಿಮ್ ಅಳಿಯನೇ ಆಗ್ಲಿ, ಯಾರೇ ಆಗ್ಲಿ. ಯಾರ ಜೋಬಲ್ಲಿ ಇದ್ದಕ್ಕಿದ್ದಂಗೆ ದುಡ್ಡಿರುತ್ತೆ ಇರಲ್ಲ, ಆಲ್ಟರ್ನೇಟ್ ಮಾಡ್ಕೋಬೇಕು. ಆಲ್ಟರ್ನೇಟ್ ಮಾಡಕ್ಕೆ ಕ್ರಿಯೇಟ್ ನಾವು ಮಾಡ್ತೀವಿ, ಅದ್ ಬೇರೆ ಪ್ರಶ್ನೆ. ಆದ್ರೆ ಆ ವ್ಯಕ್ತಿಗೆ ಸಡನ್ ಆಗಿ ನಾನು ಹೋದ ತಕ್ಷಣ ಜಾಯಿನ್ ಆಗ್ಲಿಲ್ಲ, ನಮ್ ಭಾವ ನಾನ್ ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ ಅಂತೇಳಿ ನೀವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡಿದಾಗ ಬೇರೆಯವ್ರು ನೆಗೆಟಿವ್ ಆಗಲ್ಲ, ನೀವೇ ನೆಗೆಟಿವ್ ಆಗ್ತೀರ. ನಾನು ಅನ್ಕೊಂಡಿದ್ ವ್ಯಕ್ತಿ ಆಗ್ಲಿಲ್ವಲ್ಲ ಅಂತೇಳಿ ನಿಮ್ಮ ಮನ್ಸಲ್ಲಿ ಕೊರಕ್ ಸ್ಟಾರ್ಟ್ ಆಗುತ್ತೆ. ಯಾವತ್ತೂ ಹೋಗ್ಬೇಕಾದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ಬೇಕು. ಅವ್ರು ಸಿಕ್ಕಿಲ್ಲ ಬಂದ್ರೆ ಬೆಸ್ಟ್, ಇಲ್ಲ ಅಂದ್ರೆ ನೆಕ್ಸ್ಟ್. ಬಂದ್ರೆ ಬೆಸ್ಟ್, ಓಕೆ ಡನ್. ಬಂದ್ರೆ ಬೆಸ್ಟ್, ಬರ್ಲಿಲ್ವಾ ನೋ ಪ್ರಾಬ್ಲಮ್, ನೆಕ್ಸ್ಟ್ ಅನ್ನೋ ಆಲೋಚನೆ ಯಾವಾಗ ಬರುತ್ತೆ ಅವಾಗ ಮಾತ್ರ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸ್ನೇಹಿತರೆ. ಒಂದು ಫಾಲೋ ಅಪ್ ಅಲ್ಲಿ ಅದು ನಿಮ್ಮ ಮೈಂಡ್ ಸೆಟ್ ಇರ್ಬೇಕು ಸ್ನೇಹಿತರೆ. ಯಾವಾಗ ಕಂಟಿನ್ಯೂಟಿ ಫಾಲೋ ಅಪ್ ಮಾಡ್ತೀರಾ ಸ್ನೇಹಿತರೆ, ನಿಮ್ಮ ಮೇಲೆ ವಿಶ್ವಾಸ ಬಿಲ್ಡ್ ಆಗತ್ತೆ. ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ ಸ್ನೇಹಿತರೆ, 1 ದಿನ 2 ದಿನ ಫಾಲೋ ಮಾಡ್ಬಿಡ್ತೀರಾ, ಬಿಟ್ಬಿಡ್ತೀರಾ. ಫಾಲೋ ಅಪ್ ಅಂದ್ರೆ ಏನು? ಫೋನ್ ಮಾಡದ ಫಾಲೋ ಅಪ್, ವಾಟ್ಸಪ್ ಅಲ್ಲಿ ಫಾಲೋ ಮಾಡ್ಬೋದು. ಅವ್ರ ಫೇಸ್ಬುಕ್ ಅಲ್ಲಿ ಇದಾರೆ ಅನ್ಕೊಳ್ಳಿ, ಅವ್ರು ಒಳ್ಳೊಳ್ಳೆ ಇಮೇಜ್ ಆಗ್ತಾ ಇರ್ತಾರೆ, ಅವ್ರಿಗೆ ಥಮ್ಸ್ ಅಪ್ ಕೊಡ್ತಕ್ಕಂಥದ್ದು ಇರ್ಬೋದು. ಅವ್ರ ಸ್ಟೇಟಸ್ ಅನ್ನ ನೋಡಿ ಅವ್ರು ಯಾವ್ದೋ ಒಳ್ಳೆ ಫೋಟೋ ಹಾಕಿರ್ತಾರೆ, ನೈಸ್ ಪಿಕ್ ಅಂತ ಹಾಕ್ತಕ್ಕಂಥದ್ದು. ಮತ್ತಮೇಲೆ ಯಾರು ಗಂಡ್ ಮಕ್ಳಿದ್ರೆ ಹೆಣ್ಮಕ್ಳಿಗೆ ಸೂಪರ್ ಆಗಿ ಕಾಣ್ತಾ ಇದಾರೆ ಅಂತ ಹಾಕಕ್ ಹೋಗ್ಬೇಡಿ. ಅವ್ರು ಯಾವ್ದೋ ಸಿಂಗಲ್ ಫೋಟೋ ಹಾಕಿದ್ರೆ ಅಲ್ಲ, ಅದು ತಪ್ಪಾಗತ್ತೆ. ನೀವ್ ಹೇಳಿದ್ರಲ್ಲ ಸರ್ ಅವತ್ತು ಫಾಲೋ ಅಪ್ ಮಾಡಿ ಅಂತ ಹೇಳಿ, ಅವ್ರು ಒಳ್ಳೆ ಫೋಟೋ ಹಾಕಿದ್ರು ಸರ್, ಅದಕ್ಕೆ ಸೂಪರ್ ಅಂತ ಹಾಕ್ಬಿಟ್ಟೆ ಅಂತ, ಅದನ್ನ ಅವ್ರ ಯಜಮಾನ್ರು ನೋಡುದು, ಅವ್ನ ಯಾರೇ ಸೂಪರ್ ಅಂತ ಹಾಕೋನೆ ಅಂತ ಅವ್ರು ಕೇಳೋದು. ಕರೆಕ್ಟ್ ಅಲ್ವಾ? ಆ ತರ ವಾತಾವರಣಗಳು ಬೇಡ. ನೈಸ್ ಪಿಕ್ ಅಂದ್ರೆ ಸೂಪರ್, ನೈಸ್ ಅಂತ ಹೇಳಿದ್ರೆ ಅದು ಸೂಪರ್ ಡೂಪರ್ ಅವೆಲ್ಲ ಅಂದ್ರೆ ಆಮೇಲೆ ಸೂಪರ್ ಡೂಪರ್ ಅವ್ರ ಮನೇಲಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ಲ? ಸ್ಟೇಟಸ್ ಅಲ್ಲಿ ಫಾಲೋ ಅಪ್ ಮಾಡಬಹುದು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಅಪ್ ಮಾಡಬಹುದು, ಫೇಸ್ಬುಕ್ ಅಲ್ಲಿ ಫಾಲೋ ಅಪ್ ಮಾಡಬಹುದು, ವಾಟ್ಸಪ್ ಅಲ್ಲಿ ಫಾಲೋ ಅಪ್ ಮಾಡಬಹುದು. ಒಂದು ಗುಡ್ ಮಾರ್ನಿಂಗ್ ಹಾಕೋದ್ರ ಮುಖಾಂತರ, ಹಾಯ್ ಅಂತ ಹಾಕೋದ್ರ ಮುಖಾಂತರ. ನಾನ್ ನೋಡಿ ಸುಮ್ನೆ ಎಲ್ಲಾರು ಕೂತಿರ್ತೇನೆ, ಯಾವ್ದಾದ್ರು ಟೈಮ್ ಮೀಟಿಂಗ್ ಅಲ್ಲಿ ಯಾರು ಮಾತಾಡ್ತೇನೆ, ನಾನು ಏನ್ ಮಾಡ್ತೀನಿ, ನನಗೆ ಟೈಮ್ ಸಿಕ್ಕಿದ್ರೆ ನಮ್ದು ವಾಟ್ಸಪ್ ಅಲ್ಲಿ ಕಾಫಿ ಮಗ್ ಬರುತ್ತೆ ಗೊತ್ತಾ, ಸಣ್ಣದು, ಅದನ್ನ ಹಾಕ್ತಾ ಇರ್ತೀನಿ. ತುಂಬಾ ಕ್ಲೋಸ್ ಇರೋರಿಗೆ ಸುಮ್ನೆ ಐಸ್ ಕ್ರೀಮ್ ಕಳಿಸ್ತಾ ಇರ್ತೀನಿ, ಸುಮ್ನೆ ಕ್ಲೋಸ್ ಇರೋರಿಗೆ ಮಾತ್ರ. ಅದೇನಾಗುತ್ತೆ, ಏನ್ ಅವರು ಒಂದು ಫೀಲ್ ಸ್ಟಾರ್ಟ್ ಆಗತ್ತೆ ಅಲ್ಲಿ, ಓ ಕಮ್ಯುನಿಕೇಶನ್ ಇದಾರೆ, ನಮಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ ಅಂತೇಳಿ. ಸೊ ಇದೆಲ್ಲ ಫಾಲೋ ಅಪ್ ಗಳು ಸ್ನೇಹಿತರೆ. ನಿಮ್ದು
ಫ್ಯಾಮಿಲಿ ಗ್ರೂಪ್ ಇದೆ, ಒಂದೇ ಸರಿ ಬರ 10-20 ವಿಡಿಯೋಗಳನ್ನೆಲ್ಲ ತುಂಬಿಡ್ಬೇಕು. ಯಾವ್ದೇಳಿ ಆರ್ಟ್ ಇನ್ ಪೇಷಂಟ್ದು, ಅಗ್ರಿಕಲ್ಚರ್ದು ಎಲ್ಲ ತುಂಬಿ ತುಳುಕ್ ಬಿಡ್ಬೇಕು ಒಂದೇ ದಿನ. ಹಂಗೆಲ್ಲಾರು ಮಾಡ್ಬಿಟ್ಟಿರ 2 ದಿನಕ್ಕೊಂದ್ಸರಿ, 1 ದಿನಕ್ಕೊಂದ್ಸರಿ. ಮೇನ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ವೆರಿ ವೆರಿ ಇಂಪಾರ್ಟೆಂಟ್, ಯಾವ್ದಾದ್ರು ಒಂದೊಂದು ವಿಡಿಯೋಗಳನ್ನ ಹಾಕ್ಬೇಕು ಸ್ನೇಹಿತರೆ. ಕೆಲವ್ರು ನೋಡಲ್ಲ, ಅಯ್ಯೋ ಯಾರು ನೋಡ್ತಾ ಇಲ್ಲ ಅನ್ಕೊಂಬೇಡಿ. ಆದ್ರೆ 10 ಜನ ನೋಡ್ತಾ ಇರ್ತಾರಲ್ಲ, 10 ಜನದಲ್ಲಿ ಯಾರು ಇಬ್ರು ತಗೊಂಡಿ ಅವ್ರಿಗೆ ಏನಾದ್ರು ರಿಸಲ್ಟ್ ಬಂದ್ರೆ ಅವ್ರು 100 ಜನಕ್ಕೆ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಅವರು 100 ಜನಕ್ಕೆ ಹೇಳ್ತಾರೆ. ಸೊ ಇದು ವೆರಿ 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 ಇಂಪಾರ್ಟೆಂಟ್. ಫಾಲೋ ಅಪ್ ಅಲ್ಲಿ ಏನ್ ಗೊತ್ತಾ, ನಿಮ್ಮ ರಿಲೇಟಿವ್, ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ ಇಂದ ಸಿಕ್ಕಿರ್ತಕ್ಕಂತ ರಿಸಲ್ಟ್ ವಿಡಿಯೋಗಳನ್ನ ಶೇರ್ ಮಾಡ್ತಕ್ಕಂಥದ್ದು, ಸ್ಟೇಟಸ್ ಅಲ್ಲಿ ರಿಸಲ್ಟ್ ವಿಡಿಯೋಗಳನ್ನ ಸ್ಟೇಟಸ್ ಹಾಕೊಳ್ತಕ್ಕಂಥದ್ದು. ನಿಮ್ಮ ಪರ್ಸನಲ್ ಫೋಟೋದಿಂದ ನಿಮ್ಗೆ ಏನ್ ಬೆನಿಫಿಟ್ ಸಿಗಲ್ಲ ಸ್ನೇಹಿತರೆ. ನಾನು ಒಂದ್ ಹೇಳ್ತೀನಿ ಕೇಳಿ, ನಿಮ್ ಪರ್ಸನಲ್ ಫೋಟೋ ಯಾವಾಗ ಬೆನಿಫಿಟ್ ಸಿಗೋದು ಗೊತ್ತಾ? ನಿನ್ನೆ ನಾನು ಅವಾರ್ಡ್ ತಗೊಂಡೆ ಪರ್ಸನಲ್ ಫೋಟೋ, ಅದು ನನಗೆ ಬೆನಿಫಿಟ್ ಸಿಕ್ತು. ಸಕ್ಸಸ್ ಸಿಕ್ಕಾಗ ನಿಮ್ಗೆ ಎಲ್ಲದಕ್ಕೂ ಸಿಗುತ್ತೆ. ಸಕ್ಸಸ್ ಇಲ್ದಾಗ ನಿಮ್ಮ ಫೋಟೋಗಳು ಅವ್ರಿಗೆ ಅಲರ್ಜಿ ಅನ್ಸುತ್ತೆ. ಏನ್ ಸೀಮೆಗಿಲದ ಫೋಟೋ ಹಾಕತಾರಪ್ಪ, ಏನ್ ಯಾರು ಇಲ್ಲದ ಇವ್ರು ವಯ್ಯಾರ್ಗಿತ್ಯಾರು. ಕರೆಕ್ಟ್ ಹೌದು ಅಲ್ವ, ಆಡು ಭಾಷೆಗಳದು. ಹಾಗಾಗಿ ಯಾವತ್ತು ಸ್ಟೇಟಸ್ ಅಲ್ಲಿ ಈಗ V-Star ಬಂದಿದ್ದೀರಾ ಅಂದ್ರೆ V-Star ಬಗ್ಗೆ ಪ್ರಮೋಷನ್ ಆಗ್ತಕ್ಕಂಥದ್ದನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸ್ಟೇಟಸ್, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ. ಎಷ್ಟೋ ಜನ ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಸ್ಟೇಟಸ್ ಅಲ್ಲಿ ಹಾಕೊಳ್ಳಲ್ಲ, ಮತ್ ಒಂದೇ ದಿನ ಹಾಕೋದಲ್ಲ, ಒಂದ್ 3-4 ಸಾಕು. ಒಂದ್ ಇಮೇಜ್ MD ಫೋಟೋನೋ ಇನ್ನೊಂದು ಒಂದೇ ದಿನ ಸಿಕ್ಬಿಟ್ಟಿದೆ ಅಂತ ಹೇಳಿ 100 ಫೋಟೋ ಹಾಕೋದಲ್ಲ, ಯಾರು ನೋಡಲ್ಲ. ದಿನಕ್ಕೆ 2 ಹಾಕಿ ಸಾಕು. ಆದ್ರೆ ಹಾಕ್ದಲೇ ಇರಬೇಡಿ, ಇಲ್ಲ ಒಂದಾದ್ರೂ ಹಾಕಿ, ಹಾಕ್ದಲೇ ಇರಬೇಡಿ. ಡೈಲಿ ಒಂದಾದ್ರೂ ಹಾಕಿ. ನಿಮ್ಗೆ ಸ್ಟೇಟಸ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿಮ್ ಮಕ್ಳಿಗೆ ಕೇಳಿ ಅವ್ರು ಹೇಳ್ಕೊಡ್ತಾರೆ. ತಪ್ಪು ತಿಳ್ಕೊಬೇಡಿ, ಇದು ಕೆಲವರಿಗೆ ಗೊತ್ತಿರಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ. ಏನ್ ವಾಟ್ಸ್ಆಪ್ ಬಂದಾಗ ನಮ್ಗೆ ಏನಾದ್ರು ಗೊತ್ತಿತ್ತಾ? ಫೇಸ್ಬುಕ್ ಓಪನ್ ಆದಾಗ ಫೇಸ್ಬುಕ್ ಅಂದ್ರೆ ನಮ್ಗೆ ಏನಾದ್ರು ಗೊತ್ತಿತ್ತಾ? ಇನ್ಸ್ಟಾಗ್ರಾಮ್ ಅಂದ್ರೆ ನಮ್ಗೆ ಏನಾದ್ರು ಗೊತ್ತಿತ್ತಾ? ಯೂಟ್ಯೂಬ್ ಚಾನಲ್ ಅಂದ್ರೆ ನಮ್ಗೇನು ನನ್ಗೇನು ಗೊತ್ತೇ ಇರ್ಲಿಲ್ಲ. ಈಗ ನಾನು ವಿಡಿಯೋಗಳನ್ನ ನಂದೇ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಏನೇನ್ ಬೇಕು ಅದಕ್ಕೆ ಹಾಕಿ ಎಲ್ಲ ಕಲ್ತಿದ್ದು ನಾನು ನನ್ನ ಮಕ್ಕಳಿಂದ ಕಲ್ತಿದ್ದೀನಿ. ಗೊತ್ತಿಲ್ಲದನ್ನ ನಾನು ತುಂಬಾ ಜನ, ನನ್ ಕೇಶವಮೂರ್ತಿ ಹತ್ರ ಕೆಲವು ಸರಿ ಲ್ಯಾಪ್ಟಾಪ್ ಇನ್ ಪ್ರಾಬ್ಲಮ್ ಆಯ್ತು ಏನಾರಂದ್ರೆ ಕೇಶವಮೂರ್ತಿ ಹತ್ರ ಕೇಳಿದೀನಿ, ನಳಿನಿ ಹತ್ರ ಕೇಳಿದೀನಿ, ಈ ತರ ಹೆಂಗಪ್ಪ ಇದು ಇಮೇಜ್ ಮಾಡೋದು. ನನಗೆ ಯಾರ ಹತ್ರ ಅಂದ್ರೆ ವಿದ್ಯೆ ಕಲಿಬೇಕು. ಪ್ರಿಯಾ ಕದಮ್ ಹತ್ರ ಕೇಳಿದೀನಿ, ಮೇಡಮ್ ಇದು ಹೆಂಗೆ ನೀವ್ ಇದ್ ಮಾಡ್ತೀರಲ್ಲ ಅಂತ. ಪಂಕಜ ಹತ್ರ ಕೇಳಿದೀನಿ, ಎಷ್ಟೋ ಕೇಳಿದೀನಿ ನಾನು. ನಮಗ್ ಗೊತ್ತಿರಲ್ಲ ವಿಚಾರಗಳು. ಈಗಿನ ಟೆಕ್ನಾಲಜಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಅಯ್ಯೋ ಯಾರ್ ರೂಬಿ ಡೂಬಿ ಎಲ್ಲ ವಿದ್ಯೆ ಇದ್ರೆ ಎಲ್ಲ ರೂಬಿ, ವಿದ್ಯೆ ಇಲ್ಲ ಅಂದ್ರೆ ಯಾರ್ ರೂಬಿನೂ ಇಲ್ಲ, ಯಾ ಗೂಬೇನೂ ಇಲ್ಲ. ಕರೆಕ್ಟ್ ಹೌದೋ ಅಲ್ವೋ? ಸೊ ಯಾರ ಹತ್ರ ಕಲಿಲ್ಬೇಕ್ರಿ. ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ಕಲಿಬೇಕು. ಈಗ ಒಬ್ರ ಹತ್ರ ಗೊತ್ತಿಲ್ದಲೆ ಏಳ್ಸ್ಕೊಳ್ಳೋದ್ ತಪ್ಪಲ್ಲ. ಗೊತ್ತಿಲ್ದಲೆ 100 ಜನದ ಹತ್ರ ಮರ್ಯಾದೆ ತೆಕ್ಕೊಳ್ಳೋದ್ಕಿಂತ ಒಬ್ರ ಹತ್ರ ಏಳ್ಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿರೋರ ಹತ್ರ. ಕೆಲವ್ರು ಏನ್ ಮಾಡ್ತಾರ ಗೊತ್ತಾ, ನಾಚಿಕೆ ಆಗತ್ತಪ್ಪ ಅವ್ರ ಹತ್ರ ಹೆಂಗ್ ಕೇಳದಪ್ಪ, ಇದು ಗೊತ್ತಿಲ್ವಾ ಅನ್ಬಿಟ್ರೆ ಒಬ್ರು ಹೇಳ್ತಾರೆ ಗೊತ್ತಿಲ್ವಾ ಇದು ಅಂತ ಹೇಳ್ಕೊಟ್ಬಿಡ್ತಾರೆ. 100 ಜನದ ಮುಂದೆ ಗೊತ್ತಿಲ್ಲ ಅಂತ ಯಾಕೆ ಮಾಡ್ಕೋತೀರಾ? ಎಷ್ಟೋ ಜನ ಫೇಸ್ಬುಕ್ ಓಪನ್ ಮಾಡಿಲ್ಲ. ಫೇಸ್ಬುಕ್ ಓಪನ್ ಮಾಡಿ, ಅದು ಸೋಷಿಯಲ್ ಮೀಡಿಯಾ. ಜನಗಳು ನಿಮ್ಗೆ ಎಲ್ ಸಿಕ್ಕದ್ ಗೊತ್ತಾ? ಎಲ್ಲೂ ಸಿಗಲ್ಲ, ನಿಮ್ಗೆಲ್ಲ ಮೊಬೈಲ್ ಅಲ್ಲಿ ಸಿಗ್ತಾರೆ. ಜನಗಳ ಮನೇಲಿ ಸಿಗಲ್ಲ ಈಗ ನಿಮಗೆ ಜಾಸ್ತಿ ನೋಡಿ, ಅವ್ರ ಮೊಬೈಲ್ ಅಲ್ಲಿ ಸಿಗ್ತಾರೆ. ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಾಗ 5 ನಿಮಿಷ ಬಸ್ ಲೇಟ್ ಆಯ್ತು ಅನ್ಕೊಳ್ಳಿ, ಅಷ್ಟ್ ಜಲ್ದಿ ರೀಲ್ಸ್ ನೋಡ್ತಾ ಇರ್ತಾರೆ, ಅಷ್ಟ್ ಜಲ್ದಿ ಫೇಸ್ಬುಕ್ ನೋಡ್ತಾ ಇರ್ತಾರೆ, ಅಷ್ಟ್ ಜಲ್ದಿ ವಾಟ್ಸ್ಆಪ್ ನೋಡ್ತಾ ಇರ್ತಾರೆ. 5 ನಿಮಿಷ ಸಿಕ್ಕಿದ್ರೆ ಸಾಕು ಜನಗಳಿಗೆ. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಇರ್ತಾರೆ, ಜನಗಳಲ್ಲಿ ಸಿಗ್ತಾ ಇರ್ತಾರೆ. ಅಲ್ಲಿ ನಿಮ್ಮ ಬಗ್ಗೆ ಪ್ರಮೋಷನ್ಸ್, ಅಲ್ಲಿ ನಿಮ್ ಬಗ್ಗೆ ಪ್ರಮೋಷನ್ಸ್, ಒಳ್ಳೊಳ್ಳೆ ಸಕ್ಸಸ್ ಥಾಟ್ ಗಳನ್ನ ಹಾಕ್ತಕ್ಕಂಥದ್ದು, ನಂಬಿಕೆಗೆ ಅರ್ಥ ಇಲ್ಲ ಏನೇನೋ ಹಾಕೊಳ್ತಕ್ಕಂಥದ್ದು, ಸೋಮವಾರ ಬಂದ್ರೆ ಆ ವಾರದ್ದು ಈ ವಾರದ್ದು ಏನೇನೋ, ಅದೆಲ್ಲ ಬಿಟ್ಬಿಡ್ರಿ, ಅದೆಲ್ಲ ಬಿಟ್ಬಿಡ್ರಿ. ಭಗವಂತನ ಹಾರ್ಟ್ ಅಲ್ಲಿ ಇಟ್ಕೊಳ್ಳಿ, ಸ್ಟೇಟಸ್ ಅಲ್ಲೆಲ್ಲ ಹಾಕೋದು. ಭಗವಂತನ ಹಾರ್ಟ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲೆಲ್ಲ ಸಿಕ್ಕುತ್ತವ ಎಲ್ಲ ದೇವ್ರದ್ದು ಹಾಕೊಳ್ಳೋದಲ್ಲ. ಅದು ದೇವ್ರಿಗೆ ದೇವ್ರದೇ ಆದ ಒಂದು ಬೆಲೆ ಇದೆ. ಕರೆಕ್ಟ್ ಅಲ್ವಾ? ಅದನ್ನ ನೀವು ಸ್ಟೇಟಸ್ ಹಾಕೊಂಡ ತಕ್ಷಣ ಭಗವಂತ ಎಲ್ಲ ಕೊಡಲ್ಲ ಸ್ನೇಹಿತರೆ. ಭಗವಂತ ಕೊಡೋದು ನಿಮ್ಮ ಶ್ರಮಕ್ಕೆ. ಭಗವಂತ ನನ್ನನ್ನ ಪ್ರಮೋಷನ್ ಮಾಡಬೇಡ, ಭಗವಂತನ ಯಾಕೆ ಪ್ರಮೋಷನ್ ಮಾಡ್ತೀರಾ? ಭಗವಂತ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ತಾನೆ. ದೇವ್ರನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವು ಮಾಡ್ಬೇಕಾಯ್ತು ನಮ್ ಬಿಸ್ನೆಸ್ ಪ್ರಮೋಷನ್, ಅದಕ್ಕೆ ಭಗವಂತ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ. ನಾವ್ ಅದನ್ನ ಬಿಟ್ಬಿಟ್ಟು ನಾವು ಭಗವಂತನ ಪ್ರಮೋಷನ್ ಮಾಡ್ತೀವಿ, ಇನ್ನೊಂದೊಂದು ಪ್ರಮೋಷನ್ ಮಾಡ್ತೀವಿ, ಇನ್ನೊಂದೊಂದು. ಅದರಿಂದ ಏನು ಸಿಗಲ್ಲ ಸ್ನೇಹಿತರೆ. ನಾನು ತುಂಬಾ ಜನದ ಸ್ಟೇಟಸ್ ನನ್ನ ನಂಬರ್ ಸೇವ್ ಇದೆ, ನಾನು ನೋಡ್ತೀನಿ. ಓ ಗಾಡ್, ದೇವ್ರೆ ಈ ಪುಣ್ಯಾತ್ಮರು ಯಾಕಾರಪ್ಪ ಈ ಜಗತ್ತಲ್ಲಿ ಇಟ್ಟಿದ್ಯಾ ಅಂತ ಅನ್ಕೊಂತೀವಿ. ಏನೇನೋ ಹಾಕೋತಾ ಇರ್ತಾರೆ. ಯಾಕೆ ಗೊತ್ತಾ? ಏನಕ್ಕೆ ಅಂದ್ರೆ ನಮ್ ಬಿಸ್ನೆಸ್ ಒಳಗ್ ಬಂದ್ಮೇಲೆ ಕೆಲವೊಂದು ಕರೆಕ್ಷನ್ ನಾವು ಮಾಡ್ತಾ ಇದೀವಿ ಸ್ನೇಹಿತರೆ. ಎಲ್ಲ ಏನ್ ಪ್ರತಿಭಾವಂತರಲ್ಲ, ಅಥವಾ ನಾನು ಪ್ರತಿಭಾವಂತ ಅಲ್ಲ. ನನಗೆ ನನ್ನ ಲೆವೆಲ್ ಅಲ್ಲಿ ನನ್ನ ಹತ್ರ ನಾಲೆಡ್ಜ್ ಇರೋದು ನಿಮ್ಮ ಶೇರ್ ಮಾಡ್ಕೋತೀನಿ. ನನ್ಗಿಂತ ಪಟ್ಟಿಂಗ್ರು ಇದಾರೆ, ಟ್ರೈನರು, ನನ್ಗಿಂತ ಚೆನ್ನಾಗಿ ಮಾತಾಡೋರು ಇದಾರೆ, ನನ್ಗಿಂತ ಫ್ಲೂಯೆನ್ಸಿ ಮಾತಾಡೋರು ಇದಾರೆ. ನಾನು ನನಗೆ ಆದಂತ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಾನ್ ಮಾಡ್ದಂತ ತಪ್ಪು ನೀವು ಮಾಡಬಾರ್ದು. ನನಗೆ ಸಕ್ಸಸ್ ಲೇಟ್ ಆಯ್ತು, ಯಾಕೆ ಆಯ್ತು ಅಂತ ನನಗೆ ಗೊತ್ತಾಯ್ತು.
ನಿಮಗೆ ಲೇಟ್ ಆಗ್ಬಾರ್ದು ಅನ್ನೋದಕ್ಕೆ ಎಜುಕೇಶನ್ ಬೇಕು ಅನ್ನೋದನ್ನ ನಾವು ನಿಮ್ ಮುಂದೆ ಇಡ್ತಾ ಇದೀವಿ. ಕೆಲವ್ರು ಏನ್ ಮಾಡ್ತಾರೆ, ಇದನ್ನ ತಪ್ಪಾಗಿ ಗ್ರಹಿಸ್ತಾರೆ. ಇದೇ ನಮ್ಗೆ ಹೇಳ್ಬೇಕಾ, ಇದ್ ಮಾಡ್ಬೇಕಾ? ಇಲ್ಲ ಸ್ನೇಹಿತರೆ, ಪ್ರತಿಯೊಂದು ಸಣ್ಣ ಮಗುವಿಂದನೂ ಕಲಿಯೋದಿದೆ, ಸಣ್ಣ ಮಗುವಿಂದನೂ ಕಲಿಯೋದಿದೆ. ಸೊ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಕನೆಕ್ಟಿಂಗ್ ಸಿಗುತ್ತೆ. ಇನ್ನೊಂದ್ ಹೇಳ್ತೀನಿ ಕೇಳಿ, ನಿಮ್ ನಂಬರು ಬೇರೆಯವ್ರ ಹತ್ರ ಸ್ಪ್ರೆಡ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ರಿಲೇಟಿವ್ಸ್ ಹತ್ರ ಎಲ್ಲರ ಹತ್ರ ಮ್ಯಾಕ್ಸಿಮಮ್ ಸೇವ್ ಇರುತ್ತೆ ನಿಮ್ ನಂಬರ್. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಸುಮ್ನೆ ಕೂತಾಗ ನಿಮ್ಮ ಸ್ಟೇಟಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಲ್ಲಿ ನೀವು ರಿಸಲ್ಟ್ ಸಿಕ್ಕಿರೋ ಇಮೇಜ್ಗಳು, ಪ್ರಾಡಕ್ಟ್, ಕಿಡ್ನಿಲಿ ಕಲ್ಲಿರೋದು ಸ್ಟೋನೋ ಕಾಪ್ ಅಂತ ಇದೆ, ಅಲ್ಲಿ ಯಾರೋ ಕಿಡ್ನಿ ಕಲ್ಲಿರೋನ್ ಇರ್ತಾನೆ, ಇದೇನ್ ಹಾಕೊಂಡ್ಬಿಟ್ಟಿದ್ದಲ್ಲ ಸ್ಟೋನ್ ಇಂದು, ನಮ್ಮ ಮಾವಂಗ್ ಬೇಕಿತ್ತು ಅದೇನು ಅಂತ ಕೇಳ್ತಾರೆ. ನೀವು ಹಾಕೊಂಡ್ರೆ ಕೇಳ್ತಾರೆ, ಹಾಕಿಲ್ಲ ಅಂದ್ರೆ ಹೆಂಗ್ ಕೇಳ್ತಾರೆ? ನಂಗೆ ಎಷ್ಟೋ ನಮ್ಮ ಫ್ಯಾಮಿಲಿಲಿ ನಂದು ಪ್ರಾಡಕ್ಟ್ ಮೂವ್ ಆಗುತ್ತೆ ಸ್ನೇಹಿತರೆ. DP ಪ್ರೈಸ್ ಅಲ್ಲಿ ಎಷ್ಟು ದುಡ್ಡು ಸಿಗೋದು ಗೊತ್ತಾ? MRP ಕೊಡ್ತಾಳೆ ನನ್ನ ವೈಫ್. ನನಗೆ ಎಷ್ಟು ದುಡ್ಡು ಸಿಗೋದು ಗೊತ್ತಾ? ಅವಳ ಖರ್ಚು ಮನೆಗೆ ಇಡ್ಕೊಂತಾಳೆ, ಆರಾಮಾಗಿ ಇಡ್ಕೊತಾಳೆ, ಟೆನ್ಷನ್ ಇಲ್ಲ. ಅವಳೆಲ್ಲ ಸ್ಟೇಟಸ್ ಅಲ್ಲೂ ನಮ್ ಪ್ರಾಡಕ್ಟ್ ಅದು ಇದು ಹಾಕ್ತಾ ಇರ್ತಾರೆ. ಇದೇನಕ್ಕೆ ಅಂತ ಕೇಳ್ತಾರೆ, ಕೊಡ್ತಾಳೆ ಅವಳು. ಇಂಥದಕ್ಕೆ ಅಂತ ಕೊಡ್ತಾಳೆ. ಸ್ಟೇಟಸ್ ಅಂತಕ್ಕಂಥದ್ದು ನಿಮ್ಮನ್ನ ಎಲ್ಲೋ ತಗೊಂಡೋಗುತ್ತೆ. ನೀವು ಅದನ್ನ ಏನ್ ಮಾಡ್ತಾ ಇದ್ದೀರ ಗೊತ್ತಾ? ಬ್ಯಾಡ್ದಿದ್ ಫೋಟೋಗಳನ್ನೆಲ್ಲ ಹಾಕೊಂಡು ಹಾಳು ಮಾಡ್ತಾ ಇದ್ದೀರ. ಅದ್ರ ಬೆಲೆ ತೆಗಿಯಕ್ ಹೋಗ್ಬೇಡಿ. ಅದನ್ನ ಉಪಯೋಗಿಸ್ಕೊಳ್ಳಿ, V-Star ಅಲ್ಲಿ ಉಪಯೋಗಿಸ್ಕೊಳ್ಳಿ. ಸ್ಟೇಟಸ್ ಅಲ್ಲಿ ಏನ್ ಹಾಕ್ಬೇಕು ಹೇಳಿ? ನಾವ್ ಹಾಕ್ಬೇಕಾಗಿರೋದು ಒಂದು ರಿಸಲ್ಟ್ ವಿಡಿಯೋಗಳು, ಸಕ್ಸಸ್ ವಿಡಿಯೋಗಳು, ಯಾವ್ದಾದ್ರು ಪ್ರೋಗ್ರಾಮ್ ವಿಡಿಯೋಗಳು, ಕಂಪ್ನಿ MD ಇರ್ಬೋದು, ಯಾವ್ದೋ ಒಳ್ಳೆ ಥಾಟ್ಸ್ ಇರ್ಬೋದು, ಅವನ್ನ ಹಾಕೊಳ್ಳಿ. ದಿನಕ್ಕೆ 10-20 ಹಾಕಕ್ ಹೋಗ್ಬೇಡಿ, 2 ಇಲ್ಲ 3. 10-20 ಹಾಕಿದ್ರೆ ಜನ ನೋಡಲ್ಲ, ಮುಂದಕ್ಕೆ ಹೋಗ್ತಾ ಇರ್ತಾರೆ. ನೋಡ್ಬೇಕು, 2 ಥಾಟ್ ಹಾಕಿದ್ರು ಅದನ್ನ ನೀಟಾಗಿ ನೋಡ್ಬೇಕು ಸ್ನೇಹಿತರೆ. ಒಂದ್ ಪಾರ್ಟ್. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಒಳಗೆಲ್ಲ ಬಂದಾಗಿ ನಿಮ್ಗೆ ಇನ್ನೊಂದು ಪ್ಲಸ್ ಏನಾಗುತ್ತೆ ಗೊತ್ತಾ? ಒತ್ತಡ ಆಗ್ತಲೇ ಬಿಸ್ನೆಸ್ ಹೆಂಗ್ ತೆಗಿಯೋದು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕಸ್ಟಮರಿಗೆ ನಾವು ಪ್ರೆಷರ್ ಆಗ್ತಾ ಇದೀವಿ ಅನ್ನಿಸ್ಬಾರ್ದು, ಆದ್ರೆ ಪ್ರೆಷರ್ ಇರ್ಬೇಕು, ಅವ್ರಿಗೆ ಪ್ರೆಷರ್ ಅನ್ನಿಸ್ಬಾರ್ದು. ಅದೆಲ್ಲ ಕಲೆಗಳು ನಿಮ್ಗೆ ಇಲ್ಲಿ ಮೊದಲ ಹೆಜ್ಜೆಲಿ ಗೊತ್ತಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಒಂದ್ ಪಾರ್ಟ್. ಇನ್ನೊಂದ್ ಪಾರ್ಟ್ ಏನಂತ ಹೇಳಿದ್ರೆ, ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾ ಒಂದ್ ಹಂತಕ್ಕೆ ನಾವು ಬರ್ತೀವಿ. ಫಾಲೋ ಅಪ್ ಮಾಡೋದ್ರ ಮುಖಾಂತರ ಒಂದ್ 10 ಹಂತಕ್ಕೆ ಬಂದು ಹೆಲ್ತ್, ಪ್ರಾಡಕ್ಟ್, ಬಿಸ್ನೆಸ್ ಪ್ಲಾನ್, ಕ್ವಶನ್ ಅಂಡ್ ಆನ್ಸರ್, ಯಾವ ತರ ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲ ಆಗ್ಬೇಕಾದ್ರೆ ನಮ್ಮಲ್ಲೊಬ್ಬ ನಾಯಕ ಡೆವಲಪ್ ಆಗ್ತಾ ಇರ್ತಾನೆ. ಲೀಡರ್ಶಿಪ್ ಕ್ವಾಲಿಟಿಗಳು ಅಂತೇಳಿ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಿಮ್ಗೆ ಲೀಡರ್ಶಿಪ್ ಕ್ವಾಲಿಟಿಗಳು ಏನೇನಂತ ಗೊತ್ತಾಗುತ್ತೆ. ಏನ್ ಲೀಡರ್ಶಿಪ್ ಇಂದ್ರೆ, ನಿಮ್ಮ ತಂಡಕ್ಕೆ ಮಾರ್ಗದರ್ಶನ ಹೇಗ್ ಮಾಡ್ಬೇಕು, ಅವ್ರಿಗೆ ಹೇಗೆ ಗೈಡ್ ಲೈನ್ ಕೊಡ್ಬೇಕು. ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಗಿಂತ ಏಜ್ ಆದವರು ಇರ್ತಾರೆ, ನಮ್ಗಿಂತ ಏಜ್ ಕಮ್ಮಿ ಇರೋರು ಇರ್ತಾರೆ. ಇವ್ರು ಹೇಳಿದ್ ನಾನೇನ್ ಕೇಳ್ಬೇಕು. ಕೆಲವರಲ್ಲಿ ಈಗೋ ಇರುತ್ತೆ, ಏಜ್ ಆದಾಗ ಈಗೋ ಇರುತ್ತೆ. ಯಾರೋ 25 ವರ್ಷದ ಹುಡುಗ ಇದ್ದಾನಪ್ಪ, ಅವ್ನು ಸೇರಿದಾನೆ, ಅವ್ರ ಮೇಲೆ 35 ವರ್ಷದವ್ರು ಯಾರೋ ಹೇಳಿ, ಇವ್ನು ಯಾರು ಹುಡುಗ ಹೇಳಕ್ ನನ್ಗೆ ಅನ್ನೋದೆಲ್ಲ ಬರುತ್ತೆ. ಅಂದ್ರೆ ಅಲ್ಲಿ ಮಾರ್ಗದರ್ಶನ ಹೇಗೆ ಕೊಡ್ಬೇಕು, ಅವ್ರ ಹತ್ರ ಯಾವ ತರ ಮಾತಾಡ್ಬೇಕು, ಆ ಕಲೆಗಳೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ಎಷ್ಟೋ ಜನ ನಮ್ ಝೂಮ್ ಅಲ್ಲಿ ಕೊಟ್ರೆ ಮಾತಾಡ್ತಾರೆ. ಯಾಕೆ ಮಾತಾಡ್ತಾರೆ ಗೊತ್ತಾ? ಕಂಟಿನ್ಯೂ ಝೂಮ್ ಕಿಳಿ ಡೈಲಿ ಏನಾಗಿದೆ ಹೇಳಿ, ಪ್ರಾಕ್ಟೀಸ್ ಆಗಿದೆ. ನೀವು ಮನೆಯಲ್ಲಿ ಇಮ್ಯುನಿಟಿ ಕಾಪ್ ಏನಂತ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ಲಿ ಹೆಲ್ತ್ ಪ್ಲಾನ್, ಪ್ರೊಡಕ್ಟ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್ ಎಲ್ಲಾರ್ದು ಕೇಳಿ ನಿಮ್ ತಲೆಗೆ ಹೋಗ್ಬಿಟ್ಟಿದೆ. ಕಸ್ಟಮರ್ ಮನೆಗೆ ಹೋದ್ರೆ ಧೈರ್ಯವಾಗಿ ಹೇಳ್ತೀರಾ. ನೀವು ಕಲ್ತಿಲ್ಲ ಅಂದ್ರೂ ನಾವು ಮಾಸ್ಟರ್ ತರ ನಿತ್ಯ ಕಲಿಸ್ತಾ ಕೂತಿದೀವಿ ಝೂಮ್ ಅಲ್ಲೆಲ್ಲ. ಕರೆಕ್ಟ್ ಹೌದು ಅಲ್ವಾ? ನೋಡಿ, ಈಗ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಸ್ನೇಹಿತರೆ, ಈ ಇನ್ಫಾರ್ಮೇಶನ್ ಎಲ್ಲ ಇಡೀ V-Star Plus ಅಲ್ಲಿ ಯಾರು ಕೊಡ್ತಾ ಇಲ್ಲ ಟ್ರೈನಿಂಗಿಗೆ. ನಾನ್ ಪ್ರತಿಯೊಂದು ತಂಡಕ್ಕೆ ಹೋಗಿ ಟ್ರೈನಿಂಗ್ ಅಂದ್ರೆ ಏನು, ಟ್ರೈನಿಂಗ್ ಮಹತ್ವ ಏನು ಅಂತ ತಿಳಿಸ್ದಾಗ್ಲೇ ಜನ ಬರೋದು ಸ್ನೇಹಿತರೆ. ಸುಮ್ಮನೆ ಬಾ ಟ್ರೈನಿಂಗಿಗೆ ಅಂದ್ರೆ ಬಂದ್ಬಿಡ್ತಾರೆ. 2 ದಿನ 3 ದಿನ ಮಕ್ಳು ನೋಡ್ಕೊಳ್ಳೋರು ಯಾರು, ಅತ್ತೆ ಮಾವ ನೋಡ್ಕೊಳ್ಳೋರು ಯಾರು, ಗಂಡನ್ ನೋಡ್ಕೊಳ್ಳೋರು ಯಾರು, ಅಡಿಗೆ ಮಾಡೋರು ಯಾರು, ಅದ್ದು ಏನ್ ರಿಟರ್ನ್ಸ್ ಅಂತ ಹೇಳಿದ್ರೆ ತಾನೆ ಅವ್ರಿಗೂ ಮನದಟ್ಟಾಗೋದು. ನಾವು ಸುಮ್ನೆ ಏಕಾಏಕಿ ಟ್ರೈನಿಂಗ್ ಇದೆ 2 ದಿನ 3 ದಿನ ಬಾ, ಒಳ್ಳೆ ರೆಸಾರ್ಟ್ ಆರಾಮಾಗಿ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಂಡ್ ಮಾಡ್ಬೋದು. ಅಲ್ಲಿಂದ ಏನಾದ್ರು ಮೆಸೇಜ್ ತಗೊಂಡ್ ಹೋಗ್ಬೇಕಲ್ಲ. ಯಾವಾಗ ನಿಮ್ಮ ಜೂನಿಯರ್ ನಿಮ್ಮೊಟ್ಟಿಗೆ ಬರ್ತಾರ ಗೊತ್ತಾ, ಅದ್ರದ್ದು ಮಹತ್ವನ ಯಾವಾಗ ನೀವು ತಿಳಿಸ್ತಿರಲ್ಲ ಸ್ನೇಹಿತರೆ, ಅವಾಗ ಅವ್ರ ಮನೆ ಮನವರಿಕೆ ಆಗತ್ತೆ. ಯಾರ ಮನೇಲಿ ನೋಡೋಣ ಅಂತಾರಲ್ಲ, ಆ ಟೈಮಲ್ಲಿ ಅವ್ರ ಮನೆಗೆ ಹೋಗಿ ಕೂತ್ಕೋಬೇಕು, ಅವ್ರ ಹಸ್ಬೆಂಡಿಗೆ ಕನ್ವಿನ್ಸ್ ಮಾಡ್ಬೇಕು, ಅವ್ರ ವೈಫಿಗೆ ಕನ್ವಿನ್ಸ್ ಮಾಡ್ಬೇಕು. 2 ನೈಟ್ 3 ಡೇಸ್ ನಾನ್ ಇರ್ತೀನಿ, ನನ್ ಜೊತೆ ಕಳಿಸ್ಕೊಡಿ, ಈ ತರ ನಾಲೆಡ್ಜ್ ಸಿಗ್ತಾ ಇದೆ, ಒಂದ್ ಒಳ್ಳೆ ಕಾರ್ಯಕ್ರಮ ಅಂದಾಗ ಅವ್ರ ಮನೇಲಿ ಕಳಿಸ್ಕೊಡ್ತಾರೆ. ನೀವು ಡೈರೆಕ್ಟ್ ಆಗಿ ಬಂದ್ಬಿಡಮ್ಮ ಅದ್ ಏನ್ ನೋಡೇ ಬಿಡೋಣ. ಅವರು ಗಂಡನ್ ಕೇಳ್ತಾರೆ, ರೀ ಅದೊಂದು 3 ದಿನ ಟ್ರೈನಿಂಗ್ ಇದೆ, ಮೈಸೂರು ಹೋಗ್ತಾನೆ, ಎಲ್ಲೋ ಹೋಗ್ಬೇಡ, ತೆಪ್ಪಕ್ ಬಿದ್ದಿರು ಮನೇಲಿ, ಏನ್ ಅಡಿಗೆ ನಿಮ್ ಅಪ್ಪ ಮಾಡ್ತಾನಂತ ಇದೇ ಭಾಷೆಲಿ ನಿಮ್ ಅಪ್ಪ ಮಾಡ್ತಾನ ಅಡಿಗೆ, ಹೊರಗಡೆ ಬಂದಾಗ ಮಕ್ಳಿಗೆ ಕೊಡ್ತಾರ. ಅವ್ರಿಗೆ ಏನ್ ಗೊತ್ತಿದೆ ಟ್ರೈನಿಂಗ್ ಅಂದ್ರೆ? ಅವ್ರಿಗೆ ಮಹತ್ವ ತಿಳಿಸ್ಬೇಕಲ್ಲ. ಕರೆಕ್ಟ್ ಹೌದು ಅಲ್ವೋ? ಈಗ ನಾನ್ ಯಾಕೆ ಒಂದ್ ರೌಂಡ್ ಎಲ್ಲ ಕಡೆ ಹೋಗಿ ಬರ್ತಾ ಇದ್ದೀನಿ? ಇವತ್ BOP ನನ್ನ ಅವಶ್ಯಕತೆ ಇತ್ತಾ? ಇಲ್ಲ. ಅಷ್ಟೊಂದ್ ಜನ ಡೈಮಂಡ್ಸ್ ಇದ್ರು, ನನ್ನ ಅವಶ್ಯಕತೆ ಇಲ್ಲ. ಇದ್ದೆ ಯಾಕೆ ಹೇಳಿ? ನಿಮ್ಮ ಮನಸ್ಥಿತಿ ಬದಲಾವಣೆ ಆಗ್ಬೇಕಂದ್ರೆ ನೀವು ಅಲ್ಲಿಗೆ ಬರ್ಬೇಕು, ನೀವು ಗೆಲ್ಬೇಕಂದ್ರೆ ಅಲ್ಲಿಗೆ ಬರ್ಬೇಕು ಅಂತ ಹೇಳಿ ನಾನ್ ನಿಮಗ್ ಮನದಟ್ಟು ಮಾಡ್ಲಿಕ್ಕೆ ಬಂದೆ. ಅದಾದ್ಮೇಲೆ ಎಲ್ಲಾರ್ಗು
ಫಿಸಿಕಲಿ ಹೋಗಕ್ ಆಗ್ತಾ ಇಲ್ಲ ಅಂತೇಳಿ ಈಗ ನಾನು ಝೂಮ್ ಅಲ್ಲಿ ಬಂದು ಅದನ್ನ ಮನವರಿಕೆ ಮಾಡ್ತಾ ಇದ್ದೀನಿ. ನಾಳೆ ಮೈಸೂರು ಲೀಡರ್ಸ್ಗೆಲ್ಲ ಮನವರಿಕೆ ಮಾಡ್ತಾ ಇದ್ದೀನಿ. ನಾಡ್ದು ಕುಶಾಲನಗರದಲ್ಲಿ ಮನವರಿಕೆ ಮಾಡ್ತಾ ಇದ್ದೀನಿ. ಆಚೆ ನಾಡ್ದು ಹಾಸನಲ್ಲಿ ಮನವರಿಕೆ ಮಾಡ್ತಾ ಇದ್ದೀನಿ. ಇದೆಲ್ಲ ಮಾಡ್ಬೇಕು ಸ್ನೇಹಿತರೆ. ಮಾರ್ಗದರ್ಶನಗಳು ಮನೆ ಕೂತ್ಕೊಂಡು ನೀವು ಫೋನ್ ಮಾಡ್ಬಿಟ್ಟು ನೀನ್ ಬಂದ್ಬಿಡು ಅಂದ್ರೆ ಅದ್ ಹೆಂಗ್ ಬಂದ್ಬಿಡ್ತಾರ್ರಿ? ಮೂರ್ ದಿನ ಏನ್ ಹುಡುಗಾಟನ ಬರಕ್ಕೆ? ಯಾಕೆ ಅವ್ರ ಕೆಲ್ಸಗಳಿರಲ್ವಾ? ಇರುತ್ತೆ. ಅದನ್ನ ಮನದಟ್ಟು ಮಾಡ್ಬೇಕಲ್ಲ. ಈ ಕೆಲ್ಸ ಬಿಟ್ಟು ಅಲ್ಲಿ ಹೋದ್ರೆ ನಿಂಗೆ ಏನ್ ಬೆನಿಫಿಟ್, ಟ್ರೈನಿಂಗ್ ಇಂದ ಏನ್ ಬೆನಿಫಿಟ್. ಕೆಲವ್ರ ಮನೇಲಿ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳನ್ನ ಕಳ್ಸಲ್ಲ, 2 ದಿನ 3 ದಿನ ಕಳ್ಸಲ್ಲ. ಮೈಂಡ್ ಸೆಟ್ ಬೇರೆ ತರ ಇರುತ್ತೆ. ಅವ್ರಿಗೆ ಹೋಗಿ ಅವ್ರ ಮನೇಲಿ ಕನ್ವಿನ್ಸ್ ಮಾಡ್ಬೇಕು, ಅಣ್ಣ ನಾವ್ ಇರ್ತೀವಿ ಅಣ್ಣ ಜೊತೆಲಿ, ನಾವೇ ಹೋಗ್ತಾ ಇರ್ತೀವಿ, ಒಂದೇ ರೂಮಲ್ಲಿ ನಾವು ಒಟ್ಟಿಗೆ ಇರ್ತೀವಿ. ಇದೆಲ್ಲ ಮನವರಿಕೆ ಮಾಡಿದಾಗ ಜನಗಳು ಬರ್ತಾರೆ. ನಿಮ್ಗೆ ಇಷ್ಟ ಬಂದಾಗೆ ಬಂದ್ಬಿಡಿ ಅಂತ ಹೇಳ್ಬೇಡ. ಅದ್ ಹೆಂಗ್ರಿ ಬಂದ್ಬಿಡ್ತಾರೆ? ಬರಕ್ ಆಗಲ್ಲ. ಮನೆ ವಾತಾವರಣ ಸರಿ ಇರಲ್ಲ, ಏಜ್ ಆದವ್ರಿಗೆ ಹುಷಾರಿರಲ್ಲ, ಟೈಮಿಗೆ ಸರಿಯಾಗಿ ಊಟ ಕೊಡ್ಬೇಕು, ಮಾತ್ರೆಗಳು ಕೊಡ್ಬೇಕು, ಇವೆಲ್ಲ ಇರುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ? ಮನೇಲಿ ಕ್ರಾಶಸ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಟ್ರೈನಿಂಗ್ ಅಂದ್ರೆ ಕ್ರಾಶಸ್ ಸ್ಟಾರ್ಟ್ ಆಗುತ್ತೆ. ಇದನ್ನ ಮನದಟ್ಟು ಮಾಡಿದಾಗ ನಿಮ್ಗೆ ನೋಡಿ, ಇದು ನಾವು ಟ್ರೈನಿಂಗ್ ಮಾಡ್ಲಿಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ ಏನ್ ಗೊತ್ತಾ? ನಾವು ನಿಮ್ಮನ್ನ ಲೀಡರ್ ಆಗಿ ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಟ್ರೈನಿಂಗ್ ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಲೀಡರ್ ಆಗಿ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಲೀಡರ್ ಆಗಿ ಕ್ರಿಯೇಟ್ ಆಗಿಲ್ಲ ಅಂದ್ರೆ ನೀವು ಅರ್ನಿಂಗ್ ಮಾಡ್ಲಿಕ್ಕೆ ಆಗಲ್ಲ. ನೀವ್ ಯಾವಾಗ ಅರ್ನಿಂಗ್ ಮಾಡಲ್ಲ, ನಿಮ್ಮ ಮನೇಲಿ ನಿಮ್ಮನ್ನ ಕಳ್ಸಲ್ಲ. ನಿಮ್ಮ ಬದಲಾವಣೆ ನಿಮ್ಮ ಮನೇಲಿ ನೋಡ್ತಾರೆ, ಇನ್ಕಮ್ ಬದಲಾವಣೆ ನೋಡ್ತಾರೆ, ಡ್ರೆಸ್ ಸೆನ್ಸ್ ಬದಲಾವಣೆ ನೋಡ್ತಾರೆ, ನಿಮ್ಮ ಮಾತಿನ ಬದಲಾವಣೆ ಎಲ್ಲದನ್ನು ನೋಡ್ತಾರೆ ಸ್ನೇಹಿತರೆ. ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಎಷ್ಟೋ ಜನ ವ್ಯಕ್ತಿಗಳು ಅವ್ರ ಫ್ಯಾಮಿಲಿ ಕನೆಕ್ಟಿಂಗ್ ನಾನು ಇರ್ತೇನೆ ಮ್ಯಾಕ್ಸಿಮಮ್. ವೈಫ್ ಇದ್ರೆ ಹಸ್ಬೆಂಡ್ ಇದ್ರೆ ವೈಫ್ ಎಲ್ಲ. ಕೆಲವ್ರು ಹೇಳ್ತಾರೆ, ಸಾರ್ ಉರು ಅಂತಿದ್ಲು ನನ್ನ ಹೆಂಡತಿ, ಈಗ ಸ್ವಲ್ಪ ಪರವಾಗಿಲ್ಲ V-Starಗೆ ಬಂದ್ಮೇಲೆ ಅಂತಾರೆ. ಹೌದಾ ಸರ್ ಅಂತೀನಿ. ಯಾವಾಗ ನೋಡಿದ್ರು ಕೂಗಾಡೋರು ಸರ್, ಅದೇನಂತ ಗೊತ್ತಿಲ್ಲ ಸರ್, ಈಗ ಸ್ವಲ್ಪ ಆರಾಮ್ ಇರ್ತಾಳೆ ಸರ್ ಅಂತಾರೆ. ಬೇರೆ ಏನಲ್ಲ, ಅಲ್ಲಿ ನಾಲೆಡ್ಜ್ ಇರ್ಲಿಲ್ಲ. ಹಸ್ಬೆಂಡ್ ಯಾವ ತರ ಟ್ರೀಟ್ ಮಾಡ್ಬೇಕು, ವೈಫಿಗೆ ಯಾವ ತರ ಟ್ರೀಟ್ ಮಾಡ್ಬೇಕು, ಮಕ್ಳ ಹತ್ರ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಇವೆಲ್ಲ ವಿಚಾರಗಳಿದೆಯಲ್ಲ ಸ್ನೇಹಿತರೆ, ಆರ್ಕೆ ಬಿಟ್ರೆ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ. ಅಷ್ಟು ಡೆಪ್ತ್ ನಾಲೆಡ್ಜ್ ಅನ್ನ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಎಜುಕೇಶನ್ ಅನ್ನ ಕೊಟ್ಟಿ ಟೀಮ್ ಅನ್ನ ತಗೊಂಡು ಹೋಗ್ತಾ ಇದೀವಿ. ಮೋಟಿವೇಶನ್ ಮಾಡಿ ನಾವು ಟೀಮ್ ತರ್ತಾ ಇಲ್ಲ, ಎಜುಕೇಶನ್ ಕೊಟ್ಟಿ ನಾವು ತರ್ತಾ ಇದ್ದೀವಿ. ಸೊ ಒಂದು ಮಾರ್ಗದರ್ಶನ ಆಗ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವು ಕಲಿಬೇಕು. ನಾನು ಫಸ್ಟ್ ರ್ಯಾಂಕ್ ಆಗಿದ್ದೀನಿ ಅಂತ ಖುಷಿ ಆಗ್ಬಿಡ್ತೀರಾ? 2ನೇ ರ್ಯಾಂಕ್, ನಾನು 3ನೇ ರ್ಯಾಂಕ್ ಅಂತೀರಾ. ನಿಮ್ಮ ಕೆಳಗೆ 1ನೇ ರ್ಯಾಂಕ್, 2ನೇ ರ್ಯಾಂಕ್, 3ನೇ ರ್ಯಾಂಕ್ ಆಗ್ಬೇಕು. ನಿಮ್ ಕೆಳಗೆ 5 ಜನ, 3 ಜನ, 10 ಜನ ಇರ್ತಾರಲ್ಲ, ಅವ್ರಿಗೆ ಟೀಚರ್ ಯಾರು? ಟೀಚರ್? ಪರ್ಸನಲ್ ಟೀಚರ್ ಯಾರು? ನೀವು, ನಾವಲ್ಲ ಅವರಿಗೆ. ಕರೆಕ್ಟ್ ಹೌದಲ್ವೋ? ಮನೆಯೇ ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಕರೆಕ್ಟ್ ಹೌದಲ್ವಾ? ಮನೆಯಲ್ಲಿ ಹೊರಗಡೆ ಟೀಚರ್ ಅಲ್ಲ, ಫಸ್ಟ್ ತಾಯಿನೇ ಗುರು ಅಂತಾರಲ್ವಾ? ಹಂಗೆ ಇಲ್ಲಿ ಫಸ್ಟ್ ರ್ಯಾಂಕ್ ನೀವೇನ್ ಆಗಿದ್ದಾರೆ, ನಿಮ್ಮ ಕೆಳಗೆ 3 ಜನಕ್ಕೆ ಮೊದಲೇ ಗುರು ನೀವು. ನಿಮ್ಮಲ್ಲೇ ತಪ್ಪು ಬಂದ್ರೆ, ನಿಮ್ಮ ಆಟಿಟ್ಯೂಡ್ ಸರಿ ಇಲ್ಲ, ನಿಮ್ಮ ಮಾತು ಸರಿ ಇಲ್ಲ, ನಿಮ್ಮ ಡ್ರೆಸ್ ಸೆನ್ಸ್ ಸರಿ ಇಲ್ಲ ಅಂತ ಹೇಳಿ ನಿಮ್ಮ 3 ಜನಕ್ಕೆ ಅರ್ಥ ಆಗ್ಬಿಟ್ರೆ ನಿಮ್ಮ ಒಟ್ಟಿಗೆ ಅವ್ರು ಕೆಲಸನೇ ಮಾಡಲ್ಲ. ಯಾಕೆ ಮಾಡ್ತಾರ ಅವರು? ನನ್ನ ಲೀಡರ್ಸ್ ಅಲ್ಲಿ ಏನು ಕ್ವಾಲಿಟಿ ಇಲ್ಲ ಅಂತ ಕೈ ಬಿಡ್ತಾರೆ. ಯಾವಾಗ ನಿಮ್ಮಲ್ಲಿ ಎಲ್ಲ ತರದ ಕ್ವಾಲಿಟೀಸ್ ಕಾಣುತ್ತಾ 3 ಜನಕ್ಕೆ, ಓ ಇವ್ರೊಟ್ಟಿಗೆ ಹೋದ್ರೆ ನನ್ನನ್ನ ಬೆಳೆಸ್ತಾರೆ. ಎನಿ ಟೈಮ್ ಕಾನ್ಫಿಡೆನ್ಸ್. ಯಾವಾಗ ಕಾನ್ಫಿಡೆನ್ಸ್ ಮಾತು ಬರುತ್ತೆ? ನೀವು ಟ್ರೈನಿಂಗು ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ರೆ ನಿಮ್ಗೆ ಎನ್ವೈರನ್ಮೆಂಟ್ ಏನಾದ್ರು ಗೊತ್ತಾ? ಪಾಸಿಟಿವ್ ವಾತಾವರಣಗಳು ಕಾಣ್ತಾ ಇರುತ್ತೆ. ಕರೆಕ್ಟ್ ಅಲ್ಲ? ಈಗ ಮಟನ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಏನ್ ಬರುತ್ತೆ? ಕಡಿಯ, ಕೊಡ, ಕಚ್ಚ ಕುಚ್ಚ, ಇದೇ ಬರುತ್ತೆ ಮಟನ್ ಮಾರ್ಕೆಟ್ಗೆ ಹೋದ್ರೆ. ಕರೆಕ್ಟ್ ಹೌದು ಅಲ್ವೋ? ಹಂಗೆ ನೀವ್ ಎಲ್ಲಿರ್ತೀರಾ ಆ ತರದ ವಾತಾವರಣಗಳು. ಇಲ್ಲೇನಾಗುತ್ತೆ ಅಂದ್ರೆ V-Star ಟ್ರೈನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಮಾತು ಬದಲಾವಣೆ ಕಾಣುತ್ತೆ. ಮಾತು ಬದಲಾವಣೆ ಕಾಣೋದ್ರೊಟ್ಟಿಗೆ ಇನ್ನೊಂದ್ ಏನಾಗುತ್ತೆ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮಲ್ಲಿ ಭಾರಿ ಬದಲಾವಣೆ ಬರುತ್ತೆ ಪರ್ಸನಾಲಿಟಿ. ಈ ಒಂದು ಬದಲಾವಣೆ ಬಂದ್ಬಿಟ್ರೆ ನೀವು ಗೆದ್ದೋದ್ರಿ ಅಂತ ಸ್ನೇಹಿತರೆ. ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಅಚೀವರ್ಸ್ ಜಾಸ್ತಿ ಕ್ರಿಯೇಟ್ ಆಗ್ತಾರೆ ಸ್ನೇಹಿತರೆ. ಯಾಕೆ ಅಚೀವರ್ಸ್ ಕ್ರಿಯೇಟ್ ಆಗ್ತಾರೆ ಅಂದ್ರೆ ನಿಮ್ಮಲ್ಲಿ ನಾಲೆಡ್ಜ್ ಬಂದಾಗ ನೀವು ಸೀನಿಯರ್ ಮೇಲೆ ಡಿಪೆಂಡ್ ಆಗಲ್ಲ. ನೀವೇ ವಾಲಂಟ್ರಿ ಆಗಿ ಫೀಲ್ಡಿಗೆ ಹೋಗ್ತೀರಾ. ನೀವೇ ವಾಲಂಟ್ರಿ ಆಗಿ ಫೀಲ್ಡಿಗೆ ಹೋದಾಗ ಆಟೋಮೆಟಿಕ್ಲಿ ನಿಮ್ಗೆ ಏನಾಗುತ್ತೆ, ಅಲ್ಪ ಸ್ವಲ್ಪ ಎಷ್ಟೋ ಕ್ಲೋಸಿಂಗ್ 26 SP-ನೋ 53 SP-ನೋ 10 SP-ನೋ ಏನೋ ಒಂದು ಪ್ರಾಡಕ್ಟ್ ಕೊಟ್ಟಿ ತರ್ತೀರಾ ನೀವು. ಕರೆಕ್ಟ್ ಅಲ್ಲ? ಸೀನಿಯರ್ ಮೇಲೆ ಡಿಪೆಂಡ್ ಆದ್ರೆ ಸೀನಿಯರ್ಗೆ ಏನಾಗುತ್ತೆ, ಇಂಥ ತಂಡ 100 ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಅಂತಾರೆ. ಅಷ್ಟೊತ್ತಿಗೆ ಇನ್ನೊಂದ್ ಯಾವ್ದೋ ಪ್ರಾಬ್ಲಮ್ ಆಗುತ್ತೆ, ಅವಾಗ ಬರ್ತೀನಿ ಈಗ ಬರ್ತೀನಿ ಅಂತ ಹೇಳ್ತಾರೆ. ಅದೇನಾಗುತ್ತೆ, ಟೈಮ್ ಆಚೆ ಈಚೆ ಆಗ್ಬಿಡುತ್ತೆ. ನಾಲೆಡ್ಜ್ ನಿಮ್ಗಿದ್ರೆ, ಈಗ ನೋಡಿ ನಾನು ಕಾರ್ ಪ್ರೋಗ್ರಾಮ್ ಮಾಡಕ್ ಯಾರಿಗಾರು ವೆಯ್ಟ್ ಮಾಡ್ತೀನ? ಕಾರ್ ಇದೆ ಹೋಗ್ತಾ ಇರ್ತೀನಿ, ನಾಲೆಡ್ಜ್ ಇದೆ ಹೋಗ್ತಾ ಇರ್ತೀನಿ. ಮೀಟಿಂಗ್ ಮಾಡಕ್ ಯಾರಿಗಾರು ಕಾಯ್ತೀನ? ನಾಲೆಡ್ಜ್ ಇದೆ, ಮೀಟಿಂಗ್ ಹೋಗ್ತೀನಿ ಬರ್ತೀನಿ. ನಂತರ ನಾಲೆಡ್ಜು ಇಲ್ಲ, ನಂತರ ಕಾರು ಇಲ್ಲ, ನಂಗೆ ಮಾತಾಡಕ್ಕೂ ಬರಲ್ಲ ಅಂದಿರ್ ನಾನು ಯಾರಿಗೆ ವೆಯ್ಟ್ ಮಾಡ್ಬೇಕಿತ್ತು? ನನ್ನ ಸೀನಿಯರ್ ವೆಯ್ಟ್ ಮಾಡ್ಬೇಕಿತ್ತಲ್ವಾ? ಈಗ ನನ್ನ ಹತ್ರ ಸೀನಿಯರ್ ಇಲ್ಲ, ನಾನು ಏನ್ ಮಾಡ್ಬೇಕಿತ್ತು? ನೆಟ್ವರ್ಕ್ ಅಲ್ಲಿ ಸೋಲ್ಬೇಕಿತ್ತು. ನಾಲೆಡ್ಜ್ ಇಲ್ಲ ಅಂದ್ರೆ ಸೋಲ್ಬೇಕಿತ್ತು ನಾನು ನೆಟ್ವರ್ಕ್ ಅಲ್ಲಿ. ಯಾವಾಗ ನಾಲೆಡ್ಜ್ ತಗೊಂಡೆ, ನನ್ಗೆ ಏನೇನ್ ಬೇಕು? ಟ್ರೈನಿಂಗ್ ನಾನು ಯಾವ್ದಾರ MD ಕರಿತೀನ? ಇಲ್ಲ. 1 ಡೇ ಟ್ರೈನಿಂಗ್ ಕರಿತೀನ? ಇಲ್ಲ. 2 ಡೇಸ್ ಟ್ರೈನಿಂಗ್ ಕರಿತೀನ? ಇಲ್ಲ. ಮೊದಲ ಹೆಜ್ಜೆ ಕರಿತೀನ? ಇಲ್ಲ. ದೊಡ್ಡ ದೊಡ್ಡ ಇವೆಂಟ್ ಕರಿತೀನ? ಇಲ್ಲ. ಎಲ್ಲಾ ತರದ ಕ್ವಾಲಿಟೀಸ್ ನಾನು ತಗೊಂಡ್ಬಿಟ್ಟೆ. ನನ್ಗೆ ಈ ಬಿಸ್ನೆಸ್ ಸಕ್ಸಸ್ ಆಗಕ್ಕೆ ಏನೇನ್ ಕ್ವಾಲಿಟೀಸ್ ಬೇಕಿತ್ತು
ಅದನ್ನೆಲ್ಲ ನಾನು ಎನ್ಕ್ಯಾಶ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೀವು ಮಾಡ್ಬೇಕಾಗಿದ್ದು ಅಷ್ಟೇ, ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಈ ಬಿಸ್ನೆಸ್ ಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೌಶಲ್ಯಗಳನ್ನ, ಎಲ್ಲಾ ಸ್ಕಿಲ್ಸ್ ಗಳನ್ನ ಕಲ್ತು ಬಿಟ್ರೆ ನೀವ್ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆಗಳಿಲ್ಲ. ಎಕ್ಸಾಂಪಲ್ ಹೇಳ್ತಾರೆ, ಹೆಣ್ಮಕ್ಳು ಎಷ್ಟೋ ಜನ ಮನೆಯಲ್ಲಿ ಬೈಕ್ ಕಲ್ತ್ ಬಿಟ್ರೆ, ಒಂದು ಹೆಣ್ಮಗು ಬೈಕ್ ಕಲ್ತ್ ಬಿಟ್ರೆ ಹಸ್ಬೆಂಡ್ ಎಷ್ಟೋ ಕೆಲಸ ಕಮ್ಮಿ ಆಗತ್ತೆ. ಅವ್ರಿಲ್ಲ ಅಂದಾಗ ಮಕ್ಳೊಂದ್ ಸ್ಕೂಲಿಗೆ ಬಿಡ್ಬೋದು, ಅವ್ರಿಲ್ಲ ಅಂದಾಗ ತರಕಾರಿ ತರ್ಬೋದು, ಅವ್ರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಬೈಕ್ ಒಂದ್ ಕಲ್ತ್ರೆ. ಕರೆಕ್ಟ್ ಹೌದು ಅಲ್ವೋ? ಹಂಗೆ ಇಲ್ಲೂ ಅಷ್ಟೇ, ವಿಷಯಗಳನ್ನ ನೀವು ಕಲ್ತಾಗ ಏನಾಗತ್ತೆ, ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗ್ತೀರಾ. ಅದಾದ್ಮೇಲೆ ಓನರ್ಶಿಪ್ ಅನ್ನ ತಗೋತೀರಾ, ಡೆವಲಪ್ಮೆಂಟ್ ಆಗುತ್ತೆ. ಒಂದು ಇಲ್ಲಿ ಇನ್ನೊಂದ್ ಪಾರ್ಟ್ ಏನಾಗತ್ತೆ ಅಂತ ಹೇಳಿದ್ರೆ, ನೀವು ಮಾಡ್ತಕ್ಕಂತ ಕೆಲ್ಸ ನಿಮ್ಮ ತಂಡಕ್ಕೆ ಮಾದರಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಟ್ರೈನಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ, ನೀವು ಮಾದರಿಯಾಗಿ ಹೇಗೆ ಆಗ್ಬೇಕು, ಅಲ್ಲಿ ಬದಲಾವಣೆ ನಿಮ್ಮಲ್ಲಿ ಏನ್ ಬರ್ಬೇಕು, ಆ ಬದಲಾವಣೆಗಳನ್ನ ನಾವು ತಿಳಿಸ್ತೀವಿ ಸ್ನೇಹಿತರೆ. ಕೆಲವ್ರು ಏನ್ ಮಾಡ್ತಾರೆ, ಸಿಟ್ಟಲ್ಲಿ ಮಾತಾಡ್ತಾ ಇರ್ತಾರೆ. ಹೊಸ್ದಾಗಿ ಸೇರಿರ್ತೀರಾ, ನಿಮ್ಗೆ ನೀವು ಮಾತಾಡಿ ನಿಮ್ ಮನೇಲಿ ಅಭ್ಯಾಸ, ನಿಮ್ ಮಕ್ಳು ಕೇಳ್ತಾರೆ ನೀವು ಸಿಟ್ಟು ಮಾಡಿದಾಗ ಅಮ್ಮ ಅಲ್ಲ ಅಂತ. ಹಸ್ಬೆಂಡ್ ಸುಮ್ನೆ ಆಗ್ತಾರೆ, ನಾನು ಹೆಂಡತಿ ಅಪ್ಪ ಬೈದಿರೋದು ಮತ್ತೆ ರಿಟರ್ನ್ ಬೈಯಂಗಿಲ್ಲ ಅಂತೇಳಿ. ಕರೆಕ್ಟ್ ಹೌದು ಅಲ್ವೋ? ಆದ್ರೆ ಬಿಸ್ನೆಸ್ ಅಲ್ಲಿ ನೀವ್ ಹೆಂಡ್ತಿನೂ ಅಲ್ಲ, ನೀವ್ ಅವ್ರ ಗಂಡನೂ ಅಲ್ಲ, ಮಕ್ಕಳು ಅಲ್ಲ, ಯಾರು ಅಲ್ಲ. ಸಿಟ್ಟಲ್ಲಿ ಮಾತಾಡಿದ್ರೆ ಯಾರಿಗೆ ಕೇಳ್ತಾರೆ? ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮನ್ನ ಇನ್ನೊಬ್ರು ಬದಲಾವಣೆ ಮಾಡೋದ್ ಬೇಡ, ನಿಮ್ಮಲ್ಲೇ ಬರುತ್ತೆ. ನಾವು ಬದಲಾವಣೆ ಆಗ್ಬೇಕು, ನಾವು ಏನಾರ ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ನಿಮ್ಮಲ್ಲಿ ಬದಲಾವಣೆ ಬರುತ್ತೆ. ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ಏನ್ ಗೊತ್ತಾ, ಟೈಮ್ ಮ್ಯಾನೇಜ್ಮೆಂಟ್. ಹೇಗೆ ಟೈಮ್ ಅನ್ನ ಮೇಂಟೈನ್ ಮಾಡಬೇಕು. ಸುದೀರ್ಘವಾದ 3 ದಿನ ಅಲ್ಲ, ಎಲ್ಲಾ ತರದ ನಾಲೆಡ್ಜ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಒಂದ್ ಪಾರ್ಟ್, ಪ್ರತಿದಿನ ಎಷ್ಟು ಸಮಯವನ್ನ ನಾವು ಬಿಸ್ನೆಸ್ ಗೆ ಕೊಡ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ನಾವು ವಿ ಸ್ಟಾರ್ ಗೆ ಸೇರಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ವಿ ಸ್ಟಾರ್ ಗೆ ಎಷ್ಟು ಸಮಯ ಕೊಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ನೀವ್ ವಿ ಸ್ಟಾರ್ ಗೆ ಸೇರಿ ನಾನು 3 ತಿಂಗಳಾಯ್ತು, ನಂಗೆ ಬಂದಿರೋದು ಬರೀ 5,000 ರೂಪಾಯಿ. ಹೌದಪ್ಪ, 5,000 ಬಂದತ್ತೆ. 5 ಐಡಿ ಬಂದಿದ್ 5,000 ಬಂದತ್ತೆ. ಓಕೆ, ಡನ್. ನೀನ್ ವಿ ಸ್ಟಾರ್ ಗೆ 3 ತಿಂಗಳಿಂದ ಎಷ್ಟಪ್ಪ ಟೈಮ್ ಕೊಟ್ರೆ? ಮೊನ್ನೆ ಸೋಮವಾರ ಎಲ್ಲೋಗಿದ್ದೆ ಅಂತ ಕೇಳೋಣ. ಹಳೇದೆಲ್ಲ ಬೇಡ. ಸೋಮವಾರ ಅದು ಬೆಳಿಗ್ಗೆ ಇನ್ನೇನು ಮಕ್ಕಳು ಸ್ಕೂಲು ಎದ್ದಿ ಮನೆಯವರು ಊಟ ತಿಂಡಿ ಅಷ್ಟೊಂದು ಮಧ್ಯಾಹ್ನ ಆಯ್ತು, ಬಟ್ಟೆ ಒಗೆದಿತ್ತು, ಅದ್ ಮುಗಿಸಿ ಐರನ್ ಸೋಮವಾರ. ವಿ ಸ್ಟಾರ್ ಗೆ ಸೇರಿದ್ರ ಇಲ್ಲ ಅಂತ ಹೇಳಲ್ಲ, ಸೋಮವಾರ ವಿ ಸ್ಟಾರ್ ಗೆ ಎಲ್ಲಿ ಕೊಟ್ರಿ? ಮಂಗಳವಾರ ಯಾರಿಗೋ ಫೋನ್ ಮಾಡಿ ಮಾತಾಡಿದ್ರಿ, ಎಲ್ಲಿದ್ಯಾ, ಬರ್ತೀಯಾ? ಇಲ್ಲ ಕಣೆ, ನಾಳೆ ಬರ್ತೀನಿ ಕಣೆ, ಇವತ್ ಬಿಸಿ ಆಗ್ಬಿಟ್ಟಿದೀನಿ, ಹಂಗಾರೆ ಸಿಗಲ್ವಾ ಈಗ, ನಾ ಬರೋಣ ಅನ್ಕೊಂಡಿದ್ದೆ. ಅದಕ್ಕೆ ಎಷ್ಟು ಟೈಮ್ ಕೊಟ್ರಿ? ಒಂದು ದಿನದಲ್ಲಿ ಯಾರಿಗೋ ಇಬ್ರಿಗೆ ಫೋನ್ ಮಾಡಿದ್ರಿ, 5-5 ನಿಮಿಷ 10 ನಿಮಿಷ. ನಿಮ್ದು ಮನೆದು ಪಂಟ್ ಹೊಡೆದ್ರಿ, ವಿ ಸ್ಟಾರ್ದು ಸ್ವಲ್ಪ ಪಂಟ್ ಹೊಡೆದ್ರಿ. ಅದು ಸಮಯ ಕೊಟ್ಟಂಗಲ್ಲ. ಫಿಸಿಕಲಿ ಸಮಯ ಹೋಗ್ಬೇಕು, 4 ಜನಕ್ಕೆ ಮನದಟ್ಟು ಮಾಡ್ಬೇಕು, ಎದ್ರಿಗೆದ್ರಿ ಕೂತ್ಕೊಂಡ್ ಮಾತಾಡ್ಬೇಕು. ಎಲ್ಲಾ ಕೆಲ್ಸಗಳು ಫೋನಲ್ಲಿ ನಡೆಯಲ್ಲ. ನಿಮ್ಮ ಫೇಸ್ ವ್ಯಾಲ್ಯೂಗೆ ಎಷ್ಟೇ ಹಾಕ್ಬೇಕು, 10,000 ಏನೇ ಹಾಕ್ತೀನಿ ಬಿಡೆ, ಅದ್ ಯಾವಾಗ್ಲಾರು ತಂದ್ಕೊಡು ಅಂತಾರೆ. ಅಲ್ಲಿ ನೀವು ಫೇಲ್ಯೂರ್ ಆದ್ರಿ ಅಂತ. ಯಾವಾಗ ಬೇಕಾದ್ರೂ ಪ್ರಾಡಕ್ಟ್ ಕೊಡು ಅನ್ನೋರು ಫೇಲ್ಯೂರ್ ಕ್ಯಾಂಡಿಡೇಟ್. ಅದು ನಿಂಗೆ ಇಷ್ಟ ಬಂದಿದ್ ಪ್ರಾಡಕ್ಟ್ ಹಾಕು ಅಂತಾರಲ್ಲ, ಅದು ಫೇಲ್ಯೂರ್. ಯಾಕೆ ಹೇಳಿ? ಅವ್ರಿಗೆ ಮನ್ಸಿಗೆ ಬಂದಿಲ್ಲ, ಏನ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ ಫೇಸ್ ವ್ಯಾಲ್ಯೂಗೆ ಅವ್ರು ದುಡ್ಡು ಹಾಕಿದ್ದಾರೆ, ಇಷ್ಟ ಬಂದಿದ್ ಪ್ರಾಡಕ್ಟ್ ಹಾಕು, ನೀನೇ ಯಾರಿಗಾರು ಸೇಲ್ ಮಾಡ್ಕ, ಯಾವ್ದೋ ಒಂದ್ ತಂದ್ ಕೊಡು ಅಂತಾರಲ್ಲ, ಅವ್ರು ನಿಜವಾದ ಲೀಡರ್ಗಳೇ ಅಲ್ಲ. ಅವರು ನಿಮ್ಮ ಫೇಸ್ ವ್ಯಾಲ್ಯೂಗೆ ದುಡ್ಡು ಕೊಟ್ಟಿರ್ತಾರಷ್ಟೇ. ಯಾವ್ದೋ ಒಂದ್ ಕೊಡು ಹೆಲ್ತಿಗಾಗೋದು ಅಂತ ಹೇಳ್ತಾರೆ. ಇಂಥದ್ದೇ ಬೇಕು ಅಂತಾರಲ್ಲ, ಅವ್ರಿಗೆ ಸ್ವಲ್ಪ ತಲೆಗೆ ಹೋಗಿರುತ್ತೆ, ಓ ನನಗೆ ಶುಗರ್ ಇದೆ, ನಂಗೆ ಇಂಥ ಪ್ರಾಡಕ್ಟೇ ಬೇಕು ಅಂತ ಕೇಳ್ತಾರೆ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಬಂದಿದೆ ಅಂತ ಅರ್ಥ. ಕರೆಕ್ಟ್ ಹೌದು ಅಲ್ವೋ? ಸೊ ಇಲ್ಲೇನಾಗುತ್ತೆ, ನೀವು ಎಷ್ಟು ಸಮಯ ಕೊಡ್ತೀರಾ ವಿ ಸ್ಟಾರ್ ಗೆ? ನೋಡಿ, ನಮಗೆ ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಬರುತ್ತೆ ಅಂದ್ರೆ ನಾವು ಅಷ್ಟು ಸಮಯ ಕೊಡ್ತೀವಿ ಸ್ನೇಹಿತರೆ, 24/7. ನಾನ್ ನೋಡಿ, ಇವತ್ತು ಮೆಗಾ BOP ಕೊಟ್ಟಿದ್ದೀನಿ, ಮೊನ್ನೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿದೆ, ಒನ್ ಡೇ ಟ್ರೈನಿಂಗ್ ಕೊಟ್ಟಿದ್ದೀನಿ. ಇವತ್ತು ಆರಾಮಾಗಿರ್ಬೋದಲ್ಲ ನಾನು ಇಲ್ಲ. ನಾನು ಎಷ್ಟು ಸಮಯ ಕೊಡ್ತೀನಿ, ನಾನು ಎಷ್ಟು ನನ್ನ ಟೀಮನ್ನ ಎಜುಕೇಟ್ ಮಾಡ್ತೀನಿ, ಅವಾಗ ಅವರ ಫೀಲ್ಡ್ಗೆ ಹೋಗ್ತಾರೆ, ಅಲ್ಲಿ SP ಬರುತ್ತೆ. ನಾನ್ ಸಮಯನ ಸುಮ್ನೆ ಅನ್ನೆಸೆಸರಿ ಇರುತ್ತೆ. ನಾನು ಹೇಳ್ತಾ ಇರ್ತೀನಲ್ಲ, ದುಡಿಯೋ ಟೈಮಲ್ಲಿ ವ್ಯಕ್ತಿಗಳು ಆರಾಮಾಗಿದ್ರೆ, ಆರಾಮಾಗಿರೋ ಟೈಮಲ್ಲಿ ದುಡಿಯೋ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ, ಜಾಗೃತರಾಗಿ. ನನ್ನ ಏಜ್ ಇದು ದುಡಿಯೋ ಟೈಮ್, ದುಡ್ಡು ಮಾಡಿರ್ಬೋದು, ಆದ್ರೂ ನನ್ ದುಡಿಯೋ ಟೈಮ್. ಈ ಟೈಮಲ್ಲಿ ನಾನು ಆರಾಮಾಗಿ ಕೂತೆ ಅಂತ ಹೇಳಿದ್ರೆ, ಮುಂದೆ ಆರಾಮಾಗಿರೋ ಟೈಮಲ್ಲಿ ನನ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ದುಡ್ಡು ಬೇಕಾಗಿತ್ತು, ಮತ್ತೆ ದುಡಿಯಕ್ಕೆ ಸ್ಟಾರ್ಟ್ ಆಗ್ಬೇಕಾಗುತ್ತೆ. ಸ್ವಲ್ಪ ಅವಾಗ ಹಿರಿಯರು ಹೇಳ್ತಿದ್ರು, ಸ್ವಲ್ಪ ಗಂಟು ಕೂಡಿಡು, ಏಜ್ ಆಗ್ತಾ ಒಂದ್ ಸ್ವಲ್ಪ ಕೂಡಿಡು. ಸೊಸೆ ಜೊತೆಲಿ ಇರ್ತಾಳಲ್ವೋ ಗೊತ್ತಿಲ್ಲ, ಮಗ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಕೂಡಿಡು ಅಂತಿದ್ರಲ್ಲ, ಆ ಕೂಡಿಡೋ ಪದ್ಧತಿಗಳನ್ನ ನಾವು ದುಡಿಮೆಲಿ ಮಾಡ್ಕೋಬೇಕು. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ಸ್ನೇಹಿತರೆ, ನನ್ ಪ್ರಕಾರ ತಪ್ಪು ತಿಳ್ಕೊಬೇಡಿ. ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಫಾದರ್ ಮೇಲೂ ಡಿಪೆಂಡ್ ಆಗ್ಬಾರ್ದು, ವೈಫ್ ಮೇಲೂ ಡಿಪೆಂಡ್ ಆಗ್ಬಾರ್ದು, ಹಸ್ಬೆಂಡ್ ಮೇಲೂ ಡಿಪೆಂಡ್ ಆಗ್ಬಾರ್ದು, ಮಕ್ಳ ಮೇಲೂ ಡಿಪೆಂಡ್ ಆಗ್ಬಾರ್ದು. ನಮ್ ಮೇಲೆ ನಾವು ಡಿಪೆಂಡ್ ಇರ್ಬೇಕು. ಅದು ಇನ್ಕಮ್ ಅಲ್ಲೇ ಇರ್ಬೋದು, ನಾಲೆಡ್ಜ್ ಅಲ್ಲೇ ಇರ್ಬೋದು, ಯಾವ್ದ್ರಲ್ಲೇ ಇರ್ಬೋದು, ನಮ್ ಮೇಲೆ ನಾವು ಡಿಪೆಂಡ್ ಇರ್ಬೇಕು.
ಮಾಡ್ಲಿಲ್ಲ ಅಂದ್ರೆ ನಮ್ ಕೈಲಿ ಮಾಡೋ ಸಾಮರ್ಥ್ಯಗಳು ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಬಂದಾಗ ಏನಾದ್ ಗೊತ್ತಾ, ನಿಮ್ಮ ಸಾಮರ್ಥ್ಯ ಗೊತ್ತಾಗತ್ತೆ, ನಿಮ್ಮ ಇನ್ನರ್ ಬ್ಯೂಟಿ ಸ್ಟಾರ್ಟ್ ಆಗತ್ತೆ, ಔಟರ್ ಬ್ಯೂಟಿ ಅಲ್ಲ. ಆ ಕಾರ್ಯಕ್ರಮಕ್ಕೆ ಬಂದಾಗ ಇನ್ನರ್ ಬ್ಯೂಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ಎದುರುಗಡೆ ಚೆನ್ನಾಗಿ ಮಾತಾಡ್ತಾರೆ, ಒಳೊಳಗೆ ಫಿಟ್ಟಿಂಗ್ ಇರ್ತಾರೆ. ಎದುರುಗಡೆ ಏನಪ್ಪ ಬಂಗಾರ ಚಿನ್ನ ರನ್ನ ಎಲ್ಲಾ ಮಾತಾಡ್ತಾರೆ, ಹಿಂದೆ ಪಿನ್ ಇಡೋರು ಜಾಸ್ತಿ ಇರ್ತಾರೆ. ಅದು ಇನ್ನರ್ ಬ್ಯೂಟಿ ಅಲ್ಲ, ಅದು ಔಟರ್ ಬ್ಯೂಟಿ ಮಾತ್ರ. ಆದ್ರೆ ಭಗವಂತ ಒಬ್ಬ ನೋಡ್ತಾನೆ ಇನ್ನರ್ ಬ್ಯೂಟಿನ. ಇವ್ನ್ ಏನ್ ಮಾಡ್ತಾ ಇದ್ದಾನೆ ಕತ್ರಿ ಕೆಲ್ಸ, ಇವ್ನ್ಗೆ ಎಲ್ಲೆಲ್ಲಿ ಕತ್ರಿ ಹಾಕ್ಬೇಕು, ನಾವು ಕತ್ರಿ ಹಾಕೋರು ಅವ್ನ್ ನಮಗ್ ದೊಡ್ಡ ಕತ್ರಿನೇ ಹಾಕ್ತಾನ ಭಗವಂತ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ನಾವ್ ಇಂಡಿಯಾದ ಕತ್ರಿ ಹಾಕ್ಬಿಟ್ರೆ ಅವ್ನ್ ಜಪಾನ್ ಕತ್ರಿ ಹಾಕ್ತಾನೆ, ಇನ್ನೂ ಶಾರ್ಪ್ ಇರುತ್ತೆ, ಪಟ್ಟ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ನಮ್ಮ ಈಗೋ ಹೋಗುತ್ತೆ, ಸಿಟ್ಟು ಕಮ್ಮಿ ಆಗತ್ತೆ, ನಮ್ಮ ಡ್ರೆಸ್ ಸೆನ್ಸ್ ಕ್ವಾಲಿಟಿಗಳು ಬರುತ್ತೆ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಬರುತ್ತೆ, ದೊಡ್ಡವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಸಣ್ಣವ್ರ ಹತ್ರ ಹೆಂಗ್ ಮಾತಾಡ್ಬೇಕು, ನಾವ್ ಯಾವ ತರ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೇಕು, ಅವೆಲ್ಲ ನಿಮಗೆ 3 ದಿನದ ಅಂತರದಲ್ಲಿ ವಿಚಾರಗಳು ತುಂಬಾ ವಿನಿಮಯ ಆಗುತ್ತೆ. ಒಂದು. ಮತ್ತೆ ವಿ ಸ್ಟಾರ್ ಯಾಕೆ ಮಾಡ್ಬೇಕು ಅದು ಕ್ಲಾರಿಟಿ ಕೊಡ್ತೀವಿ. ವಿ ಸ್ಟಾರ್ ಮಾಡ್ಬೇಕಂದ್ರೆ ಎಷ್ಟು ಸಮಯ ಕೊಟ್ರೆ ವಿ ಸ್ಟಾರ್ಗೆ ನಿಮಗೆ ದುಡ್ಡು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ಗೊತ್ತಾ, ಪ್ರಾಸ್ಪೆಕ್ಟ್ ಗೆ ನಾವು ಫಾಲೋ ಅಪ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು ಒಂದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಡೈಲಿ ನಾವು ವಿ ಸ್ಟಾರ್ಗೋಸ್ಕರ ಎಷ್ಟು ಸಮಯ ಕೊಡ್ತಾ ಇದೀವಿ ಅನ್ನೋದ್ರಲ್ಲಿ, ಈಗ ನೋಡಿ ದಿನಕ್ಕೆ 24 ಗಂಟೆ ಇದೆ ಸ್ನೇಹಿತರೆ, ನೀವು ಝೂಮಿಗೆ ಕೊಡೋದು 1 ಗಂಟೆ ಮಾತ್ರ. ಯಾಕೆ 24 ಗಂಟೆಲಿ 1 ಗಂಟೆ ಕೊಡಬಾರ್ದು? ನಿಮ್ಮ ಕಲಿಕೆಗೆ ನಾವು ಕೊಡ್ತಾ ಇರೋದು. ಕರೆಕ್ಟ್? ಭಗವಂತ ನಿಮ್ಗೆ 24 ಗಂಟೆ ಕೊಟ್ಟಿದ್ದಾನೆ, ಅದರಲ್ಲಿ 1 ಅವರ್ ನೀವು ಝೂಮಿಗೆ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ವಿ ಸ್ಟಾರ್ಗೆ ಏನ್ ಕೊಟ್ಟಂಗಾಯ್ತು, ಸಮಯ ಏನ್ ಕೊಟ್ಟಂಗಾಯ್ತು? ಒಂದ್ ಪಾರ್ಟ್. ಮತ್ತೆ ನಿಮ್ಮ ಕೆಳಗಡೆಯವರು ಝೂಮಿಗೆ ಬಂದಿಲ್ಲ ಅಂದ್ರೆ ಯು ಆರ್ ಎ ಲೋಡರ್, ಲೀಡರ್ ಅಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಒಬ್ನೇ ಕೆಲಸ ಮಾಡೋನು ಯಾವತ್ತೂ ಉದ್ಧಾರ ಆಗಲ್ಲ, ಯಾವತ್ತೂ ಉದ್ಧಾರ ಆಗಲ್ಲ. ಅದ್ ಹೆಂಗೆ ಗೊತ್ತಾ, ಒಬ್ನೇ ಮಾಡೋದ್ ಕೆಲ್ಸ. ನಿಮ್ಗೆ ಬಾಯ್ ಟೇಸ್ಟ್ ಬಂದಾಗ ಒಂಚೂರು ಹೋಗಿ ಪಾನಿಪುರಿ ಬೇಲ್ಪುರಿ ಏನಾದ್ರು ತಿನ್ಕೊಂಬರ್ತೀರಿ ನೋಡಿ, ಸೈಡ್ಸ್ ಚರ್ಮುರಿ, ಅಷ್ಟೇ. ಅದು ಹೊಟ್ಟೆ ತುಂಬಲ್ಲ. ನಿಮ್ಮ ಜೊತೆ ಹೊಟ್ಟೆ ತುಂಬಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕಂತ ಹೇಳಿದ್ರೆ ನೋಡಿ, ಮೊನ್ನೆ ಅಂಬಾನಿ ಗೊತ್ತಲ್ಲ ನಿಮಗೆ, ಅಂಬಾನಿ ಯಾಕೆ ಸಕ್ಸಸ್ ಆದ ಅಂತ ಹೇಳಿದ್ರೆ ಅಂಬಾನಿ ಮೈಂಡ್ ಸೆಟ್ ಇರೋ 50 ಜನದ ಒಂದು ಕೋರ್ ಇದೆಯಂತೆ ಹೇಳಿ. ಅಂಬಾನಿ ಮೈಂಡ್ ಸೆಟ್ ಇರೋದೇ 50 ಜನರ ಮೈಂಡ್ ಸೆಟ್ ಇದೆಯಂತೆ. ಮತ್ತೆ ಅದು ಕಂಪನಿ ಬೆಳೆದಲೇ ಇರುತ್ತಾ? ಇವತ್ತು ಆರ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ನನ್ ಮೈಂಡ್ ಸೆಟ್ ಆಗ್ತಕ್ಕಂಥದ್ದು ಪ್ರಿಯಾ ಕದಂ, ನಮ್ಮ ಮೈಂಡಿಗೆ ಸೆಟ್ ಆಗ್ತಕ್ಕಂಥದ್ದು ನಳಿನಿ, ನನ್ ಮೈಂಡಿಗೆ ಸೆಟ್ ಆಗ್ತಕ್ಕಂಥ ಕೇಶವ್, ನನ್ ಮೈಂಡಿಗೆ ಸೆಟ್ ಆಗ್ತಕ್ಕಂಥ ಜಗದೀಶ್, ನನ್ ಮೈಂಡಿಗೆ ಸೆಟ್ ಆಗ್ತಕ್ಕಂಥ ಶಹನಾಜ್, ಈ ತರ ಪಂಕಜ್, ಎಲ್ಲ ಲೀಡರ್ಸ್ ಗಳು ಏನಿದ್ದಾರೆ ನನಗೆ ಮೈಂಡ್ ಸೆಟ್ ಆಗೋರು ಇದಾರೆ. 1 ಡೇ ಟ್ರೈನಿಂಗ್ ಅಂದ್ರೆ ಎಸ್ ಸರ್, ವಿ ಆರ್ ವಿತ್ ಯು ಸರ್ ಅಂತ ಹೇಳ್ತಾರೆ. ಇಲ್ಲ ಈವೆಂಟ್ ಮಾಡ್ತಾ ಇದೀನಿ ಅಂತಾರೆ, ಸರ್ ನಿಮ್ ಒಟ್ಟಿಗಿದೀವಿ, ಏನ್ ಬೇಕಾದ್ರೂ ಮಾಡಿ ಸರ್ ಅಂತಾರೆ. ಈ ತರ ಒಂದು ಆಫರ್ ಪ್ಲಾನ್ ಮಾಡಿದೀವಿ, ಅಯ್ಯೋ ಕೈ ಜೋಡಿಸ್ತೀವಿ ಸರ್ ನಾವು ಅಂತ ಹೇಳ್ತಾರೆ. ಈ ತರದ ಒಂದು ಕೋರ್ ನನ್ನ ಹತ್ರ ಇದೆ, ನಂದು ತಂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ದು ಕೋರ್ ಏನಿದೆ? ನಿಮ್ದು ಕೋರೆ ಅಲ್ಲಿದೆ, ಕೋರ್ ಇಲ್ಲ. ಏನಿದೆ ಹೇಳಿ? ಕೋರೆ ಅಲ್ಲಿದೆ, ಕೋರ್ ಇಲ್ಲ. ಕೋರೆ ಬೇರೆ, ಕೋರೆ ಅಲ್ಲೇ ಬೇರೆ. ಕೋರೆ ಅಲ್ಲಿಂದ ಏನು ನಡೆಯಲ್ಲ ಸ್ನೇಹಿತರೆ. ಒಂದ್ ಕೋರ್, ನಿಮ್ಮ ಪ್ರತಿಬಿಂಬ ಯಾರು? ನಿಮ್ಮ ಪ್ರತಿಬಿಂಬ ಯಾರು? ಎಕ್ಸಾಂಪಲ್ ನೋಡಿ, ನಾನ್ ನೋಡ್ದಂಗೆ ಈಗ ಸರಸ್ವತಿ ಆದ್ಮೇಲೆ ಒಂದ್ ಪ್ರತಿಬಿಂಬ. ಏನ್ ಪ್ರತಿಬಿಂಬ? ದೀಪಾ ಮಂಜುನಾಥ್. ಅದೇ ಕ್ವಾಲಿಟಿಲಿ ಮಾತಾಡ್ತಾರೆ, ಸ್ಪೀಚ್ ಮಾಡ್ತಾರೆ, ಹೆಲ್ತ್ ಬಗ್ಗೆ ಗೊತ್ತು. ಅದೇ ತರ ಸರಸ್ವತಿ ಕೆಳಗೆ ಈಗ ದೀಪಾ ಭಟ್ಟ, ಪೂಜಾ ಭಟ್ಟೆ, ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಅವ್ರದ್ದೊಂದು ಪ್ರತಿಬಿಂಬ, ಬೋಲ್ಡ್ ಆಗಿ ಮಾತಾಡ್ತಾರೆ. ಅವ್ರ ಕೆಳಗೆ ಪದ್ಮಾವತಿ ಬಂದ್ರು, ಅವರು ಬೋಲ್ಡ್ ಆಗಿ ಮಾತಾಡ್ತಾರೆ. ಆದ್ರೆ ಸರಸ್ವತಿ ಆಯ್ತು, ಸರಸ್ವತಿ ಕೆಳಗೆ ಭಟ್ ಆಯ್ತು, ಭಟ್ ಕೆಳಗೆ ಪದ್ದು ಆಯ್ತು, ಪದ್ದು ಕೆಳಗೆ ಯಾರಿದ್ದಾರೆ ಪ್ರತಿಬಿಂಬ? ಯಾರಿಲ್ಲ. ಕಾಪಿ ಪೇಸ್ಟ್ ಇಲ್ಲ. ಯಾವಾಗ ಕಾಪಿ ಪೇಸ್ಟ್ ಆಗತ್ತೆ, ಯಾವಾಗ ನಿಮ್ಮ ಕೆಳಗೆ ಕಾಪಿ ಪೇಸ್ಟ್ ಆಗತ್ತೆ, ನಿಮ್ಮಾಗೆ ಮಾತಾಡೋರು ಬರ್ಬೇಕು, ನಿಮ್ಮಾಗೆ ಡ್ರೆಸ್ ಹಾಕೋರ್ ಬರ್ಬೇಕು, ನಿಮ್ಮಾಗೆ POP ಬರೋರ್ ಬರ್ಬೇಕು, ನಿಮ್ಮಾಗೆ ಝೂಮಿಗೆ ಬರೋರ್ ಬರ್ಬೇಕು, ನಿಮ್ಮಾಗೆ ಫಾಲೋ ಮಾಡೋರ್ ಬರ್ಬೇಕು ಅಂದ್ರೆ ಅವ್ರನ್ನ ಟ್ರೈನಿಂಗಿಗೆ ಕೂರಿಸ್ಬೇಕು, ನೀವು ಕೂತ್ಕೋಬೇಕು, ನೀವು ಕಲಿಬೇಕು, ನೀವು ಕಲಿಸ್ಬೇಕು. ಅವಾಗ ಮಾತ್ರ ಸಕ್ಸಸ್. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಇಲ್ಲಿ ಬರಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವ್ಯಕ್ತಿತ್ವ ವಿಕಾಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ? ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಏನಾಗುತ್ತೆ, ಯಶಸ್ವಿ ನಾಯಕರು ಯಾರ್ಯಾರಿದ್ದಾರೆ ಅವರ ಭಾಷಣಗಳನ್ನ ಕೇಳ್ಬೇಕಂತ. ಎಕ್ಸಾಂಪಲ್ ನಮ್ ಟ್ರೈನಿಂಗ್ ಅಲ್ಲಿ ಒಳ್ಳೊಳ್ಳೆ ಸ್ಪೀಚ್ ಬರುತ್ತೆ, ಒಳ್ಳೊಳ್ಳೆ ಗುಲ್ನಾ ಶಬಿನ ಒಳ್ಳೆ ಸ್ಪೀಚ್ ಮಾಡ್ತಾರೆ, ಪಾಟೀಲ್ ಒಳ್ಳೆ ಸ್ಪೀಚ್ ಮಾಡ್ತಾರೆ, ಮಹಿಯವ್ರು ಒಳ್ಳೆ ಸ್ಪೀಚ್ ಮಾಡ್ತಾರೆ, ನನಗೆ ಕಂಡಾಗ ನಾನ್ ಸ್ವಲ್ಪ ನಾನ್ ಮಾಡ್ತೀನಿ. ಇವೆಲ್ಲ ಕೇಳಲಿಕ್ಕೆ ಸ್ಟಾರ್ಟ್ ಆದಾಗ ಮೈಂಡ್ ಸೆಟ್ ಏನಾಗೋದು ಗೊತ್ತಾ, ಅವ್ರಾಗೆ ನಾನು ಆಗ್ಬಹುದು, ಅವ್ರು ಯಾಕೆ ಆದ್ರು, ಪಬ್ಲಿಕ್ ಹತ್ರ ಹೆಂಗ್ ಮಾತಾಡ್ಬೇಕು, ಅದಕ್ಕೆಲ್ಲ ಕೋರ್ಸ್ ಇದೆ ಸ್ನೇಹಿತರೆ, ಸುಮ್ಮನೆ ಅಲ್ಲ. ನಾನೊಂದು ಟ್ರೈನಿಂಗ್ ಹೋಗಿದ್ದೆ, ಮರ್ತ್ಬಿಟ್ಟು ಉಗುರು ಬಿಟ್ಬಿಟ್ಟಿದ್ದೆ. ಯಾಕೆ ಉಗುರು ಬಿಟ್ಟಿದ್ದೀರಾ ಅಂದ್ರು.
ಸಾರಿ ಸರ್ ಮಿಸ್ ಆಯ್ತು ಅಂತ ಹೇಳಿ ಕಟ್ ಮಾಡ್ಕೊಂಡ್ ಬನ್ನಿ ಅಂತ ವಾಪಸ್ ಕಳ್ಸಿದ್ರು. ಉಗ್ರನ ಕಟ್ ಮಾಡ್ಕೊಂಡ್ ಬನ್ರಿ ಅಂತ ಕಳ್ಸಿದ್ರು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ ಲೆವೆಲ್ಗೆ ಇದೆ. ನೀವ್ ಎಲ್ಲಿದ್ದೀರಾ ಅನ್ಕೊಂಡಂಗ ಅಲ್ಲ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಯಶಸ್ವಿ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರ ಮಾತನ್ನ ಕೇಳ್ತಾ ಇರ್ಬೇಕು, ಅವ್ರಂಗ್ ಆಗ್ಬೇಕು. ನೋಡಿ ನಳಿನಿ ಸರ್ ನಾನ್ ಪ್ರಿಯಾ ಕದಮ್ ಆಗ್ಬೇಕು, ನಾನ್ ಪ್ರಿಯಾ ಕದಮ್ ಆಗ್ಬೇಕು. ಈ ಕಾಂಪಿಟೇಷನ್ ಅಲ್ಲಿ ನಿಂತಿದ್ದಾರೆ ಅವ್ರಿಗವ್ರು. ಮೊದ್ಲು ಬರ್ಬೇಕಾದ್ರೆ ಪ್ರಿಯಾ ಕದಮ್ ಆಗ್ಬೇಕಂತಿದ್ರು, ಈಗ ಪ್ರಿಯಾ ಕದಮನ ಮೀಸ ಲೆವೆಲ್ಗೆ ಬೆಳೀತಾ ಇದಾರೆ. ಹೆಂಗ್ ಬಂತು? ಬೆಳೆಸ್ಕೊಂಡ್ರು, ಅವ್ರು ಕಮಿಟ್ ಆದ್ರು. ನಾನು ಇವತ್ತವರೆಗೂ ಏನ್ ಹೇಳ್ತೀನ ಮಾತ್ ತೆಗ್ದಾಕಲ್ಲ. ಹುಡುಗಿ ಎಲ್ಲ ಹೋಗ್ತಾ ಇರುತ್ತೆ, ಪುಟ 57 ಜೂಮ್ ಇದೆ ಕಣ, ಮಿಸ್ ಮಾಡ್ಬೇಡ, ನಾನು ಇರಲ್ಲ ಕಣ, ಅವ್ರ ಯಾರ ಗೆಸ್ಟ್ ಬರಲ್ಲ ಅಂದ್ರೆ ನೀನೇ ತಗೋಬೇಕು ಅಂದ್ರೆ ರೀಸನ್ನೇ ಹೇಳಲ್ಲ. ಓಕೆ ಸರ್ ಐ ವಿಲ್ ಪೇ, ಇಲ್ಲ ಸರ್ ನಾನು ಮಾಡ್ತೀನಿ ಸರ್ ಅನ್ನೋದು. ಹೆಂಗೋ ಪುಲ್ಟ ಮಡ್ಕೆ ಮಾಡಬಹುದು. ಕಮಿಟ್. ಒಬ್ಬ ಅಪ್ಲೈನ್ ಹೇಳಿದ ಮಾತಿಗೆ ಯಾರು ಕಮಿಟ್ ಆಗ್ತಾರಲ್ಲ 100% ಭಗವಂತನು ಕೈ ಹಿಡಿತಾನೆ, ಅಪ್ಲೈನು ಕೈ. ಯಾವಾಗ ಅಪ್ಲೈನ್ ಹೇಳ್ದಾಗ ನೋಡೋಣ ಮಾಡೋಣ ಅಂತ ಹೇಳ್ತಾರಲ್ಲ ಅವಾಗ ಭಗವಂತನು ಕೈ ಹಿಡಿಯಲ್ಲ, ಅಪ್ಲೈನು ಕೈ ಹಿಡಿಯಲ್ಲ. ನೀವು ನಾನ್ ಕರೆದಾಗ ಬಂದ್ರೆ, ನೀವು ಕರೀಲಿಲ್ಲ ಅಂದ್ರೂ ನಿಮ್ ಜಾಗಕ್ಕೆ ನಾನು ಬಂದು ಹೋಗ್ತೀನಿ. ನಿಮ್ದೇನಾರು ID ಡೌನ್ ಆಗ್ತಾ ಇದೆ ಅಂದ್ರೆ ನಾನೇ ಅನಲೈಸ್ ಮಾಡ್ತೀನಿ. ಇಲ್ಲಿ ನನ್ನ ಅವಶ್ಯಕತೆ ಇದೆ, ನಾನು ಹೋಗಿ ಬರ್ಬೇಕು. ಅದೆಷ್ಟಾರು ಖರ್ಚಾಗ್ಲಿ ಹೋಗಿ ಬರ್ಬೇಕು, ನನ್ ಮೈಂಡಿಗೆ ಬರುತ್ತೆ. ಯಾವಾಗ ನಾನ್ ಕರೆದಾಗ ನೀವು ಬಂದಾಗ ನನಗೆ ಖುಷಿ ಕೊಡುದು. ಎಸ್ ನನ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಿಮ್ಮ ಏರಿಯಾಗೂ ನಾನ್ ಬಂದು ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕನ್ನೋದು ನಂಗೆ ಬರುತ್ತೆ. ಸೊ ಈಗ ನೋಡಿ ಎಲ್ಲ ಕಡೆ ಒಂದ್ ರೌಂಡ್ ಹೋಗ್ತಾ ಇದೀನಿ. ಯಾಕೆ ಹೋಗ್ತಾ ಇದೀನಿ? ನಾನು ಕರ್ದಿತ್ತವ ಬರ್ತಾ ಇದ್ದಾರೆ ಮೈನ್ ಲೆಜೆಂಡ್ಸ್ ಗಳು. ಅವ್ರ ಟೀಮನ್ನ ಎತ್ಕೊಡ್ತಕ್ಕಂಥದ್ದು ನನ್ನ ಸ್ವಂತ ಜವಾಬ್ದಾರಿ ಅಂತೇಳಿ ನಾನು ಬರ್ತಾ ಇದ್ದೀನಿ. ಝೂಮ್ ಅಲ್ಲಿ ಬಂದಿದ್ದೀನಿ. ಮತ್ತೆ ನಾಳೆ ಮೈಸೂರು ಲೀಡರ್ಸ್ ಮೀಟಿಂಗ್ ಇದೆ, ಮತ್ತೆ ಅಲ್ಲಿಗೆ ಹೋಗ್ಬೇಕಾ? ಕುಶಾಲನಗರದಲ್ಲಿ ಲೀಡರ್ಸ್ ಮೀಟಿಂಗ್ ಇದೆ, ಇಲ್ಲೂ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ಟಾಪಿಕ್ ಮಾತಾಡ್ಬೇಕಾ? ಇಲ್ಲ. ಫಿಸಿಕಲಿ ಹೋದಾಗ ಆ ಬರ ಎಮೋಷನ್, ಆ ಡಿಸ್ಕಷನ್ಸ್ ಅದೇ ಬೇರೆ ಆಗುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಪ್ರತಿದಿನ ಹೊಸದ್ ಕಲಿಬಹುದು ಸ್ನೇಹಿತರೆ. ಪ್ರತಿದಿನ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ, ಪ್ರತಿದಿನ ಹೊಸ 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 ವಿಚಾರಗಳು ಕಲಿಲಿಕ್ಕೆ ಅವಕಾಶ ಸಿಗುತ್ತೆ. ಎಲ್ಲಿ ಸಿಗೋದ್ ಗೊತ್ತಾ? ಮನೆ ಒಳಗಿದ್ರೆ ಸಿಗಲ್ಲ ಸ್ನೇಹಿತರೆ. ಪ್ರಪಂಚ ಏನಿದೆ ಅಂತ ನೋಡ್ಬೇಕಂದ್ರೆ ಪ್ರಪಂಚದಿಂದ ಹೊರಗೆ ಬರ್ಬೇಕಂತ. ನಾವು ಬಾವಿಲಿರೋ ಕಪ್ಪೆ ಆಗಕ್ ಹೋಗ್ಬೇಡಿ. ಎಷ್ಟೋ ಜನ ಬಾವಿಲಿರೋ ಕಪ್ಪೆಗಳಾಗ್ಬಿಡಿದಿರ, ಒಟ್ರು ಕೊಡ್ತಾ ಇರ್ತಾರ, ಅಲ್ಲಿಗೆ ಇರ್ತೀರ. ಸ್ವಲ್ಪ ಹೊರಗಿನ ಪ್ರಪಂಚಕ್ಕೆ ಬನ್ನಿ, ಪ್ರಪಂಚ ಹೇಗಿದೆ ಅಂತ ನೋಡಿ. ಕೆಲವ್ರು ನಾವೇ ಬುದ್ಧಿವಂತರು ಅನ್ಕೊಂಡ್ಬಿಡಿಯರೆ, ತಪ್ಪು ತಿಳ್ಕೊಬಿಡಿ. ಕೆಲವ್ರು ನಾವೇ ಬುದ್ಧಿವಂತರು, ನಮ್ಗಿಂತ ಪ್ರತಿಭಾವಂತರು, ನಮ್ಗಿಂತ ಬುದ್ಧಿವಂತರು ಬೇಜಾನ್ ಜನ ಇದಾರೆ ಸ್ನೇಹಿತರೆ. ಕಲಿಯೋದು ಜಗತ್ತಲ್ಲಿ ತುಂಬಾ ಇದೆ. ಪ್ರತಿ ದಿನ ಹೊಸ 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 ವಿಚಾರಗಳು ಬರುತ್ತೆ ಸ್ನೇಹಿತರೆ. ಅದ್ರ ಕಡೆ ಒಂದು ಗಮನ ಕೊಡಿ. ಒಂದು ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮು BOP ಎಲ್ಲ ಬಂದಾಗ ಏನಾದ್ ಗೊತ್ತಾ, ನಿಮ್ದು ಗೋಲ್ ಸೆಟ್ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ಯಾರೋ ಬರ್ತಾರೆ, ಕರೆಕ್ಟ್ ಅಲ್ವಾ? ಇವತ್ತು ಪಾಟೀಲ್ ಕೆಲವೊಂದು ವಿಚಾರಗಳು ಹೇಳ್ತಾ ಇದ್ರು, ಅದೊಂದು ಗೋಲ್ ಸೆಟ್ಟಿಂಗ್. ಪಾಟೀಲ್ ಅವ್ರ ಕೈಲಿ ಆಗುತ್ತೆ, ನನ್ ಕೈಲ. ಅಪ್ಪುರಾವ್ ಕೈಲಿ ಆಗುತ್ತೆ ಅಂದ್ರೆ ನನ್ ಕೈಲಾಗಲ್ಲ. ಕನ್ಯಾಕುಮಾರಿ ಕೈಲಿ ಆಗುತ್ತೆ ಅಂದ್ರೆ ನನ್ ಕೈಲಾಗಲ್ಲ. ಅಲ್ಲೊಂದು ಗೋಲ್ ಸಿಕ್ಬಿಡುತ್ತೆ ನಮಗೆ. ಇವ್ರ ಕೈಲಿ ಆಗುತ್ತೆ ಅಂದ್ರೆ ನನ್ ಕೈಲಾಗಲ್ವಾ, ನಾನ್ ಯಾಕೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ತರ ಒಂದು ಗೋಲ್ ಸೆಟ್ಟಿಂಗ್ ಆಗುತ್ತೆ ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಡೈಲಿ ನೀವು ಇವತ್ತಿನ ಪ್ಲಾನ್ ಎಷ್ಟಾಯ್ತು, ನಾಳೆ ಎಷ್ಟಾಗ್ಬೇಕು, ನಾಡ್ದು ಎಷ್ಟಾಗ್ಬೇಕು, ಯಾರು ಚಾರ್ಟ್ ರೆಡಿ ಮಾಡ್ಕೋತಾರೆ. ನೀವು ನೋಡಿ ಸ್ಕೂಲಿಗೆ ಹೋಗಿ ಹೋಮ್ ವರ್ಕ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸುಮ್ನೆ ಕಳಿಸ್ತಾರ ಟೀಚರು? ಇಲ್ಲ. ಅಲ್ಲಿ ಸ್ಕೂಲ್ 1 ಡೇ ಅಂತ ಹೇಳಿದ್ರೆ ಒಂದು ದಿನ ಏನಿರುತ್ತಲ್ಲಿ? ಕನ್ನಡ 3/4 ಗಂಟೆ ಒಂದ್ ಸಬ್ಜೆಕ್ಟ್, ಕನ್ನಡ ಆದ್ಮೇಲೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಅದಾದ್ಮೇಲೆ ಸೋಷಿಯಲ್, ಅದಾದ್ಮೇಲೆ ಇಂಗ್ಲಿಷ್. ಸಂಜೆವರೆಗೂ 8-7 ಸಬ್ಜೆಕ್ಟ್ ಲೈನ್ ಟೈಮ್ ಟೇಬಲ್ ಇರುತ್ತೆ. ನಿಮ್ದೇನು ಟೈಮ್ ಟೇಬಲ್ ಇವತ್ತು? ಸೋಮವಾರದ ಟೈಮ್ ಟೇಬಲ್ ಏನು, ಮಂಗಳವಾರ ಟೈಮ್ ಟೇಬಲ್ ಏನು, ಈಸ್ಟರ್ದು ಏನಿಲ್ಲ ಸರ್. ಸುಮ್ನೆ ಮನೇಲಿದ್ದೆ ಸರ್, ಹಂಗೆ ರೀಲ್ಸ್ ನೋಡ್ತಿದ್ದೆ, ಹಂಗೆ ಒಂಚೂರು ಫೇಸ್ಬುಕ್ ನೋಡ್ತಾ ಇದ್ನ, ಹಂಗೆ ಜೂಮ್ ಮೀಟಿಂಗ್ ಇತ್ತ, ಹಂಗೆ ಜೂಮ್ ಮೀಟಿಂಗ್ ಬಂದೆ. ಕೇಳ್ತಾ 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 ನಿಮ್ ಮಾತ್ ಹಂಗೆ ನಿದ್ದೆ ಮಾಡಿದೆ ಸರ್. ಏನೋ ಒಂಥರ ಆಗ್ತಾ ಇರುತ್ತೆ ಸರ್ ನಿಮ್ ಮಾತ್ ಕೇಳ್ತಾ ಇದ್ರೆ. ಕೆಲವ್ರು ಹೇಳ್ತಾರೆ ನಿಮ್ ಮಾತ್ ಕೇಳ್ತೀರ ಹಂಗೆ ನಿದ್ದೆ ಬಂದ್ಬಿಡು ಸರ್, ಮಲಗ್ಬಿಟ್ಟಿರ್ತೀನಿ ಸರ್ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ಲ? ಸೊ ಹಂಗಾಗಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಟೈಮ್ ಟೇಬಲ್ ಏನು? ಸೋಮವಾರದ ಟೈಮ್ ಟೇಬಲ್ ಏನು? 10 ಗಂಟೆಗೆ ಎಲ್ಲೋದ್ರಿ? ಎಲ್ಲೂ ಇಲ್ಲ. ಹೋಗ್ಲಿ 12 ಗಂಟೆಗೆ ಎಲ್ಲೋದ್ರಿ? ಎಲ್ಲೂ ಇಲ್ಲ. ಮನೇಲಿ ತಿಂಡಿ ತಿಂದು ಅಂದಿದ್ದೆ. 1 ಗಂಟೆಗೆ ಎಲ್ಲೋದ್ರಿ? ಇವತ್ತು ನಮ್ಮ ಮನೆಯವ್ರು ಮಟನ್ ತಂದ್ಬಿಟ್ಟಿದ್ರ ಸಾರ್, ಚೆನ್ನಾಗಿ ಫ್ರೈ ಮಾಡಿ ಕೊಡು ಅಂತ ಹೇಳಿದ್ರು ಸರ್, ಹಾಗಾಗಿ ರೆಡಿ ಮಾಡ್ಬಿಟ್ಟಿದೀನಿ ಸರ್. ಓಕೆ ಡನ್. ಮಾಡಿದ್ಮೇಲೆ ಎಲ್ಲೋದ್ರಿ? ಇಲ್ಲ ಸರ್, ಅವ್ರ ಹೊಟ್ಟೆಗೆ ಊಟ ಮಾಡಿದೆ ಸರ್. ಅದಾದ್ಮೇಲೆ ಎಲ್ಲೋದ್ರಿ? ಏನಿಲ್ಲ ಸರ್, ಸ್ವಲ್ಪ ಆಲಸ್ಯ ಆಗ್ಬಿಡ್ತು, ಜಾಸ್ತಿ ತಿನ್ಬಿಟ್ನಲ್ಲ, ಹಂಗೆ ನಿದ್ದೆ ಮಾಡ್ಬಿಟ್ಟೆ ಸರ್. ಆಮೇಲೆ ಎಲ್ಲೋದ್ರಿ? ಕಾಫಿ ಮಾಡಿ ಕುಡ್ದೆ ಸರ್. ಆಮೇಲೆ ಎಲ್ಲೋದ್ರಿ? ಧಾರಾವಾಹಿ ನಂದು ಫೇವರೇಟ್ ಸರ್. 6 ಗಂಟೆಯಿಂದ 8 ಗಂಟೆವರೆಗೂ ಅಳ್ಳಾಡಲ್ಲ ಸರ್, ಆ ಧಾರಾವಾಹಿ ನೋಡಿದೆ. 8 ಗಂಟೆ ಮೇಲೆ ಏನ್ ಮಾಡಿದ್ರಿ? ಅಯ್ಯೋ ಸರ್ ನೀವ್ ಹೆಂಗ್ ಕೇಳ್ತಿರಲ್ಲ ಸರ್, ಅನ್ನ ಇಡೋದ್ ಬೇಡವ ಸರ್, ಸಾಂಬಾರ್ ಮಾಡೋದ್ ಬೇಡವ ಸರ್. ಅದಾದ್ಮೇಲೆ ಏನ್ ಮಾಡಿದ್ರಿ? ಸರ್ ಏನ್ ಸರ್ ಊಟ ಆದ್ಮೇಲೆ ಇನ್ನೇನ್ ಮಾಡ್ತಾರೆ ಸರ್, ಮಲ್ಕೊಳ್ತೀವಲ್ವ ಸರ್. ಮತ್ತ ಆಮೇಲೆ ಏನ್ ಮಾಡಿದ್ರಿ?
ಬೆಳಗ್ಗೆ ಆಯ್ತು ಸರ್, ಮತ್ತೆ ಎದ್ವು ಸರ್, ಏನ್ ಮಾಡಿದ್ರಿ? ಮಕ್ಳನ್ನ ಸ್ಕೂಲ್ ಕಳಿಸ್ದೆ ಸರ್, ಟಿಫನ್ ಮಾಡಿದೆ ಸರ್. ಜೀವನನೇ ಇದಾಗೋಗ್ಬಿಡುತ್ತಲ್ರಿ. ಸ್ವಲ್ಪನಾರು ಬದಲಾವಣೆ ಬೇಕಲ್ಲ. ಮತ್ತೆ ಗಂಡ್ ಮಕ್ಳು ನಮ್ಗೆ ಹೇಳಿಲ್ಲ ಅನ್ಕೊಂಬಿಡ್ರಿ, ಗಂಡ್ ಮಕ್ಳದು ಇಷ್ಟ ಇದೆ, ಅದು ಹೇಳಕ್ ಟೈಮ್ ಇಲ್ಲ ಈಗ, ಕರೆಕ್ಟ್ ಅಲ್ಲ? ಸೊ ದಯವಿಟ್ಟು ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡಿ. ಟೈಮ್ ಟೇಬಲ್ ರೆಡಿ ಮಾಡಿ, ವಿ-ಸ್ಟಾರ್ ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿ ಸ್ನೇಹಿತರೆ. ನಾನು ಎಲ್ಲಾ ತರದ್ದನ್ನು ಟೈಮ್ ಟೇಬಲ್ ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಏನ್ ರೆಡಿ ಮಾಡಿದೀನಿ? ವೆರಿ ವೆರಿ ಇಂಪಾರ್ಟೆಂಟ್, ಟೈಮ್ ಟೇಬಲ್ ಅನ್ನ ರೆಡಿ ಮಾಡಿದೀನಿ. ಒಂದ್ ಪಾರ್ಟ್. ಅದಾದ್ಮೇಲೆ ಇನ್ನೊಂದ್ ಏನ್ ಗೊತ್ತಾ, ನಿರಂತರವಾಗಿ ನೀವೇನ್ ಮಾಡ್ಬೇಕಂತ ಇದ್ದೀರಾ ಅದ್ರ ಕಡೆ ಫೋಕಸ್ ಮಾಡಿ ಸ್ನೇಹಿತರೆ. ಈಗ ನೋಡಿ, ನಂಗೊಂದು ಜವಾಬ್ದಾರಿ, ಮೊದಲ ಹೆಜ್ಜೆ ಕಾರ್ಯಕ್ರಮ 2, 3, 4 ನಿರಂತರವಾಗಿ ಫೋಕಸ್ ಮಾಡ್ತಾ ಇದ್ದೀನಿ. ನನಗ್ ಗೊತ್ತು, ನನ್ನ ಸ್ಟ್ರೆಂತ್ ಮಾಡೇ ಮಾಡ್ತೀನಿ, ಅದ್ ನಂಗೆ ಗೊತ್ತಿದೆ. ನಾನು ಯಾರ ಮೇಲೂ ಡಿಪೆಂಡ್ ಇಲ್ಲ, ನನ್ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ನಾನ್ ಕೆಲಸ ಮಾಡ್ಬೇಕು, ನಾನು ಮಾಡ್ತಾ ಇದ್ದೀನಿ. ಬೇರೆ ಮಾಡ್ತಾರೋ ಬಿಡ್ತಾರೋ, ಇವ್ರು ಮಾಡ್ತಾರೋ ಬಿಡ್ತಾರೋ ಬೇಡ, ನಿರಂತರವಾಗಿ ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ. 2, 3, 4, 2, 3, 4, 2, 3, 4 ಎಲ್ಲೋದ್ರು ಅದೇ ಜಪ ಮಾಡ್ತಾ ಇದ್ದೀನಿ, ಅದೇ ಜಪ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಸಕ್ಸಸ್ ಮಾಡೇ ಮಾಡ್ತೀನಿ. ಒಂದ್ ಕಡೆ ಫೋಕಸ್ ಇರ್ಬೇಕು. ನಾನ್ 3 ಜನ ಕರ್ಕೊಂಡ್ಬರ್ಬೇಕಂದ್ರೆ 3 ಜನಕ್ಕೆ ಕರ್ಕೊಂಡ್ಬರ್ಬೇಕಂದ್ರೆ 10 ಜನಕ್ಕೆ ಹೇಳ್ಬೇಕು. ನೀವು 3 ಜನಕ್ಕೆ ಹೇಳ್ದೆ ಸರ್, ಒಬ್ಬರಿಗೆ ಹೊಟ್ಟೆ ನೋವಂತೆ ಸರ್, ಒಬ್ಬರಿಗೆ ಲೂಸ್ ಮೋಷನ್, ಒಬ್ಬರಿಗೆ ಜ್ವರ ಬಂದ್ಬಿಟ್ಟಿದೆ ಸರ್. ಲಾಸ್ಟಿಗೆ ಬರ್ಬೇಕಾದ್ರೆ ಸರ್ ನನಗೂ ಯಾಕೋ ಆಗ್ತಾ ಇಲ್ಲ ಸರ್, ಯಾಕೋ ಅವ್ರ ಮನೆಗೆ ಹೋಗಿದ್ದೆ, ನನ್ಗೂ ಜ್ವರ ಬಂದ್ಬಿಟ್ಟಿದೆ ಸರ್, ಅದೇನಾದ್ರು ದುಡ್ಡು ವಾಪಸ್ ಕೊಡ್ಬೋದಾ ಸರ್? ಟ್ರೈನಿಂಗ್ ನಾನ್ ಬರಲ್ಲ ಅಂತ ಕೇಳೋರು ಕಳ್ಳಿರ್ತಾರೆ. ಏನ್ ಮಾಡೋದು ಹೇಳ್ರಿ ನಾವು? ಸೊ ಹಂಗಾಗಿ ನಾನು ಹೇಳ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಗುರಿ ಏನಿದೆ, 3 ಜನ ಕರ್ಕೊಂಡ್ ಬರ್ಬೇಕಂದ್ರೆ 5 ಜನಕ್ಕೆ ಹೇಳ್ಬೇಕು. ನೋಡಿ, ನಾನು ಒಂದ್ 150 ಸ್ಟ್ರೆಂತ್ 200 ಜನದ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾನು 400 ಜನಕ್ಕೆ ಹೇಳ್ತೀನಿ. ನಾನು ಮೊದಲ ಹೆಜ್ಜೆದು 250 ಜನಕ್ಕೆ ಫೋಕಸ್ ಮಾಡಿದ್ದೀನಿ. ಕೆಲವರಿಗೆ ಲೂಸ್ ಮೋಷನ್, ಕೆಲವರಿಗೆ ಜ್ವರ ಬಾಡೋರೆಲ್ಲ ಬಿಟ್ಟು ಹೋದ್ರು ಒಂದ್ 150 ತಂದಂತೂ ಗ್ಯಾರಂಟಿ. 150, 180 ನಿಲ್ಲಿಸ್ತೀನಿ ನಾನು. ಯಾಕೆ ಹೇಳಿ? ನಾನ್ ಜಾಸ್ತಿ ಜನನ ಎಕ್ಸ್ಪೆಕ್ಟ್ ಮಾಡಿ ಜಾಸ್ತಿ ಜನಕ್ಕೆ ಮಾತಾಡ್ಬೇಕಾದ್ರೆ ಅದು ನನ್ನ ಟಾರ್ಗೆಟಿಗೆ ಬರುತ್ತೆ. ನೀವು 3 ಜನ ಕರ್ಕೊ ಬರ್ಬೇಕಂತ 3 ಜನಕ್ಕೆ ಮಾತಾಡ್ಬಿಟ್ರೆ ಬರ್ತಾರ? 3 ಜನ ಬರಲ್ಲ. ಸ್ವಲ್ಪ ಬೇರೆ ವ್ಯಕ್ತಿಗಳನ್ನು, ಎಕ್ಸ್ಟ್ರಾ ಪರ್ಸನ್ ಅನ್ನು ಮಾಡ್ಬೇಕು ಸ್ನೇಹಿತರೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಈ ಟ್ರೈನಿಂಗ್ ಅಲ್ಲಿ ಬಂದಾಗ ಏನಾದ್ರು ಗೊತ್ತಾ, ಡೂಪ್ಲಿಕೇಶನ್ ಸಿಸ್ಟಮ್ ಪಕ್ಕ ಆಗತ್ತೆ. ನಾವ್ ಒಬ್ಬರೇ ಮಾಡಿದ್ರಾಗಲ್ಲ, ನಮ್ಮಂಗೆ ಕಾಪಿ ಪೇಸ್ಟ್ ಇರ್ಬೇಕು ಅಂತ ಹೇಳಿ ಒಂದಾಗತ್ತೆ. ಒಂದು ಮತ್ತೆ ನೀವೇನ್ ಕಲಿತೀರಾ ಅದಕ್ಕೆ ತಂಡಕ್ಕೆ ಹೇಗೆ ಕಲಿಸ್ಬೇಕು ಅನ್ನೋದು ಒಂದು ವಿಚಾರ ಆಗತ್ತೆ ಸ್ನೇಹಿತರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ, ಈಗ ನಿಮ್ಗೆ ದೊಡ್ಡದ ಅನ್ಸುತ್ತೆ, ಟ್ರೈನಿಂಗ್ ಬಂದ್ಮೇಲೆ ಇಷ್ಟೇನಾ ಅನ್ಸುತ್ತೆ. ಕಲಿಯೋವರೆಗೂ ಬ್ರಹ್ಮನ್ ವಿದ್ಯೆ, ಕಲ್ತ್ ಮೇಲೆ ಮಂಗನ್ ವಿದ್ಯೆ ಅಂತಾರೆ, ಕರೆಕ್ಟ್ ಅಲ್ಲ? ನಮ್ಗೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ನಮ್ಗೆ ಏನ್ ಅನ್ಸೋದೇ ಇಲ್ಲ. ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತೀರಾ ಸರ್, ಟೆನ್ಷನ್ ಇಲ್ಲ. ವಿದ್ಯೆ ಕಲ್ತು ಬಿಡಿದೀವಿ, ಕಲಿಬೇಕಾದ್ರೆ ಬ್ರಹ್ಮನ್ ವಿದ್ಯೆ ಕಲ್ತ ಮೇಲೆ ಮುಗೀತು. ಈಗ ನೋಡಿ, ಟೀಚರ್ಸ್ ಗಳೆಲ್ಲ ಇರ್ತಾರಲ್ಲ, ಪ್ರಾಕ್ಟೀಸ್ ಆಗೋಗಿರುತ್ತೆ. ಮಕ್ಳಿಗೆ ಕಷ್ಟ, ಟೀಚರಿಗೆ ಕಷ್ಟನೇ ಅಲ್ಲ ಅದು. ಯಾಕೆ ಹೇಳಿ? ಅವ್ರಿಗೆ ಹ್ಯಾಬಿಟ್, ದಿನ ಹ್ಯಾಬಿಟ್ ಆಗಿದೆ, ಮಾತಾಡೋದು 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 ಹ್ಯಾಬಿಟ್ ಆಗ್ಬಿಟ್ಟಿದೆ. ಮಕ್ಳಿಗೆ ಆ ಸಬ್ಜೆಕ್ಟ್ ಅಂದ್ರೆ ತಲೆ ಕೆಟ್ಟೋಗುತ್ತೆ. ಅಯ್ಯಪ್ಪ, ಹೆಂಗ್ ಕಲಿಯೋದು ಹೆಂಗ್ ಕಲಿಯೋದು ಹೆಂಗ್ ಕಲಿಯೋದು ಹೇಳ್ಬಿಟ್ಟು. ಹಂಗೆ ನಾವಿಲ್ಲಿ ಯಾವಾಗ ಹ್ಯಾಬಿಟ್ ಮಾಡ್ಕೋತೀವಲ್ಲ ಸ್ನೇಹಿತರೆ, ಅವಾಗ ಡೆವಲಪ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಒಂದು, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಟೀಮ್ ಎಲ್ಲಿ ಬೆಳೆಯುತ್ತೆ ಸ್ನೇಹಿತರೆ, ಅಲ್ಲಿ ಮಾತ್ರ ನಮ್ಮ ಡೆವಲಪ್ಮೆಂಟ್. ಹಾಗಾಗಿ ಟೀಮಿನ ಬೆಳವಣಿಗೆ ಕಡೆ ಗಮನ ಕೊಡ್ಬೇಕು. ಈಗ ನಾನೇನ್ ಮಾಡೋದು ಹೇಳಿ, ಡೈಲಿ ಟೀಮ್ 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 ಇಂದ ಬೀಳ್ತೀನಿ, ಕರೆಕ್ಟ್ ಅಲ್ವಾ? ಟೀಮ್ ಬೆಳೆಯುತ್ತಾ ನಾವು ಬೆಳಿತೀವಿ. ಟೀಮ್ ಬೆಳೆದಿಲ್ಲ ಅಂದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಬೆಳೆಯಲಿಕ್ಕೆ ಸಾಧ್ಯತೆ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲಾ ಲೆಜೆಂಡ್ಸ್ ಗಳು 2, 3, 4 ನಮ್ಮ ಮಾವನ್ ಮನೆದೊಂದು ಮದ್ವೆ ಇತ್ತು ಸರ್, ನಮ್ಮ ಅಕ್ಕನ್ ತಂಗಿ ಮಗಳನ್ನ ಅಜ್ಜಿ ಮಗಳನ್ ಮೊಮ್ಮಗುದು ಒಂದು ನಾಮಕರಣ ಇತ್ತು ಸರ್, ಅದಕ್ ಹೋಗ್ಬೇಕು ಸರ್. ಅವೆಲ್ಲಾ ಡ್ರಾಮಾಗಳು ಬೇಡ ಸ್ನೇಹಿತರೆ. ದುಡ್ಡು ಮಾಡ್ಬೇಕಂದ್ರೆ ತಪ್ಪು ತಿಳ್ಕೊಬೇಡಿ, ಹೇಳಿದ್ ನಿಮಗೆ ಅದೆಲ್ಲಾ ಇತ್ತು ಅಂದ್ರೆ ಲೈಫ್ ಟೈಮ್ ನಾಮಕರಣ ಮಾಡ್ಕೊಂಡೇ ಇರ್ತೀರಾ, ಲೈಫ್ ಟೈಮ್ ಇನ್ನೊಬ್ರು ಮದ್ವೆಗೆ ಹೋಗ್ತಾನೆ ಇರ್ತೀರಾ. ಆದ್ರೆ ಇನ್ನೊಬ್ರು ಮದ್ವೆಗೆ ಹೋದಾಗ ನಿಮ್ಮ ಚೇಂಜಸ್ ನೋಡಿ ಇವ್ರಂಗ್ ಆಗ್ಬೇಕು ಅಂತ ನಿರ್ಧಾರ ತಗೊಳ್ಲಿಕ್ ಆಗಲ್ಲ, ಕರೆಕ್ಟ್ ಹೌದೋ ಅಲ್ವೋ? ನಿಮ್ ಮದ್ವೆಗೆ ಒಬ್ಬ MLA ಸೀದಾ ಬರ್ತಾನೆ, ಅವ್ನ ಹಿಂದೆ ಜನ ಸಂದಣೆ ಇರುತ್ತೆ. ಕ್ಯೂ ನಿಂತಿದ್ರು ಸ್ಟೇಜಿಗೆ ಹೋಗಿ ಬೊಕ್ಕೆ ಕೊಟ್ಟು ಅವ್ನು ಹೋಗ್ಬಿಡ್ತಾನೆ. ಜನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಅಲ್ಲ? ನೀವು ಚಪ್ರ ಕಟ್ಟಿದೀರಾ, ರಂಗೋಲಿ ಬಿಟ್ಟಿದ್ದೀರಾ, ಸೀರಿಯಲ್ ಸೆಟ್ ಹಾಕಿದೀರಾ, ತರಕಾರಿ ತಂದಿಟ್ರಿ, ನಿಮ್ಮನ್ ಯಾರು ನೋಡೋರು ಇರಲ್ಲ. ನೋಡೋದ್ ಯಾರನ್ನ? ಕೆಲ್ಸ ಮಾಡಿದವ್ರನ್ನ ನೋಡಲ್ಲ, ಶೋ ಆದವ್ರನ್ನ ನೋಡ್ತಾರೆ, ಕರೆಕ್ಟ್ ಹೌದು ಅಲ್ವೋ? ಇಲ್ಲೂ ಅಷ್ಟೇ ಸ್ನೇಹಿತರೆ, ನಾವು ಒಂದ್ ಲೆವೆಲ್ ಅಲ್ಲಿ ಡೆವಲಪ್ ಆದಾಗ, ನಾನು ಮೊದಲ ಹೆಜ್ಜೆಗೆ ಹೋದಾಗ, ಇವತ್ತು ಸರಸ್ವತಿ ಅವ್ರು ನಾನು ನೋಡಿದ್ನಲ್ಲ, ನಾನು ಹೋಗ್ ಬಂದ್ಯಪ್ಪ, ಹೆಂಗಿತ್ತ ಹೋಗಿದ್ಕೆ ತಾನೇ ಅವ್ರು ಹೇಳ್ತಾ ಇರೋದು. ಅವ್ರು ಹೋಗಿಲ್ಲ ಅಂದ್ರೆ ಅವ್ರು ಯಾಕೆ ಹೇಳ್ತಿದ್ರು? ಕರೆಕ್ಟ್ ಹೌದು ಅಲ್ವೋ? ಎಷ್ಟೋ ಜನಕ್ಕೆ ಟ್ರೈನಿಂಗ್ ಇನ್ ಮಹತ್ವ ಗೊತ್ತಿಲ್ಲಲ್ಲ, ಹಾಗಾಗಿ ನೆಗ್ಲೆಕ್ಟ್ ಮಾಡ್ತಾ ಇದಾರೆ. ಸೊ ದಯವಿಟ್ಟು ಇವತ್ತು ಕೆಲವೊಂದು ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವೇನ್ ವಿಚಾರ ಅಲ್ಲ, 2, 3 ದಿನ ಏನಿದೆಯಲ್ಲ, ನೀವೇ ಹೇಳ್ತೀರಾ ಹೋಗ್ಬೇಕಾದ್ರೆ ಖುಷಿ ಆಗ್ತೀರಾ. ಹೋಗ್ಬೇಕಾದ್ರೆ ನೀವೆಲ್ಲರೂ ನನಗೆ 2,2 ಸಾವಿರ 3,3 ಸಾವಿರ ಮುಯಿ ಇಟ್ಟು ಹೋಗ್ತೀರಾ ನೋಡಿ, ಬೇಕಾದ್ರೆ ಗ್ಯಾರಂಟಿ. ನಾನಲ್ಲಿ ಡಬ್ಬಿ ಇಟ್ಟಿರ್ತೀನಿ, ನಾನಲ್ಲಿ ಹೋಗ್ಬೇಕಾದ್ರೆ ಒಂದು ಡಬ್ಬಿ ಇಟ್ಟಿರ್ತೀನಿ, ಪ್ಲೀಸ್ ಗಿವ್ ಮಿ ಅಂತ ಹೇಳಿ, ಕರೆಕ್ಟ್ ಅಲ್ಲ?
ಅಲ್ಲಿಗೆ ಮುಯ್ಯಾಕ್ ಹೋಗ್ಬಿಟ್ರೆ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಇಡ್ತೀರಾ. ಹೋಗಿ ಸರ್ ಕಷ್ಟಪಟ್ಟು 6,000 ಕೊಟ್ಟು ಬರ್ತಾ ಇರೋದೇ ಹೆಚ್ಚು. ಬಂದಿಲ್ಲ ಅಂದ್ರೆ 6 ಸಿಲಿಂಡರ್ ಬರುತ್ತೆ. 6 ಸಿಲಿಂಡರ್ ಅಂದ್ರೆ ತಿಂಗ್ಳಿಗೆ 1.5 ಸಿಲಿಂಡರ್ ಅಂದ್ರೆ 1 ವರ್ಷ ಮನೆಗ್ ಸಿಲಿಂಡರ್ ಆಗುತ್ತೆ. ಹೋಗಿ ಹೋಗಿ ಅದೇ ಹೆಲ್ಪ್ ಪ್ಲಾನ್, ಅದೇ ಪ್ರಾಡಕ್ಟ್ ಪ್ಲಾನ್ ಕೇಳಕ್ಕೆ ನಾವು 3 ದಿನ ಟ್ರೈನಿಂಗ್ ಮಾಡಿ ಬರಕ್ಕೆ ಹುಚ್ಚಿಡಿದ್ಯಾ ನಮಗೆ. ಕೆಲವರೆಲ್ಲ ಸಿಲಿಂಡರ್ ಲೆಕ್ಕ ಹಾಕ್ತಾರೆ, ಅವ್ರ ಲೈಫ್ ಟೈಮ್ ಸಿಲಿಂಡರ್ ಲೆಕ್ಕ ಹಾಕ್ತಾನೆ ಇರ್ತಾರೆ. ಬದ್ಲಾಗಲ್ಲ, ಅವರು ಬದ್ಲೇ ಆಗಲ್ಲ. ಕೆಲವ್ರು ಕಂಜೂಸು ದುಡ್ಡಿಗೆ ಲೆಕ್ಕ ಹಾಕ್ತಾರೆ. ಅಯ್ಯೋ ಬೇಕಾ ಮಾಡ್ಬೇಕಾ, ಜೀವನ್ ಪರ್ಯಂತ ಲೆಕ್ಕ. ಯಾವತ್ತು ಕೊಡೋ ಕೈಯಾಗ್ರಿ ಭಗವಂತ ಕೊಡ್ತಾನೆ ಇರ್ತಾನೆ. ಯಾವಾಗ ಹಿಡ್ತಾ ಆಗತ್ತೆ ಭಗವಂತ ನ್ಯಾಯ ಹಿಡಿತಾನೆ. ನೀವ್ ಇಲ್ಲಿ ಹಿಡಿದ್ರೆ ಭಗವಂತ ಅಲ್ಲಿ ಹಿಡ್ದು, ನೀವ್ ಇಲ್ಲಿ ಫ್ರೀ ಬಿಟ್ರೆ ಭಗವಂತ ಅಲ್ಲಿ ಫ್ರೀ ಬಿಟ್ಟು. ನಾನು ಯಾವತ್ತೂ ದುಡ್ಡಲ್ಲಿ ಹಾಕಾಗಿಲ್ಲ, ನಾನು ಯಾವತ್ತೂ ದುಡ್ಡಲ್ಲಿ ಹಾಕಾಗಿಲ್ಲ. ಏನೇ ಆದ್ರೂ ಫ್ಲೋಲೇ ಇರ್ತೀನಿ ನಾನು. ಭಗವಂತ ನನ್ಗೆ ಹಂಗೆ ಫ್ಲೋ ಕೊಟ್ಟಿದ್ದಾನೆ. ಇಳಿಜಾರು ಇರ್ಬೇಕು. ನೀರ್ ಎಲ್ಲರಿಯದ್ರಿ, ಎಲ್ಲಿ ಇಳಿಜಾರಿದೆ ಅಲ್ಲೇ ನೀರ್ ಹರಿತಕ್ಕಂಥದ್ದು. ಎಲ್ಲಿ ಮನಸ್ಸು ವಿಶಾಲವಾಗಿರುತ್ತೆ ಅಲ್ಲೇ ಜನ ಸೇರ್ತಕ್ಕಂಥದ್ದು. ಎಲ್ಲಿ ಸಕ್ಕರೆ ಇದೆ ಅಲ್ಲೇ ಇರುವೆ ಬರೋದು. ಇರುವೆ ಇರತ್ತವ ಯಾವತ್ತು ಸಕ್ಕರೆ ಹುಡ್ಕೊಂಡು ಹೋಗಿಲ್ಲ. ಸಕ್ಕರೆ ಎಲ್ಲಿದೆ ಅಲ್ಲಿಗೆ ಇರುವೆ ಬರ್ಬೇಕು. ಕರೆಕ್ಟ್ ಹೌದಲ್ವಾ? ಹಂಗೆ ನಮ್ಮನ್ನ ಹುಡುಕೊಂಡ್ ಬರ್ಬೇಕಂದ್ರೆ ನಮ್ಮಲ್ಲಿರೋ ಕ್ವಾಲಿಟೀಸ್ ಗಳು ಬದಲಾವಾದ್ರೆ ಮಾತ್ರ ನಮ್ಮನ್ನ ಹುಡುಕೋ ಬರ್ತಾರೆ. ಅದಕ್ಕೋಸ್ಕರ ಯಾರಿಗಾರು ಲೂಸ್ ಮೋಷನ್ ಇದ್ರೆ, ಯಾರಿಗಾರು ಜ್ವರ ಇದ್ರೆ ದೇವ್ರ ಹತ್ರ ಬೇಡ್ಕೊಂಬಿಡಿ, ಭಗವಂತ 2, 3, 4ಕ್ಕೆ ನಂಗೆ ಜ್ವರ ಬರೋದ್ ಬೇಡ, ಏನು ಬರೋದ್ ಬೇಡ, ಅದೇನಾರು ಬರೋದಿದ್ರೆ ಈಗ್ಲೇ ಬಂದ್ಬಿಡ್ಲಿ ಅಂತ ಹೇಳಿ ಕೆಲವ್ರು ಬೇಡ್ಕೊಂಬಿಡಿ. ಅವತ್ತು ಫ್ರೀ ಆಗ ಕೆಲಸ ಮಾಡಿ. ಯಾಕಂದ್ರೆ ಅವತ್ತಿನ ದಿನ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಳ್ಳಂಗ್ ಒಂದ್ ಪಿಳ್ಳೆ ನೋವು ಅಂತ ಹೇಳ್ಬಿಟ್ಟಿ ಎದ್ಬಿಟ್ನಾ, ಇನ್ನೇನು ಹೊಡ್ಬೇಕಂತಿದ್ನಾ, ಕಾಲೇ ಉಳುಕ್ಬಿಡ್ತಪ್ಪ ನನ್ಗೆ ಆಗ್ಲಿಲ್ಲ, ಕಾಲು ಎತ್ತಿಡಕ್ ಆಗ್ತಾ ಇಲ್ಲ, ಸುಳ್ ಹೇಳ್ತಾರೆ. ಲಾಸ್ಟಿಗೆ ಏನಾದ್ ಗೊತ್ತಾ, ಭಗವಂತ ಜಾರ್ಸೆ ಬಿಡ್ತಾನೆ ನಿಮ್ಗಲ್ಲಿ. ಕಾಲೇ ಇಡಂಗಿಲ್ಲ, ಕಾಲೇ ಇಡಂಗಿಲ್ಲ. ಅದಕ್ಕೋಸ್ಕರ ಕುಂಟು ನೆಪ ಹೇಳೋದು, ಸುಳ್ ಹೇಳೋದ್ ಮಾಡಿದ್ರೆ ಅದು ಅಸ್ತು ಅನ್ಬಿಡ್ತಾನೆ ಭಗವಂತ, ಅಸ್ತು ಅನ್ಬಿಡ್ತಾನೆ. ಅದಕ್ಕೆ ಯಾವಾಗ್ಲೂನು ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಎಲ್ಲವೂ ಪಾಸಿಟಿವ್ ಆಗುತ್ತೆ. ನಾನು ಪಾಸಿಟಿವ್ ಕಾರ್ಯಕ್ರಮ ಮಾಡ್ತೀನಿ, ಸ್ಟ್ರೆಂತ್ ಬರುತ್ತೆ, ಕಾರ್ಯಕ್ರಮನೂ ಮಾಡ್ತೀನಿ, ಸ್ಟ್ರೆಂತ್ ಬರುತ್ತೆ, ಎಲ್ಲದೂ ಬರುತ್ತೆ. ನೀವು ಕುಂಟು ನೆಪ ಹೇಳಿದ್ರೆ ಭಗವಂತನು ನಿಮ್ಗೆ ಕುಂಟು ನೆಪ ಹೇಳ್ತಾನೆ ಅಷ್ಟೇ. ಓಕೆ ಲೆಜೆಂಡ್ಸ್? ಸೊ 2, 3, 4 ಅದ್ರೊಟ್ಟಿಗೆ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಡಿಸ್ಪ್ಯಾಚ್ ಆಗಿದೆ ಸ್ನೇಹಿತರೆ. ಇನ್ನೇನ್ ಸ್ವಲ್ಪ ಪ್ರಾಡಕ್ಟ್ ಇರ್ಬೋದು, ಒಂದ್ 3-4 ಬಾಕ್ಸ್ ನನ್ನ ಹತ್ರ. ಯಾರ್ ಜಲ್ದಿ ಆಗ್ತೀರಾ ನಾನ್ ನಿಮಗೆ ಪ್ರಾಡಕ್ಟ್ ಅನ್ನ ತಲುಪಿಸ್ತೀನಿ. ಸೊ ಪ್ರೋಗ್ರಾಮ್ ಟೈಮಿಗೆ ಸಿಗೋದು. ಈಗ ಇಲ್ಲಿದ್ದೆಲ್ಲ ಸ್ಟಾಕ್ ನಾನು ಕೊಟ್ಟಿದ್ದೀನಿ. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ, ಟ್ರೈನಿಂಗ್ ಅನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಮ ಭವಿಷ್ಯದ ಕನಸು ಏನಾದ್ರೂ ಇದೆ ಅಂದ್ರೆ ನಿಮ್ಮ ಹತ್ರ, ಆ ಭವಿಷ್ಯದ ಕನಸು ನಿಮ್ಗೆ ನನ್ಸಾಗ್ಬೇಕಂತ ಹೇಳಿದ್ರೆ ಮೊದಲ ಹೆಜ್ಜೆ, ಫಸ್ಟ್ ಸ್ಟೆಪ್ ಅಂತಕ್ಕಂಥದ್ದು ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಾನ್ ನಿಮ್ಗೊಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಹತ್ರ ಬೇಕಾದ್ರೆ 3-3 ಸಾವಿರ ಇಸ್ಕೊಳ್ಳಿ. ನಾನು ಹೇಳ್ತೀನಿ ಕೇಳಿ. ಮಕ್ಳಿಗೆ ಓದ್ಸಕ್ ನಾವು ಸಾಲ ಮಾಡೇ ಇಲ್ವಾ? ನಮ್ಗೆ ಹುಷಾರಿಲ್ಲ ಅಂದಾಗ ಹಾಸ್ಪಿಟ್ಲಿಗೆ ಸಾಲ ಮಾಡಿ ದುಡ್ಡು ಕಟ್ಟೇ ಇಲ್ವಾ ಸ್ನೇಹಿತರೆ? ನಾವು ಕಟ್ಟಿದೀವಿ ಸ್ನೇಹಿತರೆ. ಏನಕ್ಕೋಸ್ಕರ? ಒಂದ್ ಎಮೋಷನಲ್, ಮಕ್ಳು ಎಜುಕೇಶನ್ ಅಂತೇಳಿ. ಇಲ್ಲಿ ಏನಾದ್ರು ಕಲ್ತಿ ನೀವು ಸ್ವಲ್ಪ ದುಡಿದ್ರೆ ನಿಮ್ಮ ಮನೆ ಸಮಸ್ಯೆಯಿಂದ ಸ್ವಲ್ಪ ಹೊರಗ್ ಬರ್ಬೋದು ಸ್ನೇಹಿತರೆ. ಎಲ್ಲಿವರೆಗೂ ಜೀವನ ಸ್ನೇಹಿತರೆ? ಎಲ್ಲಿವರೆಗೂ ಈ ಜೀವನ? ಇದೇ ಜೀವನನ? ಅದೇ ಮನೆ, ಅದೇ ವಾತಾವರಣ, ಒಂದ್ ಒಳ್ಳೆ ವಾತಾವರಣಕ್ಕೆ ಹೋಗಕ್ ಆಗ್ತಾ ಇಲ್ಲ, ಒಂದ್ ಒಳ್ಳೆ ಹೋಟ್ಲಿಗೆ ಹೋಗಕ್ ಆಗ್ತಾ ಇಲ್ಲ, ಮಕ್ಳಿಗೆ ಒಂದ್ ಒಳ್ಳೆ ಡ್ರೆಸ್ ಕೊಡ್ಸಕ್ ಆಗ್ತಾ ಇಲ್ಲ. ಎಲ್ಲಿವರೆಗೂ ಈ ಜೀವನ? ನಮ್ ಏಜ್ ಎಲ್ಲ ಏನ್ 10 ವರ್ಷನ 20 ವರ್ಷನ ಸ್ನೇಹಿತರೆ? ಆಲ್ರೆಡಿ ಒಂದ್ ಲೆವೆಲ್ ಏಜಿಗೆ ಬಂದಿದೀವಿ ಸ್ನೇಹಿತರೆ. ಇವತ್ತಿದ್ದ ವ್ಯಕ್ತಿ ನಾಳೆ ಇಲ್ಲ, ಇವತ್ತಿದ್ದ ವ್ಯಕ್ತಿ ನಾಳೆ ಇಲ್ಲ. ಇದ್ದಾಗ ಏನಾರು ಮಕ್ಳಿಗೆ ಮಾಡೋಗ್ಬೇಕಲ್ವಾ? ಇದ್ದಾಗ ಏನಾರು ಗಂಡಂಗೆ ತೃಪ್ತಿ ಪಡಿಸ್ಬೇಕಲ್ವಾ? ಇದ್ದಾಗ ಏನಾರು ಹೆಂಡತಿಗೆ ತೃಪ್ತಿ ಪಡಿಸ್ಬೇಕು. ಇದ್ದಾಗ ಏನಾರು ಮಕ್ಳಿಗೆ ಕೊಡಿಸ್ದಂಗೆ. ಯಾವತ್ತೂ ವ್ಯಕ್ತಿ ಇರೋವರೆಗೂ ವ್ಯಕ್ತಿ ಬೆಲೆ ಗೊತ್ತಾಗಲ್ಲ ಸ್ನೇಹಿತರೆ. ವ್ಯಕ್ತಿ ಕಳ್ಕೊಂಡಾಗ ಮಾತ್ರ ಆ ವ್ಯಕ್ತಿ ಬೆಲೆ ಗೊತ್ತಾಗತ್ತೆ. ಅಪ್ಪ ಇರೋವರೆಗೂ ಅಪ್ಪನ ಬೆಲೆ ಗೊತ್ತಾಗಲ್ಲ, ಅಪ್ಪ ಹೋದ್ಮೇಲೆ ಅಪ್ಪನ ಬೆಲೆ ಗೊತ್ತಾಗತ್ತೆ. ಗಂಡ ಇರೋವರೆಗೂ ಗಂಡನ ಬೆಲೆ ಗೊತ್ತಾಗಲ್ಲ. ಗಂಡ ಇಲ್ದಾಗ ಅಯ್ಯೋ ಕುಡ್ಕ ಆದ್ರೂ ಪರವಾಗಿತ್ತಲ್ಲ, ನನ್ಗೊಬ್ಬ ಗಂಡ ಇರ್ಬೇಕಿತ್ತು ಅನ್ನೋ ಮನಸ್ಥಿತಿ ಬರುತ್ತೆ. ಕರೆಕ್ಟ್ ಹೌದು ಅಲ್ವಾ? ಹಂಗೆ ಸ್ನೇಹಿತರೆ ಇಲ್ಲೂ ಅಷ್ಟೇ. ಸೊ ದಯವಿಟ್ಟುನು ಒಂದ್ಸರಿ ಯೋಚನೆ ಮಾಡಿ. ನಾನು ಹೇಳ್ತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಮೊದಲ ಹೆಜ್ಜೆ ಭಾರಿ ಬದಲಾಗ್ತದೆ. ಒಂದ್ ಸರಸ್ವತಿ ಇವತ್ತು 200 ಐಡಿ ತಂದಿದೆ. ಒಂದು ಮೊದಲ ಹೆಜ್ಜೆ, ಒಂದ್ ಸರಸ್ವತಿ ಇವತ್ತು ಒಂದು ಪೈಲಾ ಕದಂ ಅಂತಕ್ಕಂಥದ್ದು ಪ್ರಿಯಾ ಕದಂನ ಡೈಮಂಡ್ ಗೆ ತಂದು ನಿಲ್ಸಿದೆ. ಒಂದು ಮೊದಲ ಹೆಜ್ಜೆ ಅಂತಕ್ಕಂಥದ್ದು ನಳಿನಿನ 9ನೇ ರ್ಯಾಂಕಿಗೆ ಕರ್ಕೊಂಡ್ ನಿಲ್ಸಿದೆ. ಒಂದು ಮೊದಲ ಹೆಜ್ಜೆ ಅಂತಕ್ಕಂಥದ್ದು ಕೇಶವಮೂರ್ತಿನ ಡೈಮಂಡ್ ರ್ಯಾಂಕಿಗೆ ತಂದು ನಿಲ್ಸಿದೆ. ಒಂದು ಮೊದಲ ಹೆಜ್ಜೆ ಅಂತಕ್ಕಂಥದ್ದು ಕನ್ಯಾಕುಮಾರಿನ ಡಬಲ್ ಡೈಮಂಡ್ ರ್ಯಾಂಕಿಂಗ್ ಬಟ್ಟಿ 1 CR ಕೊಡ್ಸಿದೆ. ಒಂದು ಮೊದಲ ಹೆಜ್ಜೆಯನ್ನ ಕಾರ್ಯಕ್ರಮ ಇವತ್ತು ಸಂತೋಷ್ ಇಡೀ ಇಂಡಿಯಾದ ಟಾಪ್ ಲೆಜೆಂಡ್ ಪರ್ಸನ್ ಆಗಿ ನಿಂತಿದ್ದಾನೆ. ಒಂದು ಮೊದಲ ಹೆಜ್ಜೆ ಸ್ನೇಹಿತರೆ, ಒಂದೇ ಒಂದು ಮೊದಲ ಹೆಜ್ಜೆ. ಆ ಹೆಜ್ಜೆನ ನೀಟಾಗಿ ಹೇಗೆ ಇಡ್ಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಓಕೆ, ಆಲ್ ದ ಬೆಸ್ಟ್ ಲೆಜೆಂಡ್ಸ್. ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಸ್ಟಾಕ್ ಇಲ್ಲ. ಇವತ್ತಾಕೂರ್ ಸಿಗ್ಬೋದು, ನಾಳೆ ರಾತ್ರಿಗೆ ಕ್ಲೋಸ್ ಆಗ್ಬೋದು, ಮಂಗಳವಾರಕ್ಕೆ ಕ್ಲೋಸ್ ಆಗ್ಬೋದು, ನನಗೆ ಗೊತ್ತಿಲ್ಲ. 6,000 ಕೊಟ್ರೆ ಫ್ರೀ ಆಫ್ ಕಾಸ್ಟ್ ಅನ್ಲಿಮಿಟೆಡ್ ಫುಡ್ ಒಟ್ಟಿಗೆ 3 ದಿನ ಅಡಿಗೆಯಿಂದ ದೂರ.
ಡ್ಯಾನ್ಸ್ ಮಾಡಿ ಈಗ ಹೋಗ್ಬಿಟ್ಟು ಝೂಮ್ ಮುಗಿದ ತಕ್ಷಣ ಒಂದ್ ರೂಮ್ ಹೋಗ್ಬಿಟ್ಟು ತಪ್ಪಂಗುಚ್ಚಿ ಡ್ಯಾನ್ಸ್ ಮಾಡಿ ಅಬ್ಬಾ 2ನೇ ತಾರೀಕು ಅಡಿಗೆ ಮಾಡಂಗಿಲ್ಲ, ಸಾಂಬಾರ್ ಮಾಡಂಗಿಲ್ಲ, ಟಿಫನ್ ಮಾಡಂಗಿಲ್ಲ, ಯಾವ್ದು ಟೆನ್ಷನ್ ಇಲ್ಲ, ಗಂಡನ್ ಟೆನ್ಷನ್ ಇಲ್ಲ, ಎಂಟಿ ಟೆನ್ಷನ್ ಇಲ್ಲ, ಬಿಂದಾಸ್ ಆಗಿ 3 ದಿನ ಆರಾಮ್ಸಾಗಿರ್ಬೋದು. ಕರೆಕ್ಟ್ ಹೌದಲ್ವಾ? ಅಡಿಗೆ ಟೆನ್ಷನ್ ಇಲ್ಲ, ಕಬಾಬ್ ಮಾಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ, ಕಬಾಬ್ ಅಲ್ಲೇ ಮಾಡಿರ್ತಾರೆ. ಕೋಳಿ ಸಾರು ಮಾಡ್ಬೇಕಂತ ಟೆನ್ಷನ್ ಇಲ್ಲ, ಅಲ್ಲೇ ಕೋಳಿ ಸಾರು ಕೊಡ್ತಾರೆ. ಇಲ್ಲ ಇವತ್ ಪಲಾವ್ ತಿನ್ಬೇಕನ್ಸಿದೆ, ಅಲ್ಲೇ ಪಲಾವ್ ಕೊಡ್ತಾರೆ. ಇಲ್ಲ ನಂಗೆ ಗೀ ರೈಸ್ ತಿನ್ಬೇಕಂತ ಆಸೆ ಇದೆ, ಅಲ್ಲೇ ಗೀ ರೈಸ್ ಕೊಡ್ತಾರೆ. ಇಲ್ಲ ಯಾಕೋ ನನಗೆ ಬಾಳೆಕಾಯಿ ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ, ಕಾಫಿ ಒಟ್ಟಿಗೆ ಯಾರು ಮಾಡ್ಕೊಡ್ತೀರಾ ಅಂದ್ರೆ ನೀವೇ ಮಾಡ್ಕೊಡ್ಬೇಕಿತ್ತು ಮನೇಲಿ. ಅಲ್ಲಿ ಮಾಡ್ಕೊಡೋರು ಇದಾರೆ, ಬಾಳೆಕಾಯಿ ಬಜ್ಜಿ ಕೊಟ್ಟಿ ಸಂಜೆ ಬಿಸಿ 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 ಕಾಫಿ ಕೊಡ್ತಾರೆ. ಆಹಾ, ಆ ಚುಮು ಚುಮು ಏನಾರು ಮಳೆ ಬೀಳ್ತಿದ್ರೆ ಆ ಪಾರ್ಕು, ಆ ವಾತಾವರಣ, ಆ ಸ್ವಿಮ್ಮಿಂಗ್ ಫುಲ್, ಓ ಗಾಡ್ ಹೆಂಗಿರ್ಬೋದ್ರಿ. ಬನ್ನಿ, ಅವತ್ತೆಲ್ಲ ಇನ್ನೂ ವಿಚಾರಗಳಿದೆ. ಓಕೆ, ಆಲ್ ದ ಬೆಸ್ಟ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹೇಳ್ಬಾರ್ದು, ನಿಮಗೆ ಹೇಳ್ದಿದ್ರೆ ಮಲ್ಕತ್ರ, ಇನ್ನು ಹೇಳ್ಬಿಟ್ರೆ ಮುಗದೇ ಹೋಯ್ತು. ಕರೆಕ್ಟ್ ಹೌದು ಅಲ್ವೋ? ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ಯಾವ ಲೆವೆಲ್ಗೆ ಅಂದ್ರೆ ನಮ್ಮನ್ನ ಹಂಗ ಹೋಗಿ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದ್ ಮನೆಗ್ ಬಿಟ್ಟೋದ್ರಿ. ಯಾವ ಲೆವೆಲ್ಗೆ ಇರುತ್ತೆ ಟ್ರೈನಿಂಗು, ಏನೆಲ್ಲ ಇರುತ್ತೆ, ಒಂದು ಹೆಲ್ತ್ ನಾಲೆಜ್ ಹೆಂಗಿರುತ್ತೆ, ಪ್ರಾಡಕ್ಟ್ ನಾಲೆಜ್ ಹೆಂಗಿರುತ್ತೆ, ಬಿಸ್ನೆಸ್ ನಾಲೆಜ್ ಹೆಂಗಿರುತ್ತೆ, ನೆಕ್ಸ್ಟ್ ಎಕ್ಸ್ಟ್ರಾ ಯಾವ ತರ. ಅದ್ರಲ್ಲಿ ಒಂದು ವಿಷಯ ಹೇಳಿದ್ರು ಸರ್ ಈ ಸತಿ. ಆಕ್ಚುಲಿ ನಾನು ಯಾರು ಹೆಂಗ್ ಅಂತ ಹೇಳಿದ್ರೆ ನನ್ಗಂತೂ ಫುಲ್ ಇವಾಗ್ಲೇ ಎಕ್ಸೈಟ್ಮೆಂಟ್ ಆಗ್ಬಿಡುತ್ತೆ. ಯಾಕಂದ್ರೆ ಎಸ್ ರೆಗ್ಯುಲರ್ ಆಗಿ ನಾವು ಮೀನ್ಸ್ ಪ್ರಲಾಗತ ಮಾಡಕ್ಕೂ ಈ ಸತಿ ಒಂದು ಡಿಫ್ರೆಂಟ್ ವೇಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ರ. ಅದ್ರಲ್ಲಿ ಎಸ್ಪೆಷಲಿ ಕ್ವಶನ್ಸ್ ಅಂಡ್ ಆನ್ಸರ್ ಅಂತಾರ ಒಂದು. ಯಾಕಂದ್ರೆ ಲಾಸ್ಟ್ ತುಂಬಾ ಜನಕ್ಕೆ ಆ ಪ್ರಾಬ್ಲಮ್ ಇದೆ ಸರ್. ಏನಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಅಬ್ಜೆಕ್ಷನ್ ಅಂತ ಬರುತ್ತೆ ನೋಡಿ. ಇವಾಗ ನಮ್ಮ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಒಂದು 12 ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದೀವಿ. ಅದು ಬಿಟ್ಟು ಬೇರೆ ಬೇರೆ ಕ್ವಶನ್ಸ್ ಗಳು, ಅದು ಸಿಲ್ಲಿ ಕ್ವಶನ್ಸ್ ಗಳು. ನೀವು ಬೇಕಾದ್ರೆ ಅವತ್ತಿನ ದಿನ ಕೇಳಿದ್ರೆ ತುಂಬಾ ಜನ ನಗ್ತಾರೆ, ತುಂಬಾ ಜನ ಇದಕ್ಕೆ ನಗೋದ ಅಳೋದ ಅಂತ ಗೊತ್ತಿಲ್ಲ. ಮೀನ್ಸ್ ಅಂತದ ಕ್ವಶನ್ಸ್ ಗಳೆಲ್ಲ ಬಂದಿರತ್ತೆ. ಒಂದ್ ಸೆಕೆಂಡ್ ಇಮ್ಯಾಜಿನ್ ಮಾಡಿ ನೋಡಿ, ನಮ್ಗೆ ಎಷ್ಟೆಷ್ಟು ಕ್ವಶನ್ ನಮಗೆ ಇವಾಗ ಯಾರಾದ್ರೂ ಹೇಳಿ ಅಂದ್ರೆ ಯಾರು ಹೇಳಲ್ಲ, ಅಯ್ಯೋ ಏನ್ ಬಂದಿರುತ್ತೆ ಅಂತ. ಬಟ್ ಯಾರೋ ಒಬ್ರು ಸ್ಟಾರ್ಟ್ಅಪ್ ಮಾಡಿರ್ತಾರೆ, ಹಿಂಗ್ ಬಂತು, ನನಗೂ ಈ ತರ ಬಂತು ಅಂತ ಒಬ್ಬೊಬ್ರಾಗೆ ಎದ್ದು ಕ್ವಶನ್ ನ ಕೇಳಕ್ ಶುರು ಮಾಡ್ತೀರಾ. ಮೈ ಗಾಡ್, ನಿಜವಾಗ್ಲೂ ಸೂಪರ್ ಡೂಪರ್ ಆಗಿ ಒಂದು 2 night 3 days ಟ್ರೈನಿಂಗ್ ಇರುತ್ತೆ. ಪೆಹ್ಲಾಕದ ಮೊದಲ ಹೆಜ್ಜೆ ಅಂತ ಹೇಳಿ. ಎಸ್, ಅಬ್ಸಲ್ಯೂಟ್ಲಿ ರೈಟ್ ಸರ್ ಹೇಳಿದ್ದು. ಆ ಒಂದು ಮೊದಲ ಹೆಜ್ಜೆ ಇವತ್ತು ಪ್ರಿಯಾ ಮೇಡಮ್ ಡೈಮಂಡ್ ಆಗಿದ್ದಾರೆ. ಆ ಒಂದು ಮೊದಲ ಹೆಜ್ಜೆ ಇವತ್ತು ಕೇಶವ್ ಸರ್ ಡೈಮಂಡ್ ಗೆ ಆಗಕ್ಕೆ ಹೊರಟಿದ್ದಾರೆ. ಆ ಒಂದು ಮೊದಲ ಹೆಜ್ಜೆ ನೇತ್ರಾ ಮೇಡಮ್ ಆಗಿರ್ಬೋದು, ನಾನಾಗಿರ್ಬೋದು, ಮಹಾ ಮೇಡಮ್ ಆಗಿರ್ಬೋದು, ಸ್ನೇಹ ಮೇಡಮ್ ಆಗಿರ್ಬೋದು. ಯಾಕಪ್ಪ ನಮ್ಮ ಸರಸ್ವತಿ ಮೇಡಮ್ ಫಸ್ಟ್ ಟೈಮ್ ಬಂದ್ರು. ಇವತ್ತು ಅವ್ರಿಗಾದಂತ ತಂಡಗಳನ್ನ ಇವತ್ತು ಕೂರ್ಸ್ಕೊಂಡು ಅವ್ರ ಟೀಮ್ ಅಲ್ಲಿ ಎಷ್ಟೋ ಜನ 3rd ರ್ಯಾಂಕ್ ರನ್ನಿಂಗ್, 4th ರ್ಯಾಂಕ್ ರನ್ನಿಂಗ್ ಕೂರ್ಸ್ಕೊಳ್ತಾರ ಅಂತ ಹೇಳಿದ್ರೆ ಒನ್ಲಿ ಒನ್ ನಮ್ಮ ಒಂದು ಪೆಹ್ಲಾ ಕದಂ ಟ್ರೈನಿಂಗು. ಎಸ್, ಹಾಗಾಗಿ ಇವಾಗ ಆಲ್ರೆಡಿ ಸರ್ ಮಾತಾಡೋದ್ಮೇಲೆ ನಾವು ತುಂಬಾ ಜಾಸ್ತಿ ಮಾತಾಡಂಗಿಲ್ಲ. ಬಟ್ ಆದ್ರೂ ಸೀರಿಯಸ್ಲಿ ಹೇಳ್ತೀನಿ ಕೇಳಿ, ಆ ಒಂದು ಎಂಜಾಯ್ಮೆಂಟ್, ಅದ್ರಲ್ಲಿ ಗೇಮ್ಸ್ ಬೇರೆ ಹೇಳಿದ್ದಾರೆ. ಯಾವ ಲೆವೆಲ್ಗೆ ಇರ್ಬೋದು. ನಾನು ಒಂದು ಗೇಮ್ ನ ಆಲ್ರೆಡಿ ನಾನು ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅಂಡ್ ಅದ್ರ ಜೊತೆಗೆ ಇದೆ ದೀಪಾ ಭಟ್ ಮೇಡಮ್ ಬರ್ತೀನಿ, ಹೇಳ್ತೀನಿ ಅವತ್ತಿಗೆ. ಯಾರನ್ನು ಮಲಗಕ್ಕಂತೂ ಬಿಡಲ್ಲ, ಮಲಗೋದು ಯಾವಾಗ್ಲೂ ಇರುತ್ತೆ. ಆ 2 night ನಾವು ನಿದ್ದೆ ಮಾಡದೇ ಇಲ್ಲ, ಫುಲ್ ಡೇ ಎಂಜಾಯ್ಮೆಂಟ್. ನಿದ್ದೆನ ಮರ್ತ್ ಬಿಡ್ಬೇಕು. ಪ್ರೋಗ್ರಾಮ್ ಆದ ತಕ್ಷಣ ಊಟ ಆಗತ್ತೆ, ಊಟ ಆದ ತಕ್ಷಣ ನಮ್ಗೆ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಆದ ತಕ್ಷಣ ಗೇಮ್ಸ್ ಗಳಿರುತ್ತೆ, ಗೇಮ್ಸ್ ಆದ್ಮೇಲೆ ಹೋದ್ರೆ ಹೋಗ್ಲಿ ಪರವಾಗಿಲ್ಲ, 1-2 hour ನಿದ್ದೆ ಮಾಡಿ ಸಾಕು ಅಷ್ಟೇ. ಅದಾದ್ಮೇಲೆ ರಿಟರ್ನ್ ನೀವು ಹಾಲಿಗೆ ಬರ್ಬೇಕಾಗಿರತ್ತೆ. ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಯಾಕಂದ್ರೆ ನಾವೆಲ್ಲ ಹೋಗಿದೀವಿ. ಇವಾಗ ಓಕೆಪ್ಪ, ಇವಾಗ ನೀವ್ ಹೇಳತ್ತಾರ ಅಯ್ಯೋ ಹೆಂಗೆ ಏನು ಅಂತ ಯೋಚನೆ ಮಾಡ್ಬೋದು. ಇವಾಗ ಪ್ರಿಯಾ ಮೇಡಮ್ ಬರ್ತಾರೆ, ಕೇಶವ್ ಸರ್ ಬರ್ತಾರೆ, ಸಂತೋಷ್ ಸರ್ ಬರ್ತಾರೆ, ನಾವು ಬರ್ತೀವಿ, ಕಲ್ತಿದೀವಲ್ಲ, ರ್ಯಾಂಕ್ ಅಚೀವ್ ಆಗಿದೆಲ್ಲ, ನಾವೆಲ್ಲ ಯಾಕೆ ಬರ್ಬೇಕು? ಕಲಿಯೋದು ಅದು ನೋಡಿ. ಅದ್ರಲ್ಲಿ ಈ ಸತಿ ಹೊಸ ಪ್ಲಾನ್ ಗಳನ್ನ ಮಾಡಿದ್ದಾರೆ. ಯಾಕಂದ್ರೆ ಬೇಸಿಕ್ ನಾಲೆಜ್ ನಮ್ಗೆ ಎಲ್ರಿಗೂ ಬೇಕಾಗಿರೋದು ಪ್ರಾಡಕ್ಟ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಯಾವ್ದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಹೌದಾ? ಎಷ್ಟೋ ಕಡೆ ಹೋದ್ರದೆಲ್ಲ ಕೇಳಿರ್ತಾರೆ, ನಿಮ್ಗೆ ಕ್ವಶನ್ ಎಲ್ಲದಕ್ಕೂ ನಿಮ್ಗೆ ಆನ್ಸರ್ ಸಿಗುತ್ತೆ ಅವತ್ತಿನ ದಿನಕ್ಕೆ. ಹಂಗಾಗಿ ಯಾರು ಮಿಸ್ ಮಾಡದೆ ಅವತ್ತಿನ ದಿನಕ್ಕೆ ಎಲ್ರು ಬರ್ಬೇಕು. ಪ್ಲಸ್ ನೀವು ಬರ್ತೀರಾ ಅಂತ ನನ್ಗೆ ಗೊತ್ತು. ಇಲ್ಲಿ ಇರೋರು ಯಾರು ನಾನು ಬರಲ್ಲ ಅನ್ನೋರು ಯಾರಾದಿದ್ರ ಇವಾಗ ಈ ಸದ್ಯಕ್ಕೆ ಅದೆಲ್ಲ ಚೇಂಜ್ ಮಾಡ್ಕೊಂಡು ಬಂದೇ ಬರ್ತೀರಾ ಅಂತ ಗೊತ್ತು. ಬಟ್ ಇವಾಗ ನೀವ್ ಮಾಡ್ಬೇಕಾಗಿ ಏನ್ ಗೊತ್ತಾ? ಏನ್ ದೀಪಾ ಭಟ್ ಮೇಡಮ್, 3 ಜನ ಮಿನಿಮಮ್, ಇಲ್ಲ ಅಂದ್ರೂ 3-5 ಜನ ಪ್ಲಾನ್ ಮಾಡ್ಕೊಳ್ಳಿ. ಹೊಸ ಮೆಂಬರ್ಸ್ ನ ಪ್ಲಾನ್ ಮಾಡ್ಕೊಳ್ಳಿ. 5 ಜನನ ಪ್ಲಾನ್ ಮಾಡ್ಕೊಳ್ಳಿ. 5 ಜನ ಬಂದ್ರೆ 100% ನಿಮ್ಮ ರ್ಯಾಂಕ್ ಎಲ್ಲೋ ಹೋಗುತ್ತೆ. ಇಲ್ಲ ನಾನು ಒಬ್ಳೇ ಬರ್ತೀನಿ ಮೇಡಮ್, ನೋಡೋಣ ಮೇಡಮ್ ಆಮೇಲೆ ಅಂದ್ರೆ ಇನ್ನು 1 ವರ್ಷ ಕಾಯ್ಬೇಕು. ಇದೇ ಒಂದು ಟ್ರೈನಿಂಗ್, ಓಕೆನಾ? ಹಾಗಾಗಿ ಯಾರು ಮಿಸ್ ಮಾಡದೆ ಅವತ್ತರ ಟ್ರೈನಿಂಗ್ ಗೆ ಎಲ್ರು ಹೆಚ್ಚಿನ ಗೌರವ ಕೊಡಿ. ಅಂಡ್ ಅದೇ ತರ ನಾಳೆ ಝೂಮ್ ಮೀಟಿಂಗ್ ಅಲ್ಲಿ 1 more ಲೆಜೆಂಡ್ ಲೀಡರ್, ಬ್ಯೂಟಿಫುಲ್ ಪರ್ಸನಾಲಿಟಿ ಲೆಜೆಂಡ್ ಲೀಡರ್
ಇನ್ನೊಂದು ಟಾಪಿಕ್ ಮುಖಾಂತರ ಬರ್ತಾರೆ. ನಾಳೆ 7:50 Zoom ಮೀಟಿಂಗ್ ಎಲ್ರು ಮೀಟ್ ಆಗೋಣ. ಫಸ್ಟ್ ಆಫ್ ಆಲ್ ಇವತ್ತಿನ ಬಿಸಿ ಶೆಡ್ಯೂಲ್ ಏನು, ಆಕ್ಚುಲಿ ಇವತ್ತು ಅವ್ರು ಬರ್ಬೇಕಂತ ಅವಶ್ಯಕತೆ ನಾನು ಅವಾರ್ಡ್ ತಗೊಂಡು ಮನೆಗೆ ಹೋಗಿರ್ಬೋದು, ಇಲ್ಲ ಇವತ್ತು ರೆಸ್ಟ್ ತಗೊಂಡಿರ್ಬೋದು. ಆಕ್ಚುಲಿ ನಾನು Zoom ಸ್ಟಾರ್ಟ್ ಆಗೋಕ್ ಮುಂಚೆ ಕಾಲ್ ಮಾಡಿದೆ, ಸರ್ ವಾಯ್ಸ್ ತುಂಬಾ ಡಲ್ ಇತ್ತು ಸರ್, ಬೇಡ ಸರ್, ಇಲ್ಲಮ್ಮ ಮಾತು ಕೊಟ್ಬಿಟ್ಟಿದ್ದೀನಿ ಬರ್ತೀನಿ. ಇವತ್ತು BOPಗೂ ಬರ್ಬೇಕಂತ ಅವಶ್ಯಕತೆ ಇಲ್ಲ ಅವರು, ಬಟ್ ಆದ್ರೂ ನಮ್ಮನ್ನ ಮೀಟ್ ಮಾಡ್ಬೇಕು. ಅದ್ರಲ್ಲಿ ಇವತ್ತು ನನಗೆ ತುಂಬಾ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಸರ್ ಒನ್ ಸೆಕೆಂಡ್. ಯಾಕಂತಂದ್ರೆ ನಿಜವಾಗ್ಲೂ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಐ ಆಮ್ ಲಕ್ಕಿಯಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಯಾಕಂದ್ರೆ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಇದು ಅದು ಇದೆಲ್ಲ ನೆನ್ನೆ ಹೇಳಿದ್ದೀನಿ. ಬಟ್ ಇವತ್ತಿನ ದಿನ ಇದೆ ನೋಡಿ, ಓ ಮೈ ಗಾಡ್, ನಿಜವಾಗ್ಲೂ ನಾನು ಎಮೋಷನಲ್ ಆಗ್ಬಾರ್ದು ಅಂತ ಇದ್ದೆ, ಬಟ್ ಅಲ್ಲಿ ಆಯ್ತು. ಯಾಕಂತ ಹೇಳಿದ್ರೆ ಆ ಒಂದು ರ್ಯಾಂಕ್ ಕಂಪ್ಲೀಟ್ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಎಷ್ಟೆಲ್ಲ ಸ್ಯಾಕ್ರಿಫೈಸು, ಎಷ್ಟೆಲ್ಲ ಕಷ್ಟಗಳು, ಏನೆಲ್ಲ ಮಾತುಗಳು, ಓ ಮೈ ಗಾಡ್ ಬೇಡ. ಅದು ಕಂಪ್ಲೀಟ್ ಆಗೋವರ್ಗುನು ಹೆಂಗೋ ಬಟ್ ಕಂಪ್ಲೀಟ್ ಆದ್ಮೇಲೆ ಅಷ್ಟೇನಾ ಇಷ್ಟೇನಾ ಅನ್ನೋ ತರ ಆಗಿದೆ. ಆಕ್ಚುಲಿ ಇದಕ್ಕೆಲ್ಲ ಬೇಕಾಗಿರೋದು ರ್ಯಾಂಕ್ ಕಂಪ್ಲೀಟ್ ಆಗಿರೋದು. ಇವತ್ತು ಎಲ್ಲ ಕ್ರೆಡಿಟ್ ಯಾರ್ಗಂತ ಹೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದ್ರೆ ನಾನು ಸಂತೋಷ್ ಸರ್ಗ್ ಮಾತ್ರನೇ. ಯಾಕಂದ್ರೆ ಅವ್ರು ಏನಾದ್ರು ಅವತ್ತು ನನ್ಗೆ ಸಪೋರ್ಟ್ ಮಾಡಿಲ್ಲ, ಏನಾದ್ರು ಅವ್ರು ಅವ್ರ ಅಪ್ಲೈನ್ ಹೋದ್ರು ಇವ್ರು ಹೋಗ್ಲಿ ಅಂತ ಬಿಟ್ಟಿದ್ರೆ ಇವತ್ತಿಗೆ ನಾನ್ ಈ ಒಂದು ಲೆವೆಲ್ಗೆ ಬರ್ತಾ ಇರ್ಲಿಲ್ಲ. ಇವತ್ತು ನಿಜವಾಗ್ಲು ಸೀರಿಯಸ್ಲಿ ಯಾವಾಗ್ಲೂ ನಾನು ಮಾತಾಡೋದು ಎಲ್ರಿಗೂ ಗೊತ್ತಿತ್ತು ಹೆಂಗ್ ಮಾತಾಡಿ. ಇವತ್ತು ಮೈಕಲ್ಲಿ ನಾನು ಏನ್ ಮಾತಾಡ್ದು ಇವತ್ತವ್ರಿಗೆ ಇವಾಗ್ಲೂ ಜ್ಞಾಪಕ ಇಲ್ಲ ನನಗೆ. ಅದ್ ವಿಡಿಯೋ ನಾನು ನೋಡ್ಬೇಕು, ನಾನು ಮಾತಾಡಿದ ವಿಡಿಯೋ ಯಾರಾದ್ರೂ ಹಾಕಿದ್ರೆ ಗೊತ್ತಾಗತ್ತೆ. ಸೀರಿಯಸ್ಲಿ ಜ್ಞಾಪಕ ಇಲ್ಲ, ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ಬಿಟ್ಟಿದ್ದೆ, ಮಾತೇ ಬರ್ತಾ ಇರ್ಲಿಲ್ಲ. ಬಟ್ ಆದ್ರೂ ಇವತ್ತು ಮಾತಾಡ್ಬೇಕು ಅಂತ ಮಾತಾಡ್ದೆ, ಬಟ್ ಏನ್ ಮಾತಾಡ್ದಂತ ಗೊತ್ತಿಲ್ಲ. ಬಟ್ ಒಂದು ಬ್ಯೂಟಿಫುಲ್ ಒಂದು ಹ್ಯಾಪಿಯಸ್ಟ್ ಮೂಮೆಂಟ್ ನ ಕ್ರಿಯೇಟ್ ಮಾಡ್ಕೊಡ್ರಿ ಸಂತೋಷ್ ಸರ್ಗೆ ಅಂಡ್ ನನ್ನ ಫೈಟರ್ಸ್ ಫ್ಯಾಮಿಲಿಗೆ ಅಂಡ್ RK ಫ್ಯಾಮಿಲಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸಕ್ಸಸ್ ಅಚೀವ್ಮೆಂಟ್ ನಿಮ್ದು ಎಲ್ರದ್ದು ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು Zoom ಮೀಟಿಂಗ್ ನಮ್ಗೆ ಆರ್ಗನೈಸ್ ಮಾಡ್ಕೊಟ್ಟಿರೋ ನಮ್ಮ ಗ್ರೇಟ್ ಲೀಡರ್ ಅಂಡ್ ಕಂಪನಿನ ಫೌಂಡರ್, RK ಟೀಮ್ ನ ಫೌಂಡರ್ ಶ್ರೀ ಸಂತೋಷ್ ಸರ್ಜಿಗೆ ಒನ್ಸ್ ಅಗೇನ್ ಇಡೀ ನಮ್ಮ RK ಫ್ಯಾಮಿಲಿ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಅಂಡ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ V-Star Wellness ಪ್ರೈವೇಟ್ ಲಿಮಿಟೆಡ್ ಹುಟ್ಟ ಹಾಕಿರೋ ನಿಮ್ಮ ಮೆಚ್ಚಿನ ಹಾನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ Zoom ಮೀಟಿಂಗ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್, ಗುಡ್ ನೈಟ್, ಹ್ಯಾವ್ ಅ ಲವ್ಲಿ ಅಂಡ್ ಸ್ವೀಟ್ ಡ್ರೀಮ್, ಬೈ ಬೈ.